ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ನೋಡಿ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತೆ -1 ತಗೊಳ್ಳೋಣ. ಸೊ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಸಿ ಅಂತ ಅನ್ಕೊಳ್ಳೋಣ. ಸೊ ನಾವು ಯು ಜಸ್ಟ್ ಫೈಂಡ್ ದ ಏನದು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್, ಯಾವುದೋ ಒಂದು ಎಫ್ ಆಫ್ ಎಕ್ಸ್ ಲಿಮಿಟ್ ಕಂಡಿಡಿರಿ ಅಂತ ನೋಡೋಣ. ಹೇಳಿದ್ದೀನಿ ಅಂತ ಫಾರ್ ಎನಿ ಎ ಬಿಲಾಂಗ್ಸ್ ಟು ಎನಿ ಆರ್. ಓಕೆನಾ? ಸೊ ರಿಯಲ್ ನಂಬರ್. ಸೊ ಇದಕ್ಕೆ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಇದು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ ಹೋಗ್ತೀವಿ. ಇದಕ್ಕೆ ಹೆಂಗೆ ಅಂತಂದ್ರೆ, ಸೊ ಕನ್ಸಿಡರ್ ಸೀಕ್ವೆನ್ಸ್ ಎಕ್ಸ್ ಅಂಡ್ ವೈ ಅನ್ ಎರಡು ಸೀಕ್ವೆನ್ಸ್ ಕನ್ಸಿಡರ್ ಮಾಡಿ ಕನ್ವರ್ಜಸ್ ಟು ಎಗೆ ಒಂದು ಕನ್ವರ್ಜ್ ಆಗುವಂತ ಎರಡು ಸೀಕ್ವೆನ್ಸ್ ಕನ್ಸಿಡರ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಟೇಕ್ ಸೀಕ್ವೆನ್ಸ್ ಎಕ್ಸ್ ಎನ್. ಸೊ ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ಸಿಡರ್ ಮಾಡ್ಕೊತೀನಿ, ಎ ಕನ್ವರ್ಜ್ ಆಗುವಂತ ಸೀಕ್ವೆನ್ಸ್. ಸೊ ಇಲ್ಲಿ ಎ ಆಲ್ ಎಕ್ಸ್ ಎನ್ ಬಿಲಾಂಗ್ಸ್ ಟು ಕ್ಯೂ. ಸೊ ಅದೇ ತರ ಐ ಗೋಯಿಂಗ್ ಟು ಕನ್ಸಿಡರ್ ಅನದರ್ ಸೀಕ್ವೆನ್ಸ್ ವೈ ಎನ್. ಸೊ ಕ್ಯೂ ಸಿ ನಲ್ಲಿರೋ ಸೀಕ್ವೆನ್ಸ್ ಸೊ ಕನ್ವರ್ಜಸ್ ಟು ದ ಸೇಮ್ ಲಿಮಿಟ್. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಸೊ ಎಫ್ ಆಫ್ ಎಕ್ಸ್ ಎನ್ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಎನ್ ಕನ್ವರ್ಜಸ್ ಟು ವಾಟ್? 1. One. So f of y n converges to what? -1. So they do not converge to the same number. So same number ಅಂತಂದ್ರೆ, so which implies what I can say? Limit x tends to a f of x does not exist ಅಂತ ಹೇಳ್ತೀವಿ. Does not exist ಅಂತ ಹೇಳ್ತೀವಿ. So this a belongs to r. ಓಕೆನಾ? You take any number x tends to a ಜಾಗದಲ್ಲಿ 1 ಆದ್ರೂ ಹಾಕೊಳ್ಳಿ, -2 ಆದ್ರೂ ಹಾಕೊಳ್ಳಿ, 3 ಆದ್ರೂ ಹಾಕೊಳ್ಳಿ, ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ಸೊ ಇದನ್ನ ಡಿರಿಚ್ಲೆಟ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಲಿಮಿಟ್ ಎಕ್ಸಿಸ್ಟ್ ಆಗದೇ ಇಲ್ಲ. ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಯೂಸ್ ಮಾಡ್ಕೊಂಡು ಇದಕ್ಕೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಸೊ ಸಪೋಸ್ ಇದು ಇನ್ನೊಂದು ಎಕ್ಸಾಂಪಲ್ ನೋಡಿ, ಈ ತರ ಕೊಟ್ಟರು ಅದು ಎಕ್ಸಿಸ್ಟ್ ಆಗಲ್ಲ. ಸೊ ಇಲ್ಲಿ 0 -1 ಅಂತ ಕೊಡ್ತಾರೆ. ಸೊ ಅವಾಗಲೂ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಮತ್ತೆ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಸಿ ಅಂತ ಕೊಡ್ತಾರೆ, ಅವಾಗಲೂ ಎಕ್ಸಿಸ್ಟ್ ಆಗಲ್ಲ. ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ಎಕ್ಸ್ ಅನ್ನು ನಾನು ಸಿಂಪಲ್ ಆಗಿ ತಗೊಂಡು ಜನರಲ್ ಆಗಿ ತಗೊಂಡಿದ್ದೀನಿ. ಈ ತರದ ಎಕ್ಸಾಂಪಲ್ ಅಂತ ಅಂದ್ರೆ ನೀವು ಜನರಲ್ ಆಗಿ ತಗೊಂಡೆ ಹಿಂಗೆ ಪ್ರೂವ್ ಮಾಡ್ಬೋದು. ಇವೆರಡು ಸೇಮ್ ಎಂಡ್ ಆಗಲ್ಲ ಒಂದೇ ಇದಕ್ಕೆ. ಸೊ ಆತರ ಸೀಕ್ವೆನ್ಸ್ ಗಳನ್ನ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಯಾವ ತರ ಅಂತಂದ್ರೆ, ಈಗ ಸಪೋಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ನಾನು ಏನ್ ಕನ್ಸಿಡರ್ ಮಾಡ್ಬೋದು ಅಂತಂದ್ರೆ 1/n ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ದಿಸ್ ಟೆನ್ಸ್ ಟು ವಾಟ್? 0. ವೈ ಎನ್ ಅನ್ನೋದು ಹೇಗೆ ಕನ್ಸಿಡರ್ ಮಾಡ್ಬೋದು ಅಂತಂದ್ರೆ, ಸೊ ಯಾವ್ದು ಇದು ಕ್ಯೂ. ಓಕೆನಾ? ಸೊ all the elements of the sequence are in Q, right? In 1/n. So now I'm going to consider another sequence that √2 + n. √2 + n ಅಲ್ವಾ? √2 + n ಅಂತ ಏನಿದೆ, ಸೊ here all the elements are from elements of the sequence ಏನಾಗ್ತವೆ? QC ನಲ್ಲಿ ಇರ್ತಾವಲ್ವಾ? Yes, sir. So I've taken two sequences xn ಮತ್ತೆ yn. ಸೊ ಒಂದು ಸೀಕ್ವೆನ್ಸ್ ಕ್ಯೂ ನಲ್ಲಿ ಇರುವಂತದ್ದು ಒಂದು ಸೀಕ್ವೆನ್ಸ್ ತಗೊಂಡಿದ್ದೀನಿ. ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಸೀಕ್ವೆನ್ಸ್ ಆರ್ ದಿ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಆರ್ ದ ಎಲಿಮೆಂಟ್ಸ್ ಆಫ್ ಕ್ಯೂ. ಇಲ್ಲಿ ಬಂದ್ಬಿಟ್ಟು ಕ್ಯೂ ಸಿ ನಲ್ಲಿದೆ. ಇಲ್ಲಿ ಈ ಫಾರ್ ಎನಿ ಎನ್, ಸೊ ನಿಮ್ಗೆ ಫುಲ್ ಕ್ಯೂ ಸಿ ನಲ್ಲೇ ಇರೋ ಎಲಿಮೆಂಟ್ಸೇ ಬರ್ತಾ ಹೋಗ್ತವೆ. ಅಂಡ್ ಆಲ್ಸೋ ದಿಸ್ ಟೆನ್ಸ್ ಟು 0, ಬೋತ್ ಟೆನ್ಸ್ ಟು 0. ಸೊ ನಿಮ್ಗೆ ಎಫ್ ಆಫ್ ಎಕ್ಸ್ ಎನ್ ಎಫ್ ಆಫ್ ಏನ್ ಮಾಡಿದ್ರೆ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಎನ್ ಏನಾಗುತ್ತೆ? ಟೆನ್ಸ್ ಟು ಫಾರ್ ದಿಸ್ ಸೀಕ್ವೆನ್ಸ್ ಎಫ್ ಆಫ್ ಎಕ್ಸ್ ಎನ್ ಟೆನ್ಸ್ ಟು ವಾಟ್? 0. f of yn tends to what? -1. So does not tend to same limit, same number, converts to the same number, therefore ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇಷ್ಟೊಂದೆಲ್ಲ ಇದನ್ನ ತಗೊಂಡು ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲ. ಜಸ್ಟ್ ಹಿಂಗೆ ಯಾವ್ದೋ ಒಂದು ಸೀಕ್ವೆನ್ಸ್ ಎ ಕನ್ವರ್ಜ್ ಅಂತ ಸೀಕ್ವೆನ್ಸ್ ತಗೊಂತೀರಾ, ಇನ್ನೊಂದು ಯಾವ್ದೋ ಒಂದು ಸೀಕ್ವೆನ್ಸ್ ತಗೊಂತೀರಾ, ಸೇಮ್ ಲಿಮಿಟ್ಗೆ ಕನ್ವರ್ಜ್ ಆಗುವಂಥದ್ದು. ಒಂದು ಕ್ಯೂ ನಲ್ಲಿರೋ ಒಂದು ಸೀಕ್ವೆನ್ಸ್ ತಗೊಳ್ಳಿ, ಕ್ಯೂ ಸಿ ನಲ್ಲಿರೋ ಒಂದು ಸೀಕ್ವೆನ್ಸ್ ತಗೊಳ್ಳಿ. ಸೊ ಎರಡು ಸೀಕ್ವೆನ್ಸ್ ಸೇಮ್ ಲಿಮಿಟ್ಗೆ ಕನ್ವರ್ಜ್ ಆಗ್ತಿರುತ್ತೆ. ಸೊ ಎಫ್ ಆಫ್ ಎಕ್ಸ್ ಎಫ್ ಆಫ್ ವೈ ಎನ್ ಮಾಡಿ ನಮಗೆ ಬೇರೆ ಬೇರೆ ಲಿಮಿಟಿಗೆ ಬರ್ತವೆ. ಸೊ ಹಂಗಾಗಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ. ಡಸ್ ನಾಟ್ ಎಕ್ಸಿಸ್ಟ್ ಅಂತ ಪ್ರೂವ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಅಷ್ಟೇ ನಾವು ಪ್ರೂವ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಹೇಗೆ ಹೇಳಿದ್ವಿ ಇದನ್ನ? N is 1/x. ಸೊ ಹೇಗೆ ಪ್ರೂವ್ ಮಾಡ್ತೀರಾ? ಸೊ ಎಕ್ಸ್ ಎನ್ ಒಂದು ಸೀಕ್ವೆನ್ಸ್ ತಗೊಳ್ಳಿ, 1/n ತಗೋತೀರಾ. N.
1/n ತಗೊಂಡ್ರಿ. ಸೊ ದಿಸ್ ಕನ್ವರ್ಜಸ್ ಟು 0. ಓಕೆ, ನೀವೆಂತ ಸೀಕ್ವೆನ್ಸ್ ತಗೋಬೇಕು ಹೇಳಿ. ನೀವು ಇಲ್ಲಿ ಯಾವ ಪಾಯಿಂಟ್ಗೆ ನೀವು ಲಿಮಿಟ್ ಚೆಕ್ ಮಾಡ್ತಾ ಇದ್ದೀರಾ, ಓಕೆನಾ, ಆ ಪಾಯಿಂಟ್ಗೆ ಕನ್ವರ್ಜ್ ಆಗುವಂತ ಸೀಕ್ವೆನ್ಸ್ಗಳನ್ನ ತಗೋಬೇಕು ನೀವೀಗ. ಸೊ yn ಅಂತ ನನ್ನ ಸೀಕ್ವೆನ್ಸ್ ತಗೊಂತೀನಿ. ಸೊ yn ಯಾವ್ದು ತಗೊಂತೀರಾ? ಈ ಥರದ್ದು 1/π/2 ಪ್ಲಸ್ 2nπ ಅಂತ ಒಂದು ಸೀಕ್ವೆನ್ಸ್ ತಗೊಳ್ಳಿ. ಓಕೆನಾ, ದಿಸ್ ಆಲ್ಸೋ ಕನ್ವರ್ಜಸ್ ಟು 0. ಓಕೆ, ಸೊ ಈಗ ಎಫ್ ಆಫ್ ಎಕ್ಸನ್ ಮಾಡಿ. ದಿಸ್ ಇಂಪ್ಲೈಸ್ ಎಫ್ ಆಫ್ ಎಕ್ಸನ್ ಏನಾಗುತ್ತೆ? ಸೊ ಎಫ್ ಆಫ್ ಎಕ್ಸನ್ ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಏನು ಫಂಕ್ಷನ್ ಇದೆ, ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ಹೇಳಿ. ಇಲ್ಲಿ ಹಿಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ 1/x. ಓಕೆನಾ, ಎಫ್ ಆಫ್ ಎಕ್ಸನ್ ಏನಾಗುತ್ತೆ? ಸೈನ್ ಆಫ್ 1/xn ಆಗುತ್ತೆ. ಇಫ್ ಯು ಸಿಂಪ್ಲಿಫೈ ದಟ್, xn ಸಬ್ಸ್ಟಿಟ್ಯೂಟ್, xn is 1/n. If you substitute there, so you will get what? Sine ಏನಾಗುತ್ತೆ? Sine n, sorry, this is nπ ತಗೊಳ್ಳಿ. Sine nπ ಆಗುತ್ತೆ ಅಲ್ವಾ? Sine nπ tends to what? 0. Sine nπ is 0, which tends to 0. Similarly for yn, f of yn ತಗೊಳ್ಳಿ. So f of yn is what? Same ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. Sine of π/2 ಏನಾಗುತ್ತೆ? π/2 ಪ್ಲಸ್ 2nπ ಆಗುತ್ತೆ. So this is equal to 1. This tends to 1. ವ್ಯಾಲ್ಯೂ ಅಪ್ಲೈ ಮಾಡಬೇಕು. ಅದಾದ್ಮೇಲೆ ಟೆನ್ಸ್ ಟು 1 ಅಂತ, ಟೆನ್ಸ್ ಟು 0 ಅಂತ, ಆ ಥರ ಹೇಳ್ಬೇಕಾಗತ್ತೆ. ಸೊ ನೋಡಿ, ಎರಡು ಸೀಕ್ವೆನ್ಸ್ ಕನ್ಸಿಡರ್ ಮಾಡ್ಕೊಂಡೆ, ಎಕ್ಸ್ ಎನ್ ವೈ ಅನ್ನು ಸೇಮ್ ಲಿಮಿಟ್ಗೆ ಟೆಂಡ್ ಆಗುವಂತ ಸೀಕ್ವೆನ್ಸಸ್ ಯಾವ 0 ಅಂತ ಹೆಂಗ್ ತಗೋಬೇಕು ಹೇಳಿ? 0ಗೆ ಟೆಂಡ್ ಆಗುವಂತ ಯಾಕೆ ತಗೊಂಡು ಹೇಳಿ? ನಾನು ಚೆಕ್ ಮಾಡ್ತಾ ಇರೋದು ಯಾವ ವ್ಯಾಲ್ಯೂಗೆ? 0ಗೆ. ಓಕೆನಾ, ಸೊ ಅದಕ್ಕೆ 0ಗೆ ಟೆಂಡ್ ಆಗೋಂಥ ಎರಡು ಸೀಕ್ವೆನ್ಸ್ ತಗೊಂಡು ಎಫ್ ಆಫ್ ಎಕ್ಸ್ ಎಫ್ ಆಫ್ ವೈ ಎನ್ಗೆ ಅಪ್ಲೈ ಮಾಡಿದಾಗ ನಮಗೆ ಅವೆರಡು ಡಿಫ್ರೆಂಟ್ ಲಿಮಿಟ್ಗೆ ಟೆಂಡ್ ಆಗ್ತಿದಾವೆ. ಸೊ ಹಂಗಾಗಿ ಏನಂತ ಹೇಳ್ಬೋದು? ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಅದನ್ನೇ ಹೇಳುತ್ತೆ ಇದು. ಅದನ್ನ ಹೇಳೋದು ಏನಂದ್ರೆ ಎಕ್ಸ್ ಎನ್ ವೈ ಎನ್ ಬೋತ್ ಕನ್ವರ್ಜಸ್ ಟು ಎ ಆಗಿರ್ಬೇಕು. ಯಾಕಂದ್ರೆ ನಾವು ಎಗೆ ಚೆಕ್ ಮಾಡ್ತಾ ಇದೀವಿ. ಎಫ್ ಆಫ್ ಎಕ್ಸ್ ಎನ್ ಎಫ್ ಆಫ್ ವೈ ಎನ್ ಡು ನಾಟ್ ಕನ್ವರ್ಸ್ ದ ಸೇಮ್ ನಂಬರ್, ವಿ ಸೇ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಯೂಶಲಿ ಲಿಮಿಟ್ ಕಂಡಿಡಿಯೋದು ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಲಿಮಿಟ್ ಕಂಡಿಡಿಯೋದು ಒಂದು ಗೊತ್ತಿದ್ರೆ ನಿಮಗೆ ಕಂಟಿನ್ಯೂಟಿ ಈಸಿ ಆಗುತ್ತೆ, ಡಿಫರೆನ್ಷಿಯಬಿಲಿಟಿ ಈಸಿ ಆಗುತ್ತೆ. ಯೂಶಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಎಲ್ ಆಗ್ತೀವಿ. ಇದು ರೈಟ್ ಹ್ಯಾಂಡ್ ಲಿಮಿಟ್, ಲೆಫ್ಟ್ ಹ್ಯಾಂಡ್ ಲಿಮಿಟ್. ಇದು LHL ಮತ್ತೆ RHL ಕಂಡಿಡಿತೀವಿ ನಾವು. LHL ಕಂಡಿಡಿಯೋದು ಹೇಗೆ ಅಂತ ಅಂದ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಅಂತ ತಗೋತೀವಿ. ಸೊ ಎಗೆ ಚೆಕ್ ಮಾಡ್ತಾ ಇರ್ಬೇಕಾದ್ರೆ, ಸೊ ಅದಾದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಚ್ ಹಾಕ್ತಿವಿ. ಅದಾದ್ಮೇಲೆ ಎಚ್ ಟೆನ್ಸ್ ಟು 0 ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ. ಸೊ ವೇರ್ ಎಚ್ ಇಸ್ ಎ ವೆರಿ ಸ್ಮಾಲ್ ಕ್ವಾಂಟಿಟಿ, ಸೊ ಟೆನ್ಸ್ ಟು 0 ಅಂದ್ರೆ ಲೆಫ್ಟ್ ಸೈಡ್ ಲಿಮಿಟ್ ಅಂತ. ಓಕೆನಾ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಇದು ಆಲ್ರೆಡಿ ಗೊತ್ತಿದೆ ನಿಮ್ಗೆಲ್ಲ PU ಟಾಪಿಕ್ಸ್ ಗಳಿದೆ. ಒಂದೆರಡು ಎಕ್ಸಾಂಪಲ್ ಮಾಡ್ತಾ ಹೋಗೋಣ. ಸೊ ದಟ್ ನಿಮ್ಗೆ ಒಂದು ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಗಳಿದೆ ಒಂದೆರಡು, ಇವೆಲ್ಲ ನೋಡ್ಕೊಳ್ಳಿ. ಇವೆಲ್ಲ ಬೇಸಿಕ್ ರಿಸಲ್ಟ್ಸ್. ಇದಕ್ಕೆಲ್ಲ ನಾವು ಹಂಗೆ ಎಲ್ ಹಾಸ್ಪಿಟಲ್ಸ್ ರೂಲು ಮತ್ತೆ ಬೇರೆ ಬೇರೆ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು ಲಿಮಿಟ್ಸ್ ಗಳನ್ನ. ಓಕೆ, ಸೊ ಇದಕ್ಕೆ ಲಿಮಿಟ್ ಫೈಂಡ್ ಔಟ್ ಮಾಡಿ. Find limit x tends to 5, x square minus 25 divided by x square plus x minus 30. How to find the limit? ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ x ಜಾಗದಲ್ಲಿ 5 ಹಾಕ್ಬಿಡಿ. ಓಕೆನಾ, ಅಂದ್ರೆ ಎಲ್ಲಾ ಕ್ವಶನ್ಸ್ಗೂ ನಾವು LHL RHL ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಲಿಮಿಟ್ ಫೈಂಡ್ ಔಟ್ ಮಾಡಿ, ನಿಮ್ಗೆ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತ ಬರುತ್ತೆ. ಸೊ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಏನಾದ್ರು ಬಂತು ಅಂತಂದ್ರೆ ನೀವು ಯು ಕ್ಯಾನ್ ಡೂ ಎಲ್ ಹಾಸ್ಪಿಟಲ್ಸ್. ಓಕೆನಾ, 5 ಹಾಕಿದ್ರೆ ನಿಮಗೆ ಮೇಲ್ಗಡೆ ಏನ್ ಬರುತ್ತೆ? 0 ಬರುತ್ತೆ. ಡಿನಾಮಿನೇಟರ್ ಕೂಡ ಏನ್ ಬರುತ್ತೆ? 25 30 0/0 ಫಾರ್ಮ್ ಬರುತ್ತೆ. ಸೊ 0/0 ಫಾರ್ಮ್ ಬಂದ್ರೆ ಏನ್ ಬರ್ಬೋದು? ಏನ್ ಅಪ್ಲೈ ಮಾಡ್ಬೋದು ನಾವು? ಎಲ್ ಹಾಸ್ಪಿಟಲ್ಸ್ ನಾವು ಅಪ್ಲೈ ಮಾಡ್ಬೋದು. ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ?
ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಎಕ್ಸ್ ಸ್ಕ್ವೇರ್ಗೆ 2x ಆಗುತ್ತೆ ಅಪಾನ್ ಸೊ ಎಕ್ಸ್ ಸ್ಕ್ವೇರ್ಗೆ 2x ಪ್ಲಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಎಲ್ಲ ಸ್ಟಲ್ ಏನು ಹೇಳುತ್ತೆ ಹೇಳಿ ಬಟ್ ಟು ಡಿಫ್ರೆನ್ಶಿಯೇಟ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ ಸೊ ದಟ್ ಬೋತ್ ಡಸ್ ನಾಟ್ ಟೆನ್ಸ್ ಟು 0 ಅಲ್ಲಿವರೆಗೂ ನೀವು ಮಾಡ್ಕೊಂತ ಹೋಗ್ಬೇಕು. ಸೊ ಈಗ ಪೈ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಸೊ 2 5 10 ಆಗುತ್ತೆ ಡಿವೈಡ್ ಬೈ ಸೊ 10 ಪ್ಲಸ್ 1 11 ಆಗುತ್ತೆ. ಸೊ ಇದು ಆನ್ಸರ್. ಆರ್ ಎಲ್ಸ್ ಯು ಕ್ಯಾನ್ ಫೈಂಡ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಅದು ಕೂಡ ಮಾಡ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಫ್ಯಾಕ್ಟರೈಸ್ ದಿಸ್ ಅಂಡ್ ಕ್ಯಾನ್ಸಲ್ ಔಟ್ ಅದು ತರ ಮಾಡ್ಬೋದು. ಸೊ ದರ್ ಸೋ ಮೆನಿ ಮೆಥಡ್ಸ್. ಎಲ್ ಹಾಸ್ಪಿಟಲ್ ಇಸ್ ದ ಬೆಸ್ಟ್ ಸೆಂಟ್ರಲೈಸ್. ಇಲ್ಲಿ ನೋಡಿ ಸೊ ಇಲ್ಲಿ ಡಿನಾಮಿನೇಟರ್ ಏನಾಗಿದೆ ಅಂತಂದ್ರೆ ಮಾಡ್ಯುಲಸ್ ಹಾಕಿದ್ದಾರೆ. ಸೊ ಡಿನಾಮಿನೇಟರ್ ಅಲ್ಲಿ ಮಾಡ್ಯುಲಸ್ ಹಾಕಿದಾಗ ಏನಾಗುತ್ತೆ ಮಾಡ್ಯುಲಸ್ ಆಫ್ x plus 2 ವ್ಯಾಲ್ಯೂ ಏನಾಗುತ್ತೆ ಸೊ ದರ್ ಎಕ್ಸಿಸ್ಟ್ ಟೂ ವ್ಯಾಲ್ಯೂಸ್. ಒನ್ ಈಸ್ x plus 2 when x is greater than or equal to 2. So and minus of x plus 2 when x is lesser than 2. Right? So ಈಗ sorry this is minus. minus ಓಕೆ ಅದನ್ನ ಒಂದೊಂದೇ ವ್ಯಾಲ್ಯೂ ಸಬ್ಮಿಟ್ ಮಾಡ್ತಾ ಹೋಗಿ ಈಗ. ಸೊ ಅಂದ್ರೆ ಎಲ್ ಎಚ್ ಎಲ್ ಏನಾಗುತ್ತೆ ಈಗ ಫಾರ್ ಎಕ್ಸ್ ಲಿಮಿಟ್ ನಾವು 2ಗೆ ಚೆಕ್ ಮಾಡ್ಬೇಕಾಗಿರೋದಲ್ವಾ. ಸೊ ಎಲ್ ಎಚ್ ಎಲ್ ಏನಾಗುತ್ತೆ ಸೊ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಸೊ ಎಫ್ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 12 ಅಪಾನ್ ಎಕ್ಸ್ ಮೈನಸ್ 2 ವ್ಯಾಲ್ಯೂ ಏನಾಗುತ್ತೆ ಎಲ್ ಎಚ್ ಎಲ್ಗೆ ಲೆಸರ್ ದೆನ್ ಎಲ್ಲಿದೆ ಟು ಟೇಕ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಫಾರ್ ಆಲ್ ಎಕ್ಸ್ ಲೆಸ್ ದೆನ್ 2 ಅಂದ್ರೆ ಏನಾಗುತ್ತೆ ಮೈನಸ್ ಆಫ್ ಎಕ್ಸ್ ಮೈನಸ್ 2 ಆಗುತ್ತೆ. ನಾವು as x tends to 2 ಡಿನಾಮಿನೇಟರ್ 0 ಆಗುತ್ತೆ, ಇದು 4 ಆಗುತ್ತೆ. 4 ಪ್ಲಸ್ 8 ಅಂದ್ರೆ 0/0 ಫಾರ್ಮ್ ಬಂದ್ಬಿಡುತ್ತೆ ಮತ್ತೆ ಅಲ್ವಾ. 0/0 ಫಾರ್ಮ್ ಬಂದ್ರೆ ಏನ್ ಮಾಡ್ಬೇಕು ನಾವು ಅಗೇನ್ ಅಪ್ಲೈ ಎಲ್ ಹಾಸ್ಪಿಟಲ್ಸ್. ನಾವು ಡೈರೆಕ್ಟ್ ಆಗಿ 0/0 ಫಾರ್ಮ್ ಬರುತ್ತಲ್ವಾ ಸರ್ ನಾವು ಇದನ್ನ ಅಪ್ಲೈ ಮಾಡ್ಬೋದಲ್ವಾ ಸರ್ ಅಂತ ಕೇಳ್ಬೋದು ನೀವು. ಎಲ್ ಹಾಸ್ಪಿಟಲ್ಸ್ ಅಪ್ಲೈ ಮಾಡ್ಬೋದಲ್ವಾ ಅಂತ. 0/0 ಫಾರ್ಮ್ ಬರುತ್ತಾ ಇಲ್ಲೂ ಕೂಡ ಪ್ರೊವೈಡೆಡ್ ನೀವು 0/0 ಫಾರ್ಮ್ ಅಪ್ಲೈ ಮಾಡಬೇಕಂತಂದ್ರೆ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ should be differentiable functions ಆಗಿರಬೇಕು. since mod x minus 2 is not differentiable. ಓಕೆನಾ. ಈಗ ಎಲ್ಲ ಸುತ್ತ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ you will get 2x plus 4 upon minus of minus 1 ಬರುತ್ತೆ. ನಾವು as x tends to 2 ಏನಾಗುತ್ತೆ 4 plus 4 minus into minus plus ಆಗುತ್ತೆ. so finally you will get 8. similarly what about RHL? RHL limit as x tends to 2 plus f of x is what x square plus 4x minus 12 upon 2 plus ಅಂತಂದ್ರೆ ಗ್ರೇಟರ್ ದನ್ ಸಿಂಬಲ್ ತಗೋಬೇಕು ಇಲ್ಲಿ. ಸೊ ಏನಾಗಿದೆ ವ್ಯಾಲ್ಯೂ ಆಫ್ ಫಂಕ್ಷನ್ ಇಸ್ ವಾಟ್ ಮೀನ್ ವ್ಯಾಲ್ಯೂ ಆಫ್ mod x minus 2 is x minus 2. ಸೊ now as x tends to 0/0 ಫಾರ್ಮ್ ಬಂದ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಎಲ್ ಹಾಸ್ಪಿಟಲ್ಸ್ ರೂಲ್ ಏನಾಗುತ್ತೆ 2x plus 4 upon 1 ಆಗುತ್ತೆ. as x tends to 2 ಏನಾಗುತ್ತೆ 8 plus 8 and minus 8 ಬರುತ್ತೆ. ಪ್ಲಸ್ 8 ಅಂದ್ರೆ ಎಲ್ಲ ಮಿಸ್ಟೇಕ್ ಆಗಿದೆಯಾ ಸಮಥಿಂಗ್ ಮಿಸ್ಟೇಕ್. ಒಳಗಡೆ minus 8 ಬರುತ್ತೆ. ಎಲ್ ಎಚ್ ಎಲ್ ಏನ್ ಬಂತು ನಿಮಗೆ x ಡಿರಿ ಮೈನಸ್ x derivative 1 ಅಲ್ವಾ ಸರ್. oh sorry x derivative minus so minus 8 sorry. so now it is plus 8. now LHL ಮತ್ತೆ RHL ಏನಾಗುತ್ತೆ ನಾಟ್ ಈಕ್ವಲ್. ಓಕೆನಾ. LHL RHL ನಾಟ್ ಈಕ್ವಲ್. ಹಂಗಾಗಿ ಏನಂತ ಹೇಳ್ಬೋದು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. this is how we to find limit. ನೋಡಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಇದಕ್ಕೆ ಹೇಗೆ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ರಿರೈಟ್ ಮಾಡ್ಕೋತೀನಿ ನಾನು. ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಮೈನಸ್ ಹಾಗೆ ಇಟ್ಕೋತೀನಿ e to the power of 1 upon x plus 1 minus 1 upon 1 by x plus 1 ಅಂತ ಬರಿಬೋದಾ. ರಿಲೇಟ್ ಮಾಡ್ಕೊಂಡಿದ್ದೀನಿ. ನಾವು as x tends to infinity ನ್ಯೂಮರೇಟರ್ ಏನಾಗುತ್ತೆ ನೋಡಿ ಇನ್ಫಿನಿಟಿ ಪ್ಲಸ್ 1 gives you infinity. 1 by infinity is 0. e power 0 is 1. 1 minus 1 is 0.
ಡಿನಾಮಿನೇಟರ್ ಕೂಡ ಅಷ್ಟೇ ಇನ್ಫಿನಿಟಿ ಪ್ಲಸ್ ಒನ್ ಇನ್ಫಿನಿಟಿ, 1/∞ 0, 0/0 ಫಾರ್ಮ್ ಬಂತು. ಎಲ್ ಹಾಸ್ಪಿಟಲ್ಸ್ನ ಅಪ್ಲೈ ಮಾಡಿ. ಎಲ್ ಹಾಸ್ಪಿಟಲ್ಸ್ ಏನಾಗುತ್ತೆ, ಲಿಮಿಟ್ ಎಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಮೈನಸ್ ಹಂಗೆ ಬರ್ಕೊಳ್ಳೋಣ, ಡಿಫ್ರೆನ್ಶಿಯೇಟ್ ಮಾಡಿ. ಇ ಪವರ್ ಎಕ್ಸ್ ಪ್ಲಸ್ ಒನ್ಗೆ ಡಿಫ್ರೆನ್ಷನ್ ಏನು, ಇ ಪವರ್ 1/(x+1) ಇಂಟು 1/(x+1)ಗೆ -1/(x+1) ದ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 1/(x+1)ಗೆ ಡೆರಿವೇಟಿವ್ ಬಂದ್ಬಿಟ್ಟು -1/(x+1) ದ ಹೋಲ್ ಸ್ಕ್ವೇರ್. ಕ್ಲಿಯರ್? -1 ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ ಇದು, ಇದು ಫುಲ್ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಲಿಮಿಟ್ ಅಪ್ಲೈ ಮಾಡಿ, ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ e ಪವರ್ 0 -1 ಬರುತ್ತೆ. ಸೊ -1 ಇಸ್ ದ ಆನ್ಸರ್. ಅಂದ್ರೆ ನಿಮಗೆ ಗೊತ್ತಾಗಬೇಕು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಯಾವಾಗ ಯೂಸ್ ಮಾಡ್ತೀವಿ ಅಂತ, ಅವೆಲ್ಲ ಗೊತ್ತಿರಬೇಕು. ಸೊ ಈಗ ನಾನು ಒಂದೆರಡು ಫಂಕ್ಷನ್ಸ್ಗಳನ್ನ ಕೊಡ್ತೀನಿ. ಸೊ ಅದಕ್ಕೆ ನೀವು ಲಿಮಿಟ್ ಎಕ್ಸಿಸ್ಟ್ ಆಗುತ್ತೋ ಆಗಲ್ವೋ ಅಂತ ಹೇಳ್ಬೇಕು. ಫಾರ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ ಎಕ್ಸ್, ಎಕ್ಸ್ ಟೆನ್ಸ್ ಟು 0 1/x ಲಿಮಿಟ್ ಎಕ್ಸಿಸ್ಟ್ ಆಗುತ್ತಾ? ಸೊ ಫಸ್ಟ್ ನೀವು ಎಲ್ ಎಚ್ ಎಲ್ ಕಂಡುಹಿಡಿಬೇಕು. ಎಲ್ ಎಚ್ ಎಲ್ ಏನಾಗುತ್ತೆ, ಲಿಮಿಟ್ ಪ್ರೊಸೀಜರ್ ಬಂದ್ಬಿಟ್ಟು ಹಿಂಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂತ ಬರ್ಕೋಬೇಕು, 1/x ಅಂತ ಬರ್ಕೋಬೇಕು. ಸೊ ದಿಸ್ ಇಸ್ ಅಗೈನ್ ನಾವು ಲಿಮಿಟ್ ಎಚ್ ಟೆನ್ಸ್ ಟು 0 ಅಂತ ಹಾಕ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ನೀವು, ಎಕ್ಸ್ ಜಾಗದಲ್ಲಿ ಏನ್ ರಿಪ್ಲೇಸ್ ಮಾಡಬೇಕು, ಎ ಮೈನಸ್ ಎಚ್. ಎ ಅಂದ್ರೆ ಇಲ್ಲಿ 0 ಮೈನಸ್ ಎಚ್ ಹಾಕ್ಬೇಕು. 0 ಮೈನಸ್ ಎಚ್ ಹಾಕಿದ್ರೆ ಎಚ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ, ಮೈನಸ್ 0 ಮೈನಸ್ ಎಚ್ ಇಸ್ ಮೈನಸ್ ಎಚ್, ಮೈನಸ್ ಹಾಗೆ ಬರ್ಕೋತೀನಿ. 1/0 ಇಸ್ ವಾಟ್, ಇನ್ಫಿನಿಟಿ. ಸೊ ದಿಸ್ ಇಸ್ ಮೈನಸ್ ಇನ್ಫಿನಿಟಿ ಅಂತ. ಸಿಮಿಲರ್ಲಿ ಆರ್ ಎಚ್ ಎಲ್ ಇಸ್ ವಾಟ್, ಲಿಮಿಟ್ ಎಚ್ ಟೆನ್ಸ್ x tends to 0 plus f of x is 1/x, so it is equal to limit h tends to 0. x ಜಾಗದಲ್ಲಿ ಏನು ಹಾಕ್ಬೇಕು ನಾವು, 0 plus h ಹಾಕ್ಬೇಕು. 0 plus h ಹಾಕಿದ್ರೆ ಏನಾಗುತ್ತೆ, as h tends to 0 ನಿಮ್ಗೆ ಏನು ಬರುತ್ತೆ, ಪ್ಲಸ್ ಇನ್ಫಿನಿಟಿ ಬರುತ್ತೆ. ಸೊ ಎಲ್ ಎಚ್ ಎಲ್ ಮೈನಸ್ ಇನ್ಫಿನಿಟಿ ಬಂತು, ಪ್ಲಸ್ ಇನ್ಫಿನಿಟಿ ಬಂತು ಆರ್ ಎಚ್ ಎಲ್. ಸೊ ಏನಂತ ಹೇಳ್ಬೋದು, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಆರ್ ಎಸ್ ಇಫ್ ಸಿಂಪ್ಲಿ ಇಫ್ ಗೋ ಥ್ರೂ ಗ್ರಾಫ್ ಹೋದ್ರೆ ನಿಮ್ಗೆ 1/x ಗ್ರಾಫ್ ಗೊತ್ತಿರುತ್ತೆ, ಹಿಂಗಿರುತ್ತೆ, ಹಿಂಗಿರುತ್ತೆ ನೋಡಿ. ಸೊ x is equal to 0 is the problem. as x tends to 0 ನೋಡಿ, ಗ್ರಾಫ್ ಯಾವ ಕಡೆ ಹೋಗ್ತಾ ಇದೆ ಹೇಳಿ, as x tends to 0 ಫ್ರಮ್ ರೈಟ್ ಸೈಡ್, ಗ್ರಾಫ್ ಎಲ್ಲಿ ಹೋಗ್ತಾ ಇದೆ, ಪ್ಲಸ್ ಇನ್ಫಿನಿಟಿ ಹತ್ರ ಹೋಗ್ತಾ ಇದೆ ನೋಡಿ, ಪ್ಲಸ್ ಇನ್ಫಿನಿಟಿ ಹತ್ರ ಹೋಗ್ತಾ ಇದೆ ಇಲ್ಲಿ ಗ್ರಾಫ್. ಓಕೆ, ಇಲ್ಲಿ as x tends to 0 ಫ್ರಮ್ ಲೆಫ್ಟ್ ಸೈಡ್ ಏನಾಗುತ್ತೆ, ಗ್ರಾಫ್ ಯಾವ ಕಡೆ ಹೋಗ್ತಾ ಇದೆ, ಮೈನಸ್ ಇನ್ಫಿನಿಟಿ ಕಡೆ ಹೋಗ್ತಾ ಇದೆ. ದಟ್ ಈಸ್ ವಾಟ್ ಯುವರ್ ಆರ್ ಎಚ್ ಎಲ್. ಓಕೆ, ಎಲ್ ಎಚ್ ಎಲ್. ಸೊ ಹಾಗಾಗಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಸೊ ಸಿಮಿಲರ್ಲಿ ಇದಕ್ಕೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಎಲ್ ಎಚ್ ಎಲ್ ಹೇಳಿ. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಏನು ತಗೋಬೇಕು, ಲಿಮಿಟ್ ಡೈರೆಕ್ಟ್ ಆಗಿ ಬರೀತೀನಿ, ಎಚ್ ಟೆನ್ಸ್ ಟು 0. ನಾನು ಈ ಸ್ಟೆಪ್ನ ಸ್ಕಿಪ್ ಮಾಡ್ತೀನಿ, ನಾನೀಗ ಡೈರೆಕ್ಟ್ ಆಗಿ ಈ ಸ್ಟೆಪ್ ಬರೀತೀನಿ. 1/mod ಏನ್ ಹಾಕ್ಬೇಕು ಈಗ, 0 minus h. 0 ಮೈನಸ್ ಹೆಚ್ ಹಾಕ್ಬೇಕಾಗತ್ತೆ. ಸೊ ಈಗ ಎಚ್ ಟೆನ್ಸ್ ಟು 0 ಆಗೋದು, ಫಸ್ಟ್ ಆಫ್ ಆಲ್ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಲಿಮಿಟ್ ಎಚ್ ಟೆನ್ಸ್ ಟು 0 1/h ಆಗುತ್ತೆ. 1/h ಎಚ್ ಟೆನ್ಸ್ ಟು 0 ಇದೇನಾಗುತ್ತೆ, ಪ್ಲಸ್ ಇನ್ಫಿನಿಟಿ ಬರುತ್ತೆ. ಸೊ ಸಿಮಿಲರ್ಲಿ ಆರ್ ಎಚ್ ಎಲ್ ಏನ್ ಬರುತ್ತೆ, ಲಿಮಿಟ್ ಎಚ್ ಟೆನ್ಸ್ ಟು 0 1/mod 0 ಪ್ಲಸ್ ಹೆಚ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ h tends to 0 1/h. So this again tends to infinity only. So both tends to infinity, LHL or HL, limit exist. If you see the graph of this function, graph ಹೆಂಗಿರುತ್ತೆ ಗೊತ್ತಾ, ಹಿಂಗಿರುತ್ತಲ್ವಾ, ಎರಡು ಪಾಸಿಟಿವ್ ಇರ್ತವೆ, ಯಾಕಂದ್ರೆ ಮಾಡ್ ಇರೋದ್ರಿಂದ ಎರಡು ಪಾಸಿಟಿವ್, ಎರಡು ಕೂಡ ನೋಡಿ. as x tends to 0 from left side ಇನ್ಫಿನಿಟಿನೇ ಹೋಗ್ತಾ ಇದೆ, ಇದು ಕೂಡ ಪ್ಲಸ್ ಇನ್ಫಿನಿಟಿನೇ ಹೋಗ್ತದೆ. ಲಿಮಿಟ್ ಎಕ್ಸಿಸ್ಟ್ and it is infinity. So the limit of this is what, infinity ಅಂತ ಹೇಳ್ತೀವಿ. So similarly find that limit of that. +1 -1 sir.
LHS is -1, RHL is +1. ಒಂದು ಏನ್ ಬಂತು ಮೇಡಮ್? +1 ಅಂತೆ ಒಂದು LHL RHL, ಒಂದು LHL ಏನ್ ಬರುತ್ತೆ ಹೇಳಿ? -1. -1. RHL ಏನ್ ಬರುತ್ತೆ? +1 +1. ಬರುತ್ತೆ. ಸೊ ಏನಂತ ಹೇಳ್ಬೋದು ನಾವು? ಡಸ್ ನಾಟ್ Exit. ಎಕ್ಸಿಸ್ಟ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಈ ತರ ಫಂಕ್ಷನ್ಸ್ ಇದ್ದಾಗ ಏನ್ ಮಾಡ್ತೀರಾ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗ್ರಾಫ್ ಗೊತ್ತಿರುತ್ತೆ ನಿಮ್ಗೆ. ಇದೇನಾಗುತ್ತೆ? x ಟೆನ್ಸ್ ಟು 0 ಆದ್ರೆ LHL ಏನ್ ಬರುತ್ತೆ ಅಂತ ಅಂದ್ರೆ ಲಿಮಿಟ್ h ಟೆನ್ಸ್ ಟು 0 -h divided by 0 - h ಆಗುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 0 - h. See, h is a very small number. 0 minus small number lies left side of 0, right? 0 minus some small number ಯಾವ ಕಡೆ ಬರುತ್ತೆ? 0 ಲೆಫ್ಟ್ ಸೈಡ್ ಬರುತ್ತೆ ತಾನೆ. 0 ಲೆಫ್ಟ್ ಸೈಡ್ ಅಲ್ಲಿ ಆ ವ್ಯಾಲ್ಯೂಗೆ ನೀವು ಗ್ರೇಟೆಸ್ಟ್ ಇಂಟಿಜರ್ ತಗೊಂಡ್ರೆ ಯಾವ ವ್ಯಾಲ್ಯೂ ಬರುತ್ತೆ? 0. -1 ಅಲ್ವಾ? -1 ಬರುತ್ತೆ. Yes. ಈಗ ನೋಡಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗೊತ್ತಲ್ವಾ ನಿಮ್ಗೆ? 0 ಇಂದ ಲೆಫ್ಟ್ ಸೈಡ್ ಅಲ್ಲಿ ಯಾವ್ದಾನ ಒಂದು ನಂಬರ್ ತಗೊಂಡ್ರೆ ಅದು -1 ಗೆ ಟೆಂಡ್ ಆಗುತ್ತೆ. ಸೊ -1 divided by what? 0 - h is what? -h. So which is equal to minus minus cancel. So 1/h ಆಗುತ್ತೆ. As h tends to 0 ಇದೇನಾಗುತ್ತೆ? ಇದು ಇನ್ಫಿನಿಟಿ ಹೋಗುತ್ತೆ. Similarly for RHL, how to find RHL? So limit h tends to 0, the greatest integer of 0 plus h divided by 0 plus h. So it is equal to, as h tends to 0, h is a very small number. 0 plus some small number, definitely it lies right side of 0, right? Right side of 0 ಗೆ ಯಾವುದೇ ಒಂದು, ಈಗ 0.1 ಗೆ ಗ್ರೇಟೆಸ್ಟ್ ಇಂಟಿಜರ್ ಏನು? 0.1 ತಗೊಳ್ಳಿ. ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.1? 0. ಅದ್ರ ಲೆಫ್ಟ್ ಸೈಡ್ ಅಲ್ಲಿ ಸಿಗೋ ಫಸ್ಟ್ ಇಂಟಿಜರ್ ತಾನೆ. ಈಗ ಅರ್ಥ ಆಗ್ತಿದೆಯಲ್ಲ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗ್ರಾಫ್ ಗೊತ್ತಿದೆಯಲ್ಲ? ಗ್ರಾಫ್ ಆದ್ರೂ ನೋಡ್ಕೊಳ್ಳಿ. ಯಾವುದೇ ಒಂದು ವ್ಯಾಲ್ಯೂ, ಈಗ 0 ಇಲ್ಲ ಹೇಳಿದ್ನಲ್ಲ, 0 - h ಅಂತ. 0 ನಲ್ಲಿ ಒಂದು ಸ್ಮಾಲ್ ನಂಬರ್ನ ಮೈನಸ್ ಮಾಡಿ. 0.1 ಯಾವುದು? 0.1 ಮೈನಸ್ ಮಾಡಿದ್ರೆ ಏನಾಗುತ್ತೆ? 0.9. 0 ಅಲ್ಲ, 0 ಅಲ್ಲಲ್ಲ. ಈಗ ನೋಡಿ, ಸ್ಮಾಲ್ ನಂಬರ್ ತಗೊಳ್ಳಿ. h ಗೆ ವೆರಿ ಸ್ಮಾಲ್ ನಂಬರ್ ತಗೊಂಡ್ರೆ ಏನಾಗುತ್ತೆ? 0.1 ತಗೊಳ್ಳಿ. h ಗೆ 0 - 0.1 ಏನಾಗುತ್ತೆ? 0 - 0.1 ಏನಾಗುತ್ತೆ? -0.1 ಆಗುತ್ತೆ ಅಲ್ವಾ? -0.1 ನೋಡಿ, -0.1 ಇಲ್ಲಿದೆ ಅಂತಂದ್ರೆ ಇದಕ್ಕೆ ಗ್ರೇಟೆಸ್ಟ್ ಇಂಟಿಜರ್ ತಗೋಬೇಕು ಅಂತಂದ್ರೆ ನೀವ್ ಹೆಂಗ್ ತಗೋಬೇಕು ಹೇಳಿ? ಇದ್ರ ಲೆಫ್ಟ್ ಸೈಡ್ ಅಲ್ಲಿ ಸಿಗೋ ಫಸ್ಟ್ ಇಂಟಿಜರ್ ಅದೇ ಗ್ರೇಟೆಸ್ಟ್ ಇಂಟಿಜರ್. ಇದ್ರ ಲೆಫ್ಟ್ -0.1 ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸಿಗೋ ಫಸ್ಟ್ ಇಂಟಿಜರ್ ಯಾವುದು? -1. ಇದು -0.1 ರೀ. ಇದ್ರ ಲೆಫ್ಟ್ ಸೈಡ್ ಅಲ್ಲಿ ಸಿಗೋ ಇಂಟಿಜರ್ ಯಾವುದು? -1. ಹೌದಾ ಇಲ್ವಾ? -0.1 ಲೆಫ್ಟ್ ಸೈಡ್ ಅಲ್ಲಿ ಸಿಗೋ ಫಸ್ಟ್ ಇಂಟಿಜರ್ -1. ಹೌದಾ ಇಲ್ವಾ? ಅದನ್ನೇ ಬರ್ದಿದ್ದೀನಿ ನಾನು ಇಲ್ಲಿ. ಇದು ನೋಡಿ, ಇದು -1 ಅಂತ ಬರ್ದೆ. ಡಿವೈಡ್ ಬೈ -h, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 1/h ಇನ್ಫಿನಿಟಿ ಆಯ್ತು. ಅದೇ ತರ 0 + h ಗೆ 0 h ಅಂದ್ರೆ ಒಂದು 0.1 ಅಂತ ತಗೊಳ್ಳಿ ಸುಮ್ಮನೆ. 0.1 ಗ್ರೇಟೆಸ್ಟ್ ಇಂಟಿಜರ್ 0 ಆಗುತ್ತೆ. ಸೊ 0/h. ಓಕೆನಾ? ಸೊ 0/h ಇಸ್ ವಾಟ್? 0. ಸೊ ನಿಮ್ಗೆ 0 ಬಂದ್ಬಿಡ್ತು. ಸೊ ಹಂಗಾಗಿ ಏನಾಗುತ್ತೆ? ಇದು ಇನ್ಫಿನಿಟಿ ಬರ್ತಾ ಇದೆ, ಇದು 0 ಬರ್ತಾ ಇದೆ. ಏನಂತ ಹೇಳ್ಬೋದು ನಾವು? ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಇದು ಕೂಡ ಸೇಮ್ ಲಾಜಿಕ್ ನೀವು ಮಾಡ್ಕೊಳ್ಳಿ. ಇಲ್ಲ, ಇದು ಮಾಡಿ, ಇದು ಬೇರೆ ಬೇರೆ ವ್ಯಾಲ್ಯೂ ಇದೆ. ಇದು ಸ್ವಲ್ಪ ಟ್ರೈ ಮಾಡಿ ಅದೇ ತರ. ಬಟ್ 2.4 ಇದೆ ನೋಡಿ ಅಲ್ಲಿ. ಈಗ
which is equal to limit h tends to 0 ಏನಾಗುತ್ತೆ ಈಗ 2.4 ಪ್ಲಸ್ ಸಮ್ ಸ್ಮಾಲ್ ನಂಬರ್ ಇದೆ, ಅದು ಸಾರಿ ಆರ್ ಎಚ್ ಎಲ್ ಫಸ್ಟ್ ಮಾಡ್ಬಿಡೋಣಲ್ವಾ, ಆರ್ ಎಚ್ ಎಲ್ ಡಿವೈಡ್ ಬೈ 2.4 ಪ್ಲಸ್ ಹೆಚ್, ಹೌದಲ್ವಾ. ಈಗ ನೋಡಿ ಎಚ್ ಇಸ್ ಎ ವೆರಿ ಸ್ಮಾಲ್ ನಂಬರ್, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕ ನಂಬರ್ ತಗೋಬೇಕು ಎಚ್ ವ್ಯಾಲ್ಯೂ. ಸೊ 2.4 ಸಮ್ ಸ್ಮಾಲ್ ನಂಬರ್, ಇಟ್ ಲೈಸ್ ಬಿಟ್ವೀನ್ 2 and 3, ರೈಟ್. Yes, sir. 2.4 ಅಂತ ಏನಿದೆ ವ್ಯಾಲ್ಯೂ ಅದು, ಮತ್ತೆ ಒಂದು ಸ್ಮಾಲ್ ನಂಬರ್, ಡೆಫಿನೆಟ್ಲಿ ಇಟ್ ಲೈಸ್ ಬಿಟ್ವೀನ್ 2 and 3. 2 and 3 ಮಧ್ಯೆ ಯಾವುದೇ ನಂಬರ್ ತಗೊಂಡ್ರು ಕೂಡ ಗ್ರೇಟೆಸ್ಟ್ ಇಂಟಿಜರ್ ಏನಾಗುತ್ತೆ? ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ದಿಸ್? ಬರುತ್ತೆ. The whole thing is 2 divided by 2.4 plus h ಆಗುತ್ತೆ. As h tends to 0, h ಗೆ 0 ಹಾಕಿದಾಗ ಏನಾಗುತ್ತೆ? 2 by 2.4 ಆಗುತ್ತೆ, ಹೌದಾ ಇಲ್ಲ? Sir, H tends to 2.4, sir. No, h tends to 0. h is a very small number ಅಲ್ವಾ. x tends to 2.4 ಡೆಫಿನಿಷನ್ ಏನ್ ಹೇಳ್ತಿದೆ ಗೊತ್ತಾ? ನೋಡಿ ಫಸ್ಟ್ ಹಿಂಗ್ ಬರ್ಕೋಬೇಕು, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎಲ್ ಎಚ್ ಎಲ್ ಕರೆಕ್ಟ್ ಇದು ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೋಬೇಕು. ಅದಾದ್ಮೇಲೆ ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು? ಎ ಮೈನಸ್ ಎಚ್ ಹಾಕ್ಬೇಕು. ಅಂದ್ರೆ ಅವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರ್ಕೋಬೇಕಂದ್ರೆ ಲಿಮಿಟ್ ಎಚ್ ಟೆನ್ಸ್ ಟು 0, ಇವು ತಪ್ಪು ಮಾಡಿದ್ದಾರೆ, ದಿಸ್ ಇಸ್ 0, ಎಚ್ ಟೆನ್ಸ್ ಟು 0 ಅಂತಾನೆ ಹಾಕಿ, ಪ್ಲಸ್ ಮೈನಸ್ ಬರೆಯಂಗಿಲ್ಲ ಇಲ್ಲಿ, ಎಚ್ ಟೆನ್ಸ್ ಟು 0 ಅಂತಾನೆ ಹಾಕ್ಬೇಕು, ಎಫ್ ಆಫ್ ಎ ಮೈನಸ್ ಎಚ್ ಹಾಕ್ಬೇಕು ಅಂತ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಎಚ್ ಗೆ 0, h is a very small number, tends to 0. Okay, sir. ಅರ್ಥ ಆಯ್ತಾ ಇದು? Yes, sir. ಎಲ್ಲದಕ್ಕೂ h tends to 0 ನೇ ಹಾಕ್ಬೇಕು. ಸೊ ಇಷ್ಟು ಬಂತು. ಸೊ ಸಿಮಿಲರ್ಲಿ ಎಲ್ ಎಚ್ ಎಲ್ ಮಾಡಿ, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ h tends to 0 2.4 minus h divided by 2.4 minus h. So which is equal to what? 2.4 minus some small number. ಅಂದ್ರೆ h tends to 0 ಅಂತ ಅಂದ್ರೆ ತುಂಬಾ ಅಂದ್ರೆ ಆಲ್ಮೋಸ್ಟ್ 0 ಬಟ್ ನಾಟ್ 0, tends to 0 ಅಂತ ಅಂದ್ರೆ ಅದು ಕೂಡ ಆನ್ಸರ್ ಏನ್ ಬರುತ್ತೆ? 2 ಬರುತ್ತೆ. 2 ಬರುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ ದಟ್ ಇಸ್ 2 ಡಿವೈಡ್ ಬೈ h tends to 0, ಡಿನಾಮಿನೇಟರ್ ಕೂಡ ಏನ್ ಬರುತ್ತೆ? 2.4 ಬರುತ್ತೆ. ಸೊ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಏನಾಗಿದೆ ಇಲ್ಲಿ? ಸೇಮ್ ಬಂದಿದೆ. ಸೊ ದ ವ್ಯಾಲ್ಯೂ ಆಫ್ ದಿಸ್ ಇಸ್ ವಾಟ್? 2 upon 2.4. You can simplify this, multiply this by 10, that is 20 by 24 ಆಗುತ್ತೆ. 2 ಇಂದ ಹೊಡೆದ್ರೆ ನಿಮಗೆ 10 by 5 by 6. 4 ಇಂದ ಹೊಡಿಬೋದು ಡೈರೆಕ್ಟ್ ಆಗಿ. ಸೊ 5 by 6 ಅಂತ ಬರೀಬೋದು. ಸೊ ಇದು ಹೇಗೆ ಮಾಡ್ತೀರಾ? ಇದು ಅಷ್ಟೇ. ಎಲ್ ಎಚ್ ಎಲ್ ಹೇಳಿ ನನಗೆ ಫಸ್ಟ್. ವಾಟ್ ಈಸ್ ಯುವರ್ ಎಲ್ ಎಚ್ ಎಲ್? ಲಿಮಿಟ್ h tends to 0 2 to the power of 1 upon x ಜಾಗದಲ್ಲಿ ಏನ್ ಹಾಕ್ಬೇಕು ಈಗ ನೀವು? x tends to 1 ಆಗಿರೋದ್ರಿಂದ 1 ಮೈನಸ್ h ಹಾಕ್ಬೇಕೀಗ. a ಮೈನಸ್ h ಹಾಕ್ಬೇಕಲ್ವಾ ಎಲ್ ಎಚ್ ಎಲ್ಗೆ? 1 ಮೈನಸ್ h ಮೈನಸ್ 1 ಹಾಕ್ಬೇಕೀಗ. ನಾವು as h tends to 0 ಏನಾಗುತ್ತೆ ನೋಡಿ. ಸೊ ಏನ್ ತಪ್ಪ ಆಯ್ತಾ? ಇಲ್ಲ ಕರೆಕ್ಟ್ ಆಗಿದೆ. ಇಲ್ಲ ಪ್ಲಸ್ 1 ಮೈನಸ್ 1 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಲಿಮಿಟ್ h tends to 0 2 to the power 1 by what? ಮೈನಸ್ h ಆಗುತ್ತೆ. ಸೊ as h tends to 0 ನಿಮ್ಗೆ ಏನಾಗುತ್ತೆ? 2 to the power of minus 1 upon 0. So which is equal to 2 to the power of minus infinity, which will give you 0. Minus 2 power minus infinity is 0. Because ನಮಗೆ 2 power minus infinity ನ 1 by 2 power infinity ಅಂತ ಬರೀಬಹುದು. 1 by 2 power infinity ನ ಏನಂತ ಬರೀಬಹುದು? 1 by infinity, 1 by infinity again 0. So it is 0. Similarly, what about RHL? Same logic apply ಮಾಡಿ. Limit h tends to 0 2 to the power 1 divided by 0 1 plus h minus 1 ಆಗುತ್ತೆ. ಸೇಮ್ ಕ್ಯಾನ್ಸಲ್ ಆಗುತ್ತೆ. Which is equal to limit h tends to 0 2 to the power 1 1 ಕ್ಯಾನ್ಸಲ್ ಆಯ್ತು, 1 by h ಆಗುತ್ತೆ. h tends to 0 2 power infinity ಆಗುತ್ತೆ. So 2 power infinity is what? Infinity does not exist.
ಓಕೆ, ಇದು ಬೇರೆ ಬರ್ತಾ ಇದೆ, ಇದು ಬೇರೆ ಬರ್ತಾ ಇದೆ. ಸಿಮಿಲರ್ಲಿ ಡೂ ದಿಸ್ ಒನ್. ಸೊ ಇಲ್ಲಿ LHL ಮಾಡಿ. LHL ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ? ಲಿಮಿಟ್ h tends to 0 1 divided by 1 plus e to the power of 1 by what? 0 minus h ಆಗುತ್ತೆ. So then limit h tends to 0. ಈಗ ಏನಾಗುತ್ತೆ? ಡೈರೆಕ್ಟ್ ಆನ್ಸರ್ ಬರುತ್ತೆ 1 by 1 plus e to the power of minus 1 upon h ಆಗುತ್ತೆ. As h tends to 0, 1 by 0 ಇನ್ಫಿನಿಟಿ ಆಗುತ್ತೆ. ಸೊ ಇದೇನಾಗುತ್ತೆ? ಫೈನಲಿ ನಿಮಗೆ 1 upon 1 plus e power minus infinity ಆಗುತ್ತೆ. So this again tends to 1 ಆಗುತ್ತೆ. e power minus infinity tends to 0. This tends to 0. 1 plus 0 is 1. So 1 by 1 is 1. So similarly find RHL. So RHL ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ RHL ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ ಅಂದ್ರೆ ನೀವು 0 plus h e power infinity 1 by infinity 0 ಆಗುತ್ತೆ. RHL ಹಂಗೆ ಮಾಡ್ಬಿಡಿ. ಲಿಮಿಟ್ h tends to 0 1 upon 1 plus e to the power of 1 by 0 plus h. 0 plus h, so which is equal to h tends to 0 ಏನಾಗುತ್ತೆ? 1 by infinity ಆಗುತ್ತೆ. 1 by 1 plus e power infinity ಆಗುತ್ತೆ. So total gives you 0. e power infinity is infinity. Infinity plus 1 is infinity. 1 by infinity is 0. So ಏನಾಗುತ್ತೆ ಈಗ ಇದು? Infinity 0. Does not exist. ಇದು ನೀವು ಮಾಡ್ಕೋತಿರಲ್ವಾ? ಸೇಮ್ ಲಾಜಿಕ್ ಅಲ್ಲೇ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ಸ್ ಸಿಗುತ್ತೆ. Okay. ಇದು ನೋಡಿ, as x tends to infinity sin x ಏನಾಗುತ್ತೆ? as x tends to infinity sin x ಬಂದ್ಬಿಟ್ಟು does not exist ಅಂತ ಬೈ ಗ್ರಾಫಿಕಲಿ ಹೇಳ್ಬೋದು ನಾವು, ಹೌದಾ ಇಲ್ವಾ? ಯಾಕಂದ್ರೆ ಅದು ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ದಿಸ್ oscillates between -1 and 1 ಆಗ್ತಾ ಇರುತ್ತೆ. ಯಾವ ವ್ಯಾಲ್ಯೂ ಅಂತ ಹೇಳಕ್ಕಾಗಲ್ಲ, ನೀವು x ಗೆ ಏನ್ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಆಗ್ತಾ ಇರುತ್ತೆ. x tends to infinity this oscillates between -1 to 1. ಸೊ ಹಂಗಾಗಿ ಅದನ್ನ ಏನಂತ ಕರಿತೀವಿ ನಾವು? does not exist ಅಂತ ಹೇಳ್ತೀವಿ. ಕ್ಲಿಯರಾ? ಇದು ಕೂಡ ಅಷ್ಟೇ, ಏನಂತ ಹೇಳ್ಬೋದು? ಯಾಕಂದ್ರೆ ನೀವು ಗ್ರಾಫ್ ಗೊತ್ತಲ್ವಾ, ಸೈನ್ ಗ್ರಾಫ್ ಹಿಂಗ್ ಹೋಗ್ತಾ ಇರುತ್ತೆ, ಹಿಂಗೆ ಯಾವ ವ್ಯಾಲ್ಯೂ ಅಂತ ಹೇಳಕ್ಕಾಗಲ್ಲ as x tends to infinity. ಹಾಗಾಗಿ ಇದು ಕೂಡ ಅಷ್ಟೇ, oscillates between -1 and 1. ಸೊ ಇದು ಕೂಡ ಏನಂತ ಹೇಳ್ಬೋದು ನಾವು? ಐ ಕ್ಯಾನ್ ಸೇ does not exist. ಇದೇನಂತ ಹೇಳ್ಬೋದು? Does not exist. ಇದು ಕೂಡ does not exist. as x tends to 1 ಏನಾಗುತ್ತೆ? ಸೊ 1 minus 1 0. 1 by 0 ಏನಾಗುತ್ತೆ? ಇನ್ಫಿನಿಟಿ. This tends to infinity. If that value tends to infinity, ನೋಡಿ, if this value tends to infinity, this oscillates. The whole function oscillates. So this value tends to infinity ಅಂತಂದ್ರೆ the whole function same oscillates ಆಗುತ್ತೆ. oscillates ಅಂತ ಅಂದ್ರೆ ಅದು ಕೂಡ does not exist ಅಂತಾನೆ ಹೇಳ್ಬೋದು. ಈಗ ಇದೇನಾಗುತ್ತೆ ನೋಡಿ, ಲಿಮಿಟ್ x tends to 0 x into sin of 1 by x ಅಂತ ಇದೆ. ಸೊ ಈ ವ್ಯಾಲ್ಯೂ ಏನಾಗುತ್ತೆ ಅಂತ, as x tends to 0 ಏನಾಗುತ್ತೆ? ಇದು ಇನ್ನೊಂಥರನು ಆನ್ಸರ್ ಹೇಳ್ಬೋದು. ಇದು 0 ಆಗುತ್ತೆ, ಇದು ಬೌಂಡೆಡ್ ಇದೆ. ಸೊ 0 ಮತ್ತೆ ಬೌಂಡೆಡ್ ಇದ್ರೆ ಅದು ಆನ್ಸರ್ ಏನಂತ ಹೇಳ್ಬೋದು ನಾವು? ಲಿಮಿಟ್ 0 ಅಂತ ಹೇಳ್ಬೋದು. ಹಂಗಾದ್ರೂ ಮಾಡಿ. ಇಲ್ಲ ಅಂತಂದ್ರೆ ದಿಸ್ ಇಸ್ 0 ಇಂಟು ಆಸಿಲೇಷನ್. ದಿಸ್ ವ್ಯಾಲ್ಯೂ ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ? ಸೈನ್ ಒಳಗಡೆ ಇರೋದು ಇನ್ಫಿನಿಟಿ ಟೆಂಡ್ ಆದಾಗ ಸೈನ್ ಬಂದ್ಬಿಟ್ಟು ಆಸಿಲೇಟ್ ಆಗ್ತಾ ಇರುತ್ತೆ, ಹೌದಾ ಇಲ್ವಾ? ಸೈನ್ ಒಳಗಡೆ ವ್ಯಾಲ್ಯೂ ಇನ್ಫಿನಿಟಿ ಟೆಂಡ್ ಆದಾಗ ಸೈನ್ ಫಂಕ್ಷನ್ ಬಂದ್ಬಿಟ್ಟು ಫುಲ್ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಬಟ್ ಇಟ್ ಇಸ್ ಬೌಂಡೆಡ್. ಇಸ್ ಆಸಿಲೇಟ್ಸ್ ಬಿಟ್ವೀನ್ -1 to 1. ಸೊ ಸಿನ್ಸ್ ಇಟ್ ಇಸ್ ಬೌಂಡೆಡ್, ಒಂದು ಥಿಯರಮ್ ಇತ್ತು. ಸೊ ಎರಡು ಪ್ರಾಡಕ್ಟ್ ಆಫ್ ಫಂಕ್ಷನ್ಸ್ ಇದ್ದಾಗ f ಇಂಟು ಜಿ ಇದ್ದಾಗ ಒಂದು 0ಗೆ ಟೆಂಡ್ ಆಗಿ ಇನ್ನೊಂದು ಬೌಂಡೆಡ್ ಇದ್ದಾಗ ಸೊ ಅದು ಟೋಟಲ್ ಲಿಮಿಟ್ ಏನಂತ ಹೇಳ್ಬೋದು ನಾವು? 0 ಅಂತ ಹೇಳ್ಬೋದು. ಸೊ ಆ ಲಾಜಿಕಲ್ ಹೇಳಿ. ಇಲ್ಲ ಅಂತಂದ್ರೆ 0 ಇಂಟು oscillate between
-1 and 1 ಅಂತ ಹೇಳ್ಬೋದು. ಸೊ 0 ಇಂಟು ಏನು ಯಾವುದೇ ವ್ಯಾಲ್ಯೂ ನೀವು ಆಸಿಲೇಟ್ ಆದ್ರೂ ಕೂಡ 0 ಇಂಟು ಎನಿಥಿಂಗ್ ಏನಾಗುತ್ತೆ ನಿಮಗೆ 0ನೇ ಬರುತ್ತೆ. ಸೊ ಹಂಗಾಗಿ ಲಿಮಿಟ್ ಎಕ್ಸಿಸ್ಟ್ ಅಂಡ್ ಇಟ್ ಈಸ್ ಈಕ್ವಲ್ ಟು 0. ದ ಲಿಮಿಟ್ ಆಫ್ ದಿಸ್ ಇಸ್ 0 ನೆನ್ಪಿಟ್ಕೊಳ್ಳಿ. And in the same logic, this tends to 0 and this is bounded. So ಹಂಗಾಗಿ ಡೈರೆಕ್ಟ್ ಆಗಿ ಆನ್ಸರ್ ಅಂತ ಹೇಳ್ಬೋದು ನಾವು 0 ಅಂತ ಹೇಳ್ಬೋದು. So find the limit of this. Limit LHL ಕಂಡಿಡಿಯೋಣ. LHL is equal to limit x tends to 1 minus ಲೆಫ್ಟ್ ಹ್ಯಾಂಡ್ ಸೈಡ್ x tends to 1 minus ಅಂತಂದ್ರೆ ಲೆಸರ್ ದನ್ x 1 ಇಂತ ಕಡಿಮೆ ಇರೋ x ವ್ಯಾಲ್ಯೂಸ್ ನ ಚೂಸ್ ಮಾಡ್ಬೇಕು. ಅಂದ್ರೆ ವಾಟ್ ಇಸ್ ದ ಫಂಕ್ಷನಲ್ ವ್ಯಾಲ್ಯೂ? ಇಟ್ ಇಸ್ 3x minus 2 ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನೀವು x ಗೆ 1 ಹಾಕಿದ್ರೆ ಏನಾಗುತ್ತೆ? 3 minus 2 which is 1. ಸಿಮಿಲರ್ಲಿ RHL ಏನಾಗುತ್ತೆ? RHL ಲಿಮಿಟ್ x tends to 1 plus f of x ಏನು ತಗೊಂತೀರಾ ಇಲ್ಲಿ? ಗ್ರೇಟರ್ ದನ್ 1 ತಗೋಬೇಕು. r ಪ್ಲಸ್ a ಪ್ಲಸ್ ಅಂತಂದ್ರೆ ಗ್ರೇಟರ್ ದನ್ ತಗೋಬೇಕು, ಮೈನಸ್ ಅಂದ್ರೆ ಲೆಸರ್ ದನ್ ತಗೋಬೇಕು. ಸೊ ದಟ್ ಈಸ್ 4x ಸ್ಕ್ವೇರ್ ಮೈನಸ್ 3x. ಸೊ ಇಲ್ಲ ಏನಾಗುತ್ತೆ? 4 into 1 ಸ್ಕ್ವೇರ್ ಮೈನಸ್ 3 into 1. ಸೊ 4 minus 1 it is 1. Yes, limit is what? Limit x tends to 1, f of x is what? 1. ಕ್ಲಿಯರ್ ಅಲ್ವಾ? ಅಂದ್ರೆ ಇದನ್ನ ಸ್ಪ್ಲಿಟೆಡ್ ಡೊಮೈನ್ ಅಂತ ಕರೀತಾರೆ. ಸ್ಪ್ಲಿಟೆಡ್ ಡೊಮೈನ್ ಅಂತಾರೆ ಇಲ್ಲಿ ಏನಿದೆ? ವಾಟ್ ಇಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್? ದ ಡೊಮೈನ್ ಆಫ್ ದಿ ಫಂಕ್ಷನ್ ಈಸ್ ಆರ್ ಅಲ್ವಾ? ಅದು ಬಟ್ ಸ್ಪ್ಲಿಟ್ ಆಗಿದೆ ಡೊಮೈನ್. ಎಲ್ಲಿಂದ ಅಂದ್ರೆ ದ ಬಿಹೇವಿಯರ್ ಆಫ್ ಫಂಕ್ಷನ್ ಬಿಹೇವಿಯರ್ ಏನಾಗ್ತಿದೆ? ಚೇಂಜ್ ಆಗ್ತಾ ಇದೆ. ಸೊ ಎಲ್ಲೆಲ್ಲಿ ಚೇಂಜ್ ಆಗ್ತಾ ಇದೆ? 1 ಹತ್ರ ಚೇಂಜ್ ಆಗ್ತಾ ಇದೆ ಅಲ್ವಾ? ಸೊ 1 ಹತ್ರನೇ ಕೇಳಿದಾಗ ಯು ಹ್ಯಾವ್ ಟು ಯೂಸ್ ದ ಕನ್ಸೆಪ್ಟ್ ಆಫ್ LHL ಅಂಡ್ RHL. ನಾವು ಸಪೋಸ್ ಇಫ್ ದೇ ಆಸ್ಕ್ x tends to 3 f of x ಅಂತ ಕೇಳಿದ್ರೆ ದೆನ್ ವಾಟ್ ವಿಲ್ ಬಿ ಯುವರ್ ಆನ್ಸರ್? ಇವಾಗ ನೀವು LHL RHL ಮಾಡೋ ಅವಶ್ಯಕತೆ ಇಲ್ಲ. x tends to 3 ಅಂತಂದ್ರೆ ಡೆಫಿನೆಟ್ಲಿ ದಟ್ 3 ಏನಿದೆ 3 ಅನ್ನೋದು ಇಟ್ ಲೈಸ್ ಇನ್ ವಿಚ್ ಡೊಮೈನ್? ಸ್ಪ್ಲಿಟೆಡ್ ಡೊಮೈನ್. 2 ಡೊಮೈನ್ ಸ್ಪ್ಲಿಟ್ ಆಗಿದೆ ಇಲ್ಲಿ. ಓಕೆನಾ? ಸೊ 1 ಇಸ್ ದ 1 ವ್ಯಾಲ್ಯೂ ಏನಿದೆ. ಸೊ ಒಂದು ಫಂಕ್ಷನ್ ಈ ಕಡೆ ಒಂಥರ ಬಿಹೇವ್ ಮಾಡ್ತಾ ಇದೆ, ಈ ಕಡೆ ಒಂಥರ ಬಿಹೇವ್ ಮಾಡ್ತಾ ಇದೆ ಫಂಕ್ಷನ್. ಓಕೆ, ಸೊ x tends to 3 ಅಂದ್ರೆ ಎಲ್ಲಿ ಬರುತ್ತೆ? 3 ಡೆಫಿನೆಟ್ಲಿ ಬಿಲಾಂಗ್ಸ್ ಟು ದಿಸ್ ಒನ್, ರೈಟ್? ಸೊ ಹಂಗಾಗಿ ಏನಾಗುತ್ತೆ? 1 ಇಲ್ಲ, 3 ಇಲ್ಲ ಹಾಕ್ಬೇಕಾಗು. 3 ಇಲ್ಲ ಹಾಕಿದ್ರೆ ಏನಾಗುತ್ತೆ ಅವಾಗ? 4 into 9 minus 3 into 3 ಆಗುತ್ತೆ. ಸೊ ಏನಾಗುತ್ತೆ ಈಗ? 94 36 minus 9 20. 20 6 27. ಅರ್ಥ ಆಯ್ತಾ ಇದು? Yes, sir. ಯಾವಾಗ LHL RHL ಯೂಸ್ ಮಾಡ್ಬೇಕು ಹೇಳಿ? ಡೊಮೈನು ಏನಿದೆ ಅದು ಎಲ್ಲಿ ಸ್ಪ್ಲಿಟ್ ಆಗಿದೆ? 1 ಹತ್ರ ಸ್ಪ್ಲಿಟ್ ಆಗಿದೆ. ನಾವು ಕಂಡುಹಿಡಿಯಕ್ಕೆ ಕೇಳ್ತಾ ಇರೋದನ್ನು ಅಲ್ಲೇ ಅದೇ ವ್ಯಾಲ್ಯೂಗೆ ಲಿಮಿಟ್ ಕಂಡುಹಿಡಿಯಕ್ಕೆ ಕೇಳಿದ್ರೆ ನೀವು ಟು ಯೂಸ್ LHL RHL. ಸಪೋಸ್ ಅದರ್ ದನ್ ವ್ಯಾಲ್ಯೂ ಏನಾದ್ರು ಕೇಳಿದ್ರೆ ಅಂದ್ರೆ 3 ಆ ಕಡೆನೋ ಈ ಕಡೆನೋ ಕೇಳಿದಾಗ ನೀವು ಡೈರೆಕ್ಟ್ಲಿ ಯೂಸ್ ದ ಫಂಕ್ಷನ್. ಯಾವ ವ್ಯಾಲ್ಯೂ ಕೇಳಿದೀವಿ? ಸೊ 3 ಕೇಳಿದೀನಿ. 3 ಡೆಫಿನೆಟ್ಲಿ ಇಟ್ ಇಸ್ ಗ್ರೇಟರ್ ದನ್ 1. ಸೊ ಯೂಸ್ ದಿಸ್ ಫಂಕ್ಷನ್. So using the sequential criteria, prove that the limit of Dirichlet function ಇದೊಂದು ಫಂಕ್ಷನ್ ಸೊ ಡಸ್ ನಾಟ್ ಎಕ್ಸಿಸ್ಟ್ ಅಟ್ ಎನಿ ಪಾಯಿಂಟ್. ಅಟ್ ಎನಿ ಪಾಯಿಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಒಂದು ಪ್ರೂವ್ ಮಾಡಿ ಅಂತ ಕೇಳ್ತಿದ್ದಾರೆ. ಹೌ ಟು ಪ್ರೂವ್ ದಿಸ್? ಏನ್ ಮಾಡಿ ಈಗ? ಯು ಹ್ಯಾವ್ ಟು ಕನ್ಸಿಡರ್ ಟೂ ಸೀಕ್ವೆನ್ಸಸ್. ಸೊ ಎಕ್ಸ್ ಅನ್ನ ಒಂದು ಸೀಕ್ವೆನ್ಸ್ ತಗೊಂತೀನಿ ವಿಚ್ ಕನ್ವರ್ಜಸ್ ಟು 1. ಸಾರಿ, ವಿಚ್ ಕನ್ವರ್ಜಸ್ ಟು ಐ ಸೇ ಸಮ್ ಎ. ಓಕೆನಾ? ಜನರಲ್ ಆಗಿ ತಗೊಂತೀನಿ. ಅಟ್ ಎನಿ ಪಾಯಿಂಟ್ ಅಂತ ಇರೋದ್ರಿಂದ ಯಾವುದೇ ಪಾಯಿಂಟ್ ಅಲ್ಲೂ ಎಕ್ಸಿಸ್ಟ್ ಆಗಲ್ವಂತೆ ಲಿಮಿಟ್ ಇದು. I'm going to take simply a may be any real number. So in this sequence all the elements of the sequence are from q. Okay na? ಅಂದ್ರೆ ಎಲ್ಲಾ ಸೀಕ್ವೆನ್ಸ್ ಟರ್ಮ್ಸ್ ಇರ್ತಾವಲ್ಲ ಅವೆಲ್ಲ ಬಂದ್ಬಿಟ್ಟು q ನಲ್ಲಿ ಇರೋ ಟರ್ಮ್ಸ್ ಗಳು ಅಂತ. yn ಇರಲಿರೋ ಇನ್ನೊಂದು yn ಅಂತ ಇನ್ನೊಂದು ಸೀಕ್ವೆನ್ಸ್ ತಗೊಂತೀನಿ. ಇದರಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎಂತವು? qc ಇರೋ ಅಂತ ಎಲಿಮೆಂಟ್ಸ್. ಬಟ್ ಅದು ಕೂಡ ಏನಾಗ್ತದೆ? ಹೇಗೆ ಟೆಂಡ್ ಆಗುತ್ತಿದೆ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಕೊಡಿ. ಈ ತರದೊಂದು ಎಕ್ಸಾಂಪಲ್ ಕೊಡಿ ಇದಕ್ಕೆ. ಎಕ್ಸ್ ಅಂಡ್ ವೈ ಈ ತರದೊಂದು ಈ ಸಿನಾರಿಯೋಗೆ ಒಂದು ಎಕ್ಸಾಂಪಲ್ ಕೊಡಿ. ಆವಾಗಲೇ ಹೇಳಿದ್ನಲ್ಲ ಅದೇ ನಂಬರ್ 1/n ಅಂತ ಒಂದು ತಗೊಂತಿರಲ್ಲಪ್ಪ. ಇದ್ರಲ್ಲೆಲ್ಲ ಎಲ್ಲಾ ಎಲಿಮೆಂಟ್ಸ್ ಎಲ್ಲಿರ್ತಾವಪ್ಪ?
ರಾಷನಲ್ಸ್. ಇಲ್ಲಿರೋ ಪ್ರತಿ ಎನ್ಗೆ ನೀವು ಯಾವುದೇ ಚಾಯ್ಸಸ್ ಕೊಟ್ಟರು ಕೂಡ 1 2 3 ಚಾಯ್ಸಸ್ಗೆ ಎಲ್ಲ ಬರುವಂತ ಆನ್ಸರ್ಸ್ಗಳು ಏನಿದೆ ರೇಂಜು, ನಿಮ್ಗೆ ರೇಂಜ್ ಸೆಟ್ ಬಂದ್ಬಿಟ್ಟು ನಿಮ್ಗೆ ಇದು ಟರ್ಮ್ಸ್ ಬಂದ್ಬಿಟ್ಟು ಕ್ಯೂನಲ್ಲಿ ಇರ್ತವೆ. ಈಗ ಅದೇ ತರ ನಿಮ್ಗೆ √2 + n ಅಂತ ಕೊಟ್ರೆ ಇಲ್ಲಿ ಬರುವಂತ ನಿಮ್ಗೆ ಎಲ್ಲಾ ಟರ್ಮ್ಸ್ಗಳು ಕೂಡ ಎಲ್ಲಿರ್ತಾವೆ ಕ್ಯೂಸ್ ಅಲ್ಲಿ ಇರ್ತವೆ. ಬಟ್ ಬೋತ್ ದ ವ್ಯಾಲ್ಯೂಸ್ ಬೋತ್ ದ ಸೀಕ್ವೆನ್ಸಸ್ ಟೆನ್ಸ್ ಟು 0. as n tends to infinity ಏನಾಗುತ್ತೆ ಇದು 0 ಟ್ರೆಂಡ್ ಆಗುತ್ತೆ. ಇಲ್ಲೂ ಕೂಡ as n tends to infinity 0ನೇ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ಈ ತರ ಎಕ್ಸಾಂಪಲ್ ಅಂದ್ರೆ 2 ಸೀಕ್ವೆನ್ಸಸ್ ಕನ್ಸಿಡರ್ ಮಾಡ್ಕೊಂಡೆ ನಾನು ಇಲ್ಲಿ 0 ಅಂತ ತಗೊಂಡು, ನಾನು ಯಾಕೆ ಈ 2 ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತಿಲ್ಲ ಅಂತಂದ್ರೆ ಜನರಲ್ ಆಗಿ ಕೇಳಿದೆ ನಾನು ಅಟ್ ಎನಿ ಪಾಯಿಂಟ್ ಅಂತ ಕೇಳಿದಾನೆ, ಸುಮ್ಮನೆ ಸಿಂಪಲ್ ಆಗಿ ಒಂದೆರಡು ತಗೊಂಡು ಹಿಂಗಿದೆ ಅಂತ ಅನ್ಕೊಳ್ಳೋಣ. ಸೊ ಈಗ ಎಫ್ ಆಫ್ ಎಕ್ಸ್ ಎನ್ ಏನಾಗುತ್ತೆ, ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಸೇಮ್ ಲಾಜಿಕ್ ಇದು. ಎಫ್ ಆಫ್ ಎಕ್ಸ್ ಎನ್ ಏನ್ ಬರುತ್ತೆ, ಸೊ ಫಾರ್ ದಿ ರ್ಯಾಷನಲ್ ಟರ್ಮ್ಸ್ ಇದ್ದಾಗ ಏನ ಬರುತ್ತೆ, ಸೀಕ್ವೆನ್ಸ್ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಸೊ ಅದೇ ತರ ಎಫ್ ಆಫ್ ವೈ ಎನ್ ಏನ್ ಬರುತ್ತೆ 0 ಬರುತ್ತೆ. ಸೊ ಇವೆರಡು ಈಕ್ವಲ್ ಇಲ್ಲ ಅಲ್ವಾ, ನಾಟ್ ಕನ್ವರ್ಸ್ ಟು ದ ಸೇಮ್ ನಂಬರ್. ಹಂಗಾಗಿ ಏನಂತ ಹೇಳ್ಬೋದು ನಾವು, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಈ ತರದ್ದು ಒಂದು ಸಿಕ್ಬಿಟ್ರೆ ಸಾಕು ನಮ್ಗೆ, ವಿಷಯ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅಟ್ ಎನಿ ನಂಬರ್ ಸಿನ್ಸ್ ಎ ಇಸ್ ಆರ್ಬಿಟ್ರರಿ. ಸೊ ಹಂಗಾಗಿ ನಾವು ಏನಂತ ಹೇಳ್ಬೋದು, ಅಟ್ ಎನಿ ನಂಬರ್ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಇದು? ಡಿರಿಚ್ಲೆಟ್ ಫಂಕ್ಷನ್ ಏನಿದೆ ಅದು ಎಲ್ಲೂ ಲಿಮಿಟ್ ಎಕ್ಸಿಸ್ಟ್ ಆಗೋದಿಲ್ಲ. ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ, ಯಾವ ಕೇಸಲ್ಲಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ದಿಸ್ ಇಸ್ ದ ಕ್ವಶನ್. ಯೂಸಿಂಗ್ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಪ್ರೂವ್ ದಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ 0. ಇಲ್ಲಿ ಹೇಳ್ತಿದ್ದಾನೆ ಇದು ಕೂಡ ಡಿರಿಚ್ಲೆಟ್ ಫಂಕ್ಷನ್, ಓಕೆನಾ? ಸೊ ಇದು ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂಡ್ ಇಟ್ ಇಸ್ 0 ಅಂತ ಹೇಳ್ತಿದ್ದಾರೆ. ಯಾವಾಗ ನೋಡಿ, ಎಕ್ಸ್ ಮತ್ತೆ -x ಅಂತ. ಈಗ ನೋಡಿ ಅದ್ರ ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಹೇಳ್ತಿದ್ದೆ ನಾನು, ಯಾವ ಪಾಯಿಂಟ್ ಚೆಕ್ ಮಾಡ್ಬೇಕಾದ್ರೆ ನಾವು ಲಿಮಿಟ್ ಈಗ 0 ನಲ್ಲಿ ಮಾತ್ರ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸಿಂಪ್ಲಿ ನಾವೇನ್ ಮಾಡ್ತೀನಿ, ಇಲ್ಲೂ ಕೂಡ ಅಷ್ಟೇ, ವೆರಿ ಸಿಂಪಲ್ ಲಾಜಿಕ್. ಸೊ ಎಕ್ಸ್ ಎನ್ ತಗೊಂತೀನಿ, ಎಲ್ಲಿರೋಂಥ ಎಕ್ಸ್ ಎನ್ ಅಂದ್ರೆ ಏನು, ಇಲ್ಲಿ ಟರ್ಮ್ಸ್ ಬಂದ್ಬಿಟ್ಟು ಕ್ಯೂ ಅಲ್ಲಿ ಇದಾವೆ ಅಂತ ಅನ್ಕೊಳ್ಳೋಣ. ಒಂದು ಸೀಕ್ವೆನ್ಸ್ ಅದು 0 ಟೆಂಡ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ವೈ ಎನ್ ಅಂತ ಒಂದು ಸೀಕ್ವೆನ್ಸ್ ತಗೊಂತೀನಿ, ಸೊ ಅಲ್ಲಿರೋ ಟರ್ಮ್ಸ್ ಬಂದ್ಬಿಟ್ಟು ಕ್ಯೂಸ್ ಅಲ್ಲಿ ಇದಾವೆ, ಅದು ಕೂಡ ಟೆನ್ಸ್ ಟು 0 ಅಂತ ತಗೊಳ್ಳೋಣ. ಈಗ ಎಫ್ ಆಫ್ ಎಕ್ಸ್ ಎನ್ ಏನಾಗುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಎನ್ ಏನಾಗುತ್ತೆ ಅಂಡ್ ಎಫ್ ಆಫ್ ವೈ ಎನ್ ಏನಾಗುತ್ತೆ ಚೆಕ್ ಮಾಡಿ. ಎಫ್ ಆಫ್ ಎಕ್ಸ್ ಎನ್ ಬಂದ್ಬಿಟ್ಟು ಕ್ಯೂ ಅಂತಂದ್ರೆ ಯಾವ್ದು ತಗೋಬೇಕು ನೀವೀಗ, ಎಕ್ಸ್ ತಗೋಬೇಕು. ಸೊ ಎಕ್ಸ್ ಅಂತಂದ್ರೆ ದಿಸ್ ಇಸ್ ಎಕ್ಸ್ ಎನ್. ಎಕ್ಸ್ ಎನ್ ಟೆನ್ಸ್ ಟು ವಾಟ್, ನಮಗೆ ಗೊತ್ತು 0 ಅಂತ, ಬಿಕಾಸ್ ಎಕ್ಸ್ ಎನ್ ಟೆನ್ಸ್ ಟು 0. ದಿಸ್ ಇಸ್ ವಾಟ್, ಮೈನಸ್ ಎಕ್ಸ್ ಎನ್. Minus xn tends to -0, which is again 0 only. Both tends to the same limit. Therefore ಏನಂತ ಹೇಳ್ಬೋದು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಆನ್ಸರ್ ಏನ್ ಬಂತು 0ನೇ ಅಂತ ಹೇಳ್ಬೋದು. ಸಪೋಸ್ 0 ಬಿಟ್ಟು ಬೇರೆ ಯಾವುದೇ ನಂಬರ್ ತಗೊಂಡ್ರು ಕೂಡ ಏನಾಗುತ್ತೆ, ಆಗಲ್ಲ, ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ. ಯಾಕಂತಂದ್ರೆ ಇದೇ ಕ್ವಶನ್ಗೆ ನೀವು ಇದು ಕಂಡಿಡಿ ನೋಡೋಣ, ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಅಂತ ಕೇಳಿದ್ರೆ ಏನಾಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಕಂಡಿಡಿರಿ ಅಂತ ಕೇಳಿದ್ರೆ ಏನಾಗುತ್ತೆ, ಇಫ್ ದಿಸ್ ಇಸ್ ದ ಕ್ವಶನ್. ಅವೆಲ್ಲ ಸೇಮ್ ಕ್ವಶನ್. ಇವಾಗ ನೀವೆಲ್ಲ ಏನ್ ತಗೊಂತೀರಾ, ಇಲ್ಲಿ 0 ಬದಲು ಏನ್ ತಗೊಂತೀರಾ, ಎಕ್ಸ್ ಎನ್ ಟೆನ್ಸ್ ಟು 1 ಅಂತ ತಗೋತೀರಾ, ವೈ ಎನ್ ಟೆನ್ಸ್ ಟು 1 ಅಂತ ತಗೋತೀರಾ. ಎಫ್ ಆಫ್ ಎಕ್ಸ್ ಎನ್ ಟೆನ್ಸ್ ಟು ವಾಟ್, 1 ಆಗುತ್ತೆ. ಎಫ್ ಆಫ್ ವೈ ಎನ್ ಟೆನ್ಸ್ ಟು ವಾಟ್, -1 ಆಗುತ್ತೆ. ಸೊ ಎಕ್ಸ್ ಎನ್ ವೈ ಅನ್ನು ಸೇಮ್ ಲಿಮಿಟ್ ಟೆಂಡ್ ಆಗ್ತಿದಾವೆ, ಬಟ್ ಎಫ್ ಆಫ್ ಎಕ್ಸ್ ಎನ್ ಎಫ್ ಆಫ್ ವೈ ಎನ್ ಡಸ್ ನಾಟ್ ಟೆಂಡ್ ಟು ದ ಸೇಮ್ ಲಿಮಿಟ್. ಏನಂತ ಹೇಳ್ಬೇಕು ಈಗ ನಾವು, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೇಕು. ಸೊ ಈ ಫಂಕ್ಷನ್ಗೆ, ಈ ಕೊಟ್ಟಿರೋ ಫಂಕ್ಷನ್ಗೆ 0 ನಲ್ಲಿ ಮಾತ್ರ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂಡ್ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 0 ಆಗುತ್ತೆ. ಅಂಡ್ ಅದರ್ ದೆನ್ ಎನಿ ವ್ಯಾಲ್ಯೂಸ್ ನಿಮ್ಗೆ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ ಸೀಕ್ವೆನ್ಷಿಯಲ್ ಕ್ರೈಟೀರಿಯಾ ಹೇಗೆ ಯೂಸ್ ಮಾಡ್ಬೇಕಂತ. ಸೊ ಇಂಥ ಫಂಕ್ಷನ್ಸ್ ನಾವೇನಂತ ಕರಿತೀವಿ, ಡಿರಿಚ್ಲೆಟ್ ಫಂಕ್ಷನ್ ಅಂತಂದ್ರೆ ನಿಮ್ಗೆ ಏನಂತ ಹೇಳಿದೀನಿ, ಯಾವುದೇ ಒಂದು ಫಂಕ್ಷನ್ ಈ ಫಾರ್ಮ್ಯಾಟ್ ಅಲ್ಲಿ ಇದ್ರೆ, ಸೊ ಏನಿದೆ, ಒಂದು ಎಚ್ ಆಫ್ ಎಕ್ಸ್ ಇಲ್ಲಿ ಏನೋ ಒಂದು ಫಂಕ್ಷನ್ ಇರುತ್ತೆ, ಇಲ್ಲೇನೋ ಒಂದು ಜಿ ಆಫ್ ಎಕ್ಸ್ ಇರುತ್ತೆ. ಸೊ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಇರುತ್ತೆ, ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಸಿ ಇರುತ್ತೆ. ಓಕೆನಾ? ರ್ಯಾಷನಲ್ಗೆ ಒಂಥರ ಬಿಹೇವ್ ಮಾಡುತ್ತೆ ಫಂಕ್ಷನ್, ಇರ್ರಾಷನಲ್ಸ್ಗೆ ಒಂಥರ ಬಿಹೇವ್ ಮಾಡುತ್ತೆ ಫಂಕ್ಷನ್. ಆ ತರ ಏನಾದ್ರು ಇದ್ದಾಗ ಅದನ್ನ ಡಿರಿಚ್ಲೆಟ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇಷ್ಟು ಲಿಮಿಟ್ ಕತೆ ಆಯ್ತು. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳೆಲ್ಲ ಇರ್ತವೆ, ನೀವು ಮಾಡಿ ಅದು ಈಸಿಲಿ
ಇನ್ನು ಒಂದು ಲಿಮಿಟ್ ಅಲ್ಲಿ ಒಂದೆರಡು ಓಕೆ ಬಿಡಿ ನೋಡೋಣ ಮುಂದೆ ಬರ್ತಾ. ನಾವು ಕಮಿಂಗ್ ಟು ದ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್. ಕಂಟಿನ್ಯೂಟಿ ಲಿಮಿಟ್ ಆದ್ಮೇಲೆ ಬರುವಂತ ಟಾಪಿಕ್. ಕಂಟಿನ್ಯೂಟಿ ಅಟ್ ಎ ಪಾಯಿಂಟ್ ಅಂತ ಅಂದ್ರೆ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಟು ಬಿ ಕಂಟಿನ್ಯೂಸ್ ಇಫ್ ಫಾರ್ ಗಿವನ್ ಎಪ್ಸಿಲಾನ್. ಇದೆಲ್ಲ ಏನು ಬೇಡ, ಸೇಮ್ ನಿಮಗೆ ಲಿಮಿಟ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದೀನಿ ಯಾವ ತರ ಇರುತ್ತೆ ಅಂತ, ಎಪ್ಸಿಲಾನ್ ಮತ್ತೆ ಡೆಲ್ಟಾ ಡೆಫಿನಿಷನ್ ಯಾವ ತರ ಇರುತ್ತೆ ಅಂತ. ಸೊ ಜಸ್ಟ್ ನಿಮ್ಗೆ ಏನಾಗಬೇಕಂತಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ ಎ ಇರಬೇಕು. ಅಂದ್ರೆ ಏನಿದೆ ಲಿಮಿಟ್ ವ್ಯಾಲ್ಯೂ ಅಂಡ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದಿಸ್ ಪಾಯಿಂಟ್. ಮತ್ತೆ ಇನ್ನೊಂದು ಏನಂತಂದ್ರೆ ಲಿಮಿಟ್ ಅಂತ ಏನ್ ಮಾತಾಡ್ತೀವಿ, ಇಟ್ ಈಸ್ ನಾಟ್ ಎಕ್ಸ್ ಟೆನ್ಸ್ ಟು ಎ ಅಂತ, ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಎ. ಓಕೆನಾ? ಅಂದ್ರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಅಂತ ಮಾತಾಡ್ತೀವಲ್ಲ ಅದು ಬೇರೆ. ಎಫ್ ಆಫ್ ಎ ಅಂತ ಅಂದ್ರೆ ಇಟ್ ಈಸ್ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಟ್ ಎಕ್ಸಾಕ್ಟ್ಲಿ ಎ. ಎಕ್ಸಾಕ್ಟ್ಲಿ ಏನಲ್ಲಿ ಏನ್ ಬರ್ತಾ ಇದೆ ಮತ್ತೆ ಲಿಮಿಟ್ಸ್ ಏನ್ ಬರ್ತಾ ಇದೆ ಅವೆರಡೂ ಸೇಮ್ ಇದ್ರೆ ವಿ ಸೇ ದಟ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಯಾವಾಗ ಅಂತ ಹೇಳ್ತೀವಿ, ವೆನ್ ವಿ ಸೇ ದಟ್ ಲಿಮಿಟ್ ಎಕ್ಸಿಸ್ಟ್ ಇಫ್ ಎಲ್ ಎಚ್ ಎಲ್ is equal to what? RHL. That must be equal to what? F of A. Then we say that the function is continuous at A. So this is also a local property. So now continuity na ಒಂದು ಪಾಯಿಂಟ್ ಗೆ ಚೆಕ್ ಮಾಡ್ತೀವಿ. ಕ್ಲಿಯರಾ? ಕಂಟಿನ್ಯೂಟಿ ನಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಕಂಟಿನ್ಯೂಟಿ ಫ್ರಮ್ ಲೆಫ್ಟ್ ಅಂತ ಹೇಳ್ತೀವಿ. ಕಂಟಿನ್ಯೂಟಿ ಫ್ರಮ್ ಲೆಫ್ಟ್ ಅಂತ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ಫಂಕ್ಷನ್ ವ್ಯಾಲ್ಯೂ ಸೇಮ್ ಇರಬೇಕು. ಓಕೆನಾ? ಅಂದ್ರೆ ಏನು, ಎಲ್ ಎಚ್ ಎಲ್ ಏನಿದೆ ಅದು ಮತ್ತೆ ಎಫ್ ಆಫ್ ಎ ಎರಡು ಈಕ್ವಲ್ ಇದ್ದಾಗ ನಾವೇನಂತ ಹೇಳ್ತೀವಿ, ನಾವು ಕಂಟಿನ್ಯೂಟಿ ಫ್ರಮ್ ಲೆಫ್ಟ್ ಅಂತ ಹೇಳ್ತೀವಿ. ಕಂಟಿನ್ಯೂಟಿ ಫ್ರಮ್ ರೈಟ್ ಅಂತ ಅಂದ್ರೆ ಏನಂತ ಹೇಳ್ತೀವಿ, ಆರ್ ಎಚ್ ಎಲ್ ಮತ್ತೆ ಎಫ್ ಆಫ್ ಎ ಎರಡು ಈಕ್ವಲ್ ಇದ್ದಾಗ ಕಂಟಿನ್ಯೂಟಿ ಫ್ರಮ್ ದ ರೈಟ್ ಅಂತ ಹೇಳ್ತೀವಿ. ಇವೆಲ್ಲ ಬೇಸಿಕ್ಸ್, ಇವೆಲ್ಲ ಪಿ ಯು ಸಿ ಬೇಸಿಕ್ಸ್ ಎಲ್ಲ ಇದೆ ಇದರಲ್ಲಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಂಟಿನ್ಯೂಟಿ ಇನ್ ಎ ಕ್ಲೋಸ್ಡ್ ಇಂಟರ್ವಲ್. ಕಂಟಿನ್ಯೂಟಿ ಇನ್ ಎ ಕ್ಲೋಸ್ಡ್ ಇಂಟರ್ವಲ್, ಯಾವುದೋ ಒಂದು ಇಂಟರ್ವಲ್ ಅಲ್ಲಿ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಅನ್ಬೇಕಾದ್ರೆ ಏನಂತ ಹೇಳ್ತಿಬೇಕಂತಂದ್ರೆ, ಸೊ ಇಟ್ ಶುಡ್ ಬಿ ಕಂಟಿನ್ಯೂಸ್ ಅಟ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಎ ಕಮ ಬಿ. ಓಪನ್ ಎ ಕಮ ಬಿ ನಲ್ಲಿ ಎಲ್ಲ ಕಂಟಿನ್ಯೂಸ್ ಇರಬೇಕು. ಯಾಕಂದ್ರೆ ಕಂಟಿನ್ಯೂಸ್ ಅಂತಂದ್ರೆ ನೋಡಿ, ಓಪನ್ ಕ್ಲೋಸ್ ಎ ಕಮ ಬಿ ನಲ್ಲಿ ಕಂಟಿನ್ಯೂಸ್ ಇದೆ ಅಂತ ಅನ್ಬೇಕಾದ್ರೆ ಇನ್ ಬಿಟ್ವೀನ್ ಎ ಅಂಡ್ ಬಿ ಓಪನ್ ಎ ಬಿ ನಲ್ಲಿ ಕಂಟಿನ್ಯೂಸ್ ಇರಬೇಕು ಅಟ್ ಈಚ್ ಪಾಯಿಂಟ್. ಮತ್ತೆ ರೈಟ್ ಕಂಟಿನ್ಯೂಸ್ ಅಟ್ ಎ ಇರಬೇಕು. ರೈಟ್ ಕಂಟಿನ್ಯೂಸ್ ಅಟ್ ಎ ಅಂತಂದ್ರೆ ಯಾಕೆ ರೈಟ್ ಕಂಟಿನ್ಯೂಸ್ ಅಂದ್ವಿ ಅಂತಂದ್ರೆ, ನಮ್ಗೆ ನೋಡಿ ಈಗ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಕೊಟ್ಟಿದ್ದಾರೆ ಅಂತಂದ್ರೆ ವಿ ಡೋಂಟ್ ನೋ ದ ನೇಚರ್ ಆಫ್ ದಿ ಫಂಕ್ಷನ್ ಟು ದ ಲೆಫ್ಟ್ ಸೈಡ್ ಆಫ್ ಎ. ಲೆಫ್ಟ್ ಸೈಡ್ ಆಫ್ ಎ ನಲ್ಲಿ ನಮ್ಗೆ ಏನಿದೆ ಅಂತ ಗೊತ್ತಿಲ್ಲ. ನಮ್ಗೆ ದ ಡೊಮೈನ್ ಆಫ್ ಇಂಟ್ರೆಸ್ಟ್ ಈಸ್ ಕ್ಲೋಸ್ಡ್ ಎ ಕಮ ಬಿ ಅಲ್ವಾ, ರೈಟ್ ಸೈಡ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಹಂಗಾಗಿ ನಾವು ಇಲ್ಲಿ ಏನ್ ತಗೊಂತೀವಿ, ರೈಟ್ ವ್ಯಾಲ್ಯೂಸ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಬರೀ ಏನ್ ತಗೊಂತೀವಿ ನಾವು, ಲೆಫ್ಟ್ ಅಲ್ಲಿ ವ್ಯಾಲ್ಯೂಸ್ ಏನಿದೆ ಅಂತ ಗೊತ್ತಿಲ್ಲ ಅಲ್ವಾ ನಮ್ಗೆ ಇಲ್ಲಿ ಎ ಹತ್ರ. ಅದಕ್ಕೆ ಏನ್ ತಗೊಂತೀವಿ ನಾವು, ರೈಟ್ ಕಂಟಿನ್ಯೂಸ್ ತಗೋ. ಬಿ ನಲ್ಲಿ ರೈಟ್ ವ್ಯಾಲ್ಯೂಸ್ ಏನಂತ ಗೊತ್ತಿಲ್ಲ, ಲೆಫ್ಟ್ ವ್ಯಾಲ್ಯೂಸ್ ಗೊತ್ತಿದೆ, ಸೊ ಲೆಫ್ಟ್ ಕಂಟಿನ್ಯೂಸ್. ಬಿ ನಲ್ಲಿ ಲೆಫ್ಟ್ ಕಂಟಿನ್ಯೂಸ್, ಎ ನಲ್ಲಿ ರೈಟ್ ಕಂಟಿನ್ಯೂಸ್ ಆಗಿರ್ಬೇಕು. ಸೊ ಅದು ಕಂಟಿನ್ಯೂಟಿ ಆನ್ ಅ ಸೆಟ್ ಅಂತ ಅಂದ್ರೆ, ಆನ್ ಅ ಸೆಟ್ ಕಂಟಿನ್ಯೂಸ್ ಅನ್ನೋದು ಇಟ್ ಶುಡ್ ಬಿ ಕಂಟಿನ್ಯೂಸ್ ಅಟ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಅಂತ ಹೇಳ್ತೀವಿ. ಅಟ್ ಎವ್ರಿ ಪಾಯಿಂಟ್ ಅಲ್ಲೂ ಕೂಡ ಅದು ಕಂಟಿನ್ಯೂಸ್ ಇರಬೇಕು. ಡಿಸ್ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಅಂತ ಅಂದ್ರೆ, ಯಾವ್ದೋ ಒಂದು ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಅಂತ ಅಂದ್ರೆ, ಫಂಕ್ಷನ್ ಎಫ್ ಇಸ್ ನಾಟ್ ಕಂಟಿನ್ಯೂಸ್ ಅಟ್ ಎ ಅಂತಂದ್ರೆ ವಿ ಸೇ ಇಟ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎ. ಎ ಇಸ್ ಕಾಲ್ಡ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಸೊ ಅಂದ್ರೆ ಒಂದು ಪಾಯಿಂಟ್, ಒಂದು ಫಂಕ್ಷನ್ ನ ವಿತ್ ಎಲ್ಲೂ ಬ್ರೇಕ್ ಇಲ್ದಂಗೆ ನಾವು ಬರಿತಾ ಹೋದ್ರೆ ಕಂಟಿನ್ಯೂಸ್. ಎಲ್ಲಾದ್ರೂ ಬ್ರೇಕ್ ಇದೆ ಅಂತಂದ್ರೆ ಆ ಪಾಯಿಂಟ್ ಎಲ್ಲಿ ಬ್ರೇಕ್ ಆಗಿದೆ ಆ ಪಾಯಿಂಟ್ ನಾವೇನಂತ ಕರಿತೀವಿ, ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಸೊ ಅಷ್ಟೇ ಲಾಜಿಕ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಬರುತ್ತೆ. ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಅಂದ್ರೆ ನೋಡಿ, ಒಂದು ರಿಮೂವಲ್ ಡಿಸ್ಕಂಟಿನ್ಯೂಟಿ ಅಂತ ಬರುತ್ತೆ. ಡಿಸ್ಕಂಟಿನ್ಯೂಟಿ ಅಂದ್ರೆ ಗೊತ್ತಿದೆ ಏನಂತ ಹೇಳಿದೀನಿ ಹೇಳಿ, ಕೇಸಸ್ ಏನೇನು ಆಗಿರ್ಬೋದಪ್ಪ ಅಂದ್ರೆ, ಕಂಟಿನ್ಯೂಟಿ ಅಂದ್ರೆ ಏನಂತ ಹೇಳಿದೀನಿ, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ? ಎಲ್ ಎಚ್ ಎಲ್ ಎಕ್ಸಿಸ್ಟ್ ಆಗಬೇಕು, ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಬೇಕು, ಅವೆರಡೂ ವ್ಯಾಲ್ಯೂಗಳು ಕೂಡ ಎಫ್ ಆಫ್ ಎಗೆ ಈಕ್ವಲ್ ಆಗಬೇಕು. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ ಅಲ್ವಾ? ಈಗ ಈ ಮೂರು ಕೇಸಲ್ಲಿ ಮೂರು ಈಕ್ವಲ್ ಆಗದೆ ಬೇರೆ ಎಲ್ಲ ಕೇಸ್ ಆದ್ರೆ ಅಲ್ಲೇನೋ ಡಿಸ್ಕಂಟಿನ್ಯೂಟಿ ಇದೆ ಅಂತ ಲೆಕ್ಕ. ಓಕೆನಾ? ಯಾವ್ಯಾವ ತರ ಯಾವ್ಯಾವ ವ್ಯಾಲ್ಯೂ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಅದ್ರ ಟೈಪ್ಸ್ ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಅಂದ್ರೆ ಇದೇನ್ ಹೇಳ್ತಿದೆ ಅಂತಂದ್ರೆ, ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಅಂದ್ರೆ ನಾನು ಹೇಳ್ತಿದ್ದೀನಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಎಕ್ಸಿಸ್ಟ್ ಆಗಬೇಕು, ಬಟ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎ. ಎರಡೂ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು,
ಬಟ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎ. ಈ ತರ ಏನಾದ್ರೂ ಅವಾಗಲೂ ಕೂಡ ಏನಂತೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಿ ಈಕ್ವಲ್ ಬಂದು ಎಫ್ ಆಫ್ ಎ ನಾಟ್ ಈಕ್ವಲ್ ಆದ್ರೆ ಏನಂತ ಹೇಳ್ತೀವಿ ನಾವು? ಕಂಟಿನ್ಯೂಸ್ ಅಂತ ಹೇಳಲ್ಲ, ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಅಂತ ಡಿಸ್ಕಂಟಿನ್ಯೂಟಿನ ನಾವು ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಓಕೆನಾ? ಎಫ್ ಇಸ್ ಟು ಹ್ಯಾವ್ ಎ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಟ್ ಎ ಅಂತ ಹೇಳ್ತೇವೆ. ಅಂದ್ರೆ ಯಾಕಿದೆ ಹೆಸರು ರಿಮೂವಬಲ್ ಅಂತ ಬಂತು ಅಂದ್ರೆ discontinuity can be removed by assigning the suitable value to the function at exactly a. Exactly a ಗೆ ಲಿಮಿಟ್ ರೀಡಿಫೈನ್ ಮಾಡೋದ್ರಿಂದ, ರೀಅಸೈನ್ ಮಾಡೋದ್ರಿಂದ ನಾವು ಲಿಮಿಟ್ ನ ಕಂಟಿನ್ಯೂಸ್ ಮಾಡಬಹುದಂತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸೊ sin x by x and 0 where x is not equal to 0 and x is equal to 0 ಅಂತ ಕೊಟ್ಟಿದ್ದಾರೆ ಅಲ್ವಾ? ಈಗ ನಾನು ಹೇಳ್ತೀನಿ ದಿಸ್ ಇಸ್ ಅ ರಿಮೂವಬಲ್ ಸಿಂಗ್ಯುಲಾರಿಟಿ ಅಥವಾ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಏನಂತಂದ್ರೆ ಈಗ ಯು ಫೈಂಡ್ ದ ಲಿಮಿಟ್ ಆಫ್ ದಿಸ್. ವಾಟ್ ಇಸ್ ದ ಲಿಮಿಟ್ ಆಫ್ ದಿಸ್? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಏನ್ ಬರುತ್ತೆ? 1. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 sin x by x ಬಂದ್ಬಿಟ್ಟು ಇಟ್ ಇಸ್ ಸ್ಟ್ಯಾಂಡರ್ಡ್ ರಿಸಲ್ಟ್, ಆರ್ ಎಲ್ಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಎಲ್ ಹಾಸ್ಪಿಟಲ್ಸ್. ಸೊ ಇದು ವ್ಯಾಲ್ಯೂ ಬಂದ್ಬಿಟ್ಟು ಏನಿದೆ 1 ಬಂದಿದೆ. ಬಟ್ ಎಫ್ ಅಟ್ 0 ಏನ್ ಬರ್ತಾ ಇದೆ? ಎಫ್ ಅಟ್ 0 ಬಂದ್ಬಿಟ್ಟು 0 ಬರ್ತಾ ಇದೆ. ಓಕೆನಾ? ಸೊ ಇಟ್ ಇಸ್ ಅ ಡಿಸ್ಕಂಟಿನ್ಯೂಟಿ. ಲಿಮಿಟ್ ಎಕ್ಸಿಸ್ಟ್ ಆಗಿದೆ, ಲಿಮಿಟ್ ಎಕ್ಸಿಸ್ಟ್ ಬಟ್ ನಾಟ್ ಈಕ್ವಲ್ ಟು ಎಫ್ ಆಫ್ 0. ಓಕೆನಾ? ಸೊ ಹಂಗಾಗಿ ಇದು ರಿಮೂವಬಲ್. ಈ ರಿಮೂವಬಲ್ ಅಂತ ಇನ್ನೊಂದು ಏನಂದ್ರೆ ಇದನ್ನ ರಿಮೂವ್ ಮಾಡ್ಬೋದು. ಡಿಸ್ಕಂಟಿನ್ಯೂಟಿ ರಿಮೂವ್ ಹೆಂಗ್ ಮಾಡ್ತೀರಾ ಅಂತಂದ್ರೆ ರೀಡಿಫೈನ್ ಮಾಡಬೇಕು. ಯಾವ ವ್ಯಾಲ್ಯೂನ ನೀವು ಅಸೈನ್ ಮಾಡ್ಬೇಕೀಗ? ದ ಪ್ರಾಬ್ಲಮ್ ಇಸ್ ದಿಸ್ ಅಲ್ವಾ? ಈ ವ್ಯಾಲ್ಯೂ ಒಂದು ಚೇಂಜ್ ಆದ್ರೆ ಏನ್ ಮಾಡ್ಬೋದು ನಾವು? ಅದನ್ನ ಕಂಟಿನ್ಯೂಸ್ ಮಾಡ್ಬೋದು. ನೋಡಿ ಆ 0 ಜಾಗದಲ್ಲಿ ಏನಾದ್ರೂ ಇಲ್ಲೇನ್ ಫಂಕ್ಷನ್ ಬಂದಿರುತ್ತೆ, ಈ ವ್ಯಾಲ್ಯೂ ತಗೊಂಡ್ಬಂದು ಇಲ್ಲ ಅಸೈನ್ ಮಾಡಿದ್ರೆ ನಾನು ಇಲ್ಲಿ 1 ಅಂತ ಹಾಕ್ಬಿಡು. ನೋಡಿ ಸೆಕೆಂಡ್ ಈ ಫಂಕ್ಷನ್ ಅಬ್ಸರ್ವ್ ಮಾಡಿ, ಜಿ ಆಫ್ ಎಕ್ಸ್ ಅಬ್ಸರ್ವ್ ಮಾಡಿ. ಅವನೇನ್ ಮಾಡಿದಾನೆ? ಸೇಮ್ ಫಂಕ್ಷನ್ ಇದೆ, ಬಟ್ ಇಲ್ಲಿ 0 ಜಾಗದಲ್ಲಿ ಇಲ್ಲಿ ಏನ್ ಹಾಕಿದಾನೆ ಇವನು? 1 ಹಾಕಿದ್ದಾನೆ. ಆವಾಗ ದಿಸ್ ಬಿಕಮ್ಸ್ ಕಂಟಿನ್ಯೂಸ್. ಓಕೆನಾ? ಅಂದ್ರೆ ಆ ಎಫ್ ಆಫ್ ಎಗೆ ನಾವು ವ್ಯಾಲ್ಯೂನ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಅಸೈನ್ ಮಾಡೋದ್ರಿಂದ ನಾವು ಅದನ್ನ ಕಂಟಿನ್ಯೂಸ್ ಮಾಡ್ಬೋದು. ಯಾವ ವ್ಯಾಲ್ಯೂ ಅಸೈನ್ ಮಾಡ್ಬೇಕು ಹೇಳಿ ನಾವು? 1. ಅಲ್ಲ, ಜನರಲ್ ಆಗಿ ಯಾವ ವ್ಯಾಲ್ಯೂ ಅಸೈನ್ ಮಾಡ್ಬೇಕಂದ್ರೆ ಲಿಮಿಟ್ ವ್ಯಾಲ್ಯೂ ಏನ್ ಬಂದಿದೆ ಆ ವ್ಯಾಲ್ಯೂ ಅಸೈನ್ ಮಾಡ್ಬೇಕು ನೀವು. 1 ಅಲ್ದೆ ಈಗ ನೀವು 2 ಅಸೈನ್ ಮಾಡಿದ್ರೆ ಮತ್ತೆ ಏನಾಗುತ್ತದು? 1 ಅಲ್ದೆ ನೀವು 2 ಮಾಡಿದ್ರೆ ಏನಾಗುತ್ತೆ? Discontinue. ಮತ್ತೆ ಡಿಸ್ಕಂಟಿನ್ಯೂಸ್ ಇರುತ್ತೆ. ಯಾವ ವ್ಯಾಲ್ಯೂ ಅಸೈನ್ ಮಾಡ್ಬೇಕಂದ್ರೆ ಫಂಕ್ಷನ್ ಏನಿದೆ ಆ ವ್ಯಾಲ್ಯೂ ಏನ್ ಬರ್ತಾ ಇದೆ ಆ ವ್ಯಾಲ್ಯೂ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ ಆಫ್ 1/x ಅಂತ ಇದೆ. ಇಲ್ಲಿ 2 ಇದೆ ಅಂತ ಅನ್ಕೊಳ್ಳಿ. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಇದೆ. ಸೊ ದಿಸ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ. ನಾವು ಟೆಲ್ ಮಿ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0? Discontinuous. It is discontinuous and it is removable discontinuity alva? Yes. It is a removable discontinuity. ಯಾಕೆ ಹೇಳಿ? What is the limit of this? 0. Limit of this is 0 and the value of the function at x is equal to 0 is they are given it as 2. 2. But I can redefine this function to make it as a continuous function. ಹೆಂಗ್ continuous function ಮಾಡ್ತೀರಾ ಇದನ್ನ? ಫಂಕ್ಷನ್ ನ ಏನ್ ಬರಿಬೇಕು ನಾನೀಗ? x sin 1/x ಅಂತಾನೆ ಬರಿಬೇಕು. ಸೊ where x is not equal to 0. ಇಲ್ಲಿ ಏನ್ ಬರಿಬೇಕು ನನಗೆ? ಇಲ್ಲಿ 0. ಎಸ್ 0 ಬರಿಬೇಕು. ಓಕೆನಾ? ಯಾಕಂದ್ರೆ ಈ ಲಿಮಿಟ್ ವ್ಯಾಲ್ಯೂ ಏನ್ ಬರ್ತಾ ಇದೆ ನಮ್ಗೆ ಗೊತ್ತಿರೋ ಪ್ರಕಾರ, ಈಗ ಲಿಮಿಟ್ ಕಂಡಿಡಿದ್ರೆ 0 ಬರ್ತಾ ಇದೆಯಲ್ವಾ? ಆ ವ್ಯಾಲ್ಯೂನೇ ನೀವು ಇಲ್ಲಿ ಅಸೈನ್ ಮಾಡಬೇಕು. ಆ ವ್ಯಾಲ್ಯೂನೇ ಅಸೈನ್ ಮಾಡೋದ್ರಿಂದ ನಾವು ಡಿಸ್ಕಂಟಿನ್ಯೂಟಿನ ರಿಮೂವ್ ಮಾಡ್ಬೋದು. ಸೊ ದಿಸ್ ಫಂಕ್ಷನ್ ಆ ತರ ಫಂಕ್ಷನ್ಸ್ ಏನಾದ್ರು ಇದ್ದಿದ್ರೆ ಅದನ್ನ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಡಿಸ್ಕಂಟಿನ್ಯೂಟಿನ ರಿಮೂವ್ ಮಾಡ್ಬೋದು ನಾವು. ಡಿಸ್ಕಂಟಿನ್ಯೂಟಿ ಆಫ್ ಫಸ್ಟ್ ಕೈಂಡ್ ಅಂತ ಕರಿತೀವಿ ಅಥವಾ ಜಂಪ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನೋಡಿ. ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಬೋತ್ ಎಕ್ಸಿಸ್ಟ್ ಅಂಡ್ ಆರ್ ನಾಟ್ ಈಕ್ವಲ್. ಮುಗಿದೋಯ್ತು ಅಷ್ಟೇ, ಜಾಸ್ತಿ ಟೆನ್ಷನ್ ಆಗೋಬಿಡಿ. ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಎಕ್ಸಿಸ್ಟ್ ಆಗಬೇಕು, ಅವೆರಡು ನಾಟ್ ಈಕ್ವಲ್ ಇರಬೇಕು. ಮುಗಿದೋದು. ಅಂಥದ್ದೇನಾದ್ರೂ ಇದ್ರೆ ಡಿಸ್ಕಂಟಿನ್ಯೂಟಿ ಆಫ್ ಫಸ್ಟ್ ಕೈಂಡ್. ಮುಗಿದೋಯ್ತು ಅಷ್ಟೇ. ಈಗ ನೋಡಿ ಈ ಫಂಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಅದರಲ್ಲಿ ಡಿಸ್ಕಂಟಿನ್ಯೂಟಿ ಆಫ್ ಫಸ್ಟ್ ಕೈಂಡ್ ಫ್ರಮ್ ದಿ ಲೆಫ್ಟ್ ಫ್ರಮ್ ದಿ ರೈಟ್ ಅಂತ ಇದೆ. ಅವೆಲ್ಲ ಓದ್ಕೊಡಿ ನೀವು, ಸಿಂಪಲ್ ಇದೆ. ಸಿಂಪಲ್ ಆಗಿ ಹೇಳ್ಬೇಕು, ಫಸ್ಟ್ ಕೈಂಡ್ ಅಂತ ಅನ್ಬೇಕಾದ್ರೆ ಏನಾಗಿರ್ಬೇಕು ಹೇಳಿ? ಎಲ್ ಎಚ್ ಎಲ್ ಎಕ್ಸಿಸ್ಟ್ ಆಗಬೇಕು, ಆರ್ ಎಚ್ ಎಲ್ ಎರಡು ಎಕ್ಸಿಸ್ಟ್ ಆಗಬೇಕು, ನಾಟ್ ಈಕ್ವಲ್ ಇರಬೇಕು. ಇಷ್ಟೇ ಲಾಜಿಕ್. ರಿಮೂವಲ್ಗೆ ಏನಂತ ಹೇಳಿದ್ವಿ? ರಿಮೂವಲ್ಗೆ ಹೇಳಿದ್ದು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಿ ಈಕ್ವಲ್ ಇದ್ದು ಎಫ್ ಆಫ್ ಎಗೆ ನಾಟ್ ಈಕ್ವಲ್ ಇರಬೇಕು.
ಫಸ್ಟ್ ಕೈಂಡ್ ಅಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಬೇಕು ಬಟ್ ನಾಟ್ ಈಕ್ವಲ್ ಇರಬೇಕು. ಇಲ್ಲಿಗೆ ಎಲ್ ಎಚ್ ಎಲ್ ಏನಾಗುತ್ತೆ, ವಾಟ್ ಇಸ್ ಯುವರ್ ಎಲ್ ಎಚ್ ಎಲ್ ಹಿಯರ್ ಈ ಫಂಕ್ಷನ್ಗೆ? ಎಲ್ ಎಚ್ ಅನ್ನೋದು ಲೆಸ್ 1. ದೆನ್ ಸಿಂಬಲ್ 1, ಆರ್ ಎಚ್ ಎಲ್ ಇಸ್ ವಾಟ್? LHL is -1. minus LHL No, 1 ಎಲ್ ಎಚ್ ಎಲ್ RHL minus ಎಲ್ ಎಚ್ ಎಲ್ ಒನ್ನೇ ಮೇಡಮ್, ಹಾ ಲೆಸ್ ದೆನ್ ಈಕ್ವಲ್. ಎಲ್ ಎಚ್ ಎಲ್ 1, ಆರ್ ಎಚ್ ಎಲ್ -1. ಆರ್ ಎಚ್ ಎಲ್ ಅಂದ್ರೆ ಗ್ರೇಟರ್ ದೆನ್ ಸಿಂಬಲ್ ನೋಡ್ಬೇಕು ಇಲ್ಲಿ, ಗ್ರೇಟರ್ ದೆನ್ ಸಿಂಬಲ್. ಕಂಡೀಷನ್ x is less than equals to 0 ಕೊಟ್ಟಿದ್ದಾರೆ. ಹಾ, ಈಕ್ವಲ್ ಇದ್ರೆ ಏನ್ ತೊಂದ್ರೆ ಇಲ್ಲ. ಅಂದ್ರೆ ನಮಗೆ ಮೇಯ್ನ್ ಆಗಿ ಫಸ್ಟ್ ಕೈಂಡ್ ಅಂತ ಅನ್ಬೇಕಾದ್ರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಮಾತ್ರ ಫೋಕಸ್ ಮಾಡಿ ಸಾಕಿದೆ. Yes. ಇದನ್ನೆಲ್ಲ ಓದ್ಕೊಳ್ಳಿ ಬರುತ್ತೆ. ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಎಕ್ಸಿಸ್ಟ್ ಆಗಿ ಲಿಮಿಟ್ ಅವೆರಡು ಈಕ್ವಲ್ ಇಲ್ಲ ಅಂತಂದ್ರೆ ಫಸ್ಟ್ ಕೈಂಡ್ ಅಷ್ಟೇ ಮುಗಿದೋದು. ಇಲ್ಲೆಲ್ಲೂ ಇದ್ರ ಮೇಲೆ ಎಲ್ಲೂ ಜಾಸ್ತಿ ಕ್ವಶನ್ ಕೇಳಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ. ಡಿಸ್ಕಂಟಿನ್ಯೂಟಿ ಆಫ್ ಸೆಕೆಂಡ್ ಕೈಂಡ್. ಡಿಸ್ಕಂಟಿನ್ಯೂಟಿ ಆಫ್ ಸೆಕೆಂಡ್ ಕೈಂಡ್ ಅಂತ ಅಂದ್ರೆ ಸೆಕೆಂಡ್ ಕೈಂಡ್ ಫ್ರಮ್ ದಿ ಲೆಫ್ಟ್ ಟು ಫ್ರಮ್ ದಿ ರೈಟ್ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಈಗ. ನೈದರ್ ಸೆಕೆಂಡ್ ಕೈಂಡ್ ಅಂತ ಅನ್ಬೇಕಾದ್ರೆ ಎಲ್ ಎಚ್ ಎಲ್ಲು ಎಕ್ಸಿಸ್ಟ್ ಆಗಂಗಿಲ್ಲ, ಆರ್ ಎಚ್ ಎಲ್ಲು ಎಕ್ಸಿಸ್ಟ್ ಆಗಂಗಿಲ್ಲ. ಎರಡು ನೈದರ್ ಎಲ್ ಎಚ್ ಎಲ್ ನಾರ್ ಆರ್ ಎಚ್ ಎಲ್ ಎಕ್ಸಿಸ್ಟ್. ಇದನ್ನ ಎಲ್ ಎಚ್ ಎಲ್ ಅಂತ ಅನ್ಕೊಂಬಿಡಿ ಸಿಂಪಲ್ ಆಗಿ, ಇದನ್ನ ಆರ್ ಎಚ್ ಎಲ್. ಓಕೆನಾ? ಎಲ್ ಎಚ್ ಎಲ್ಲು ಎಕ್ಸಿಸ್ಟ್ ಆಗ್ತಿಲ್ಲ ಸರ್, ಆರ್ ಎಚ್ ಎಲ್ಲು ಎಕ್ಸಿಸ್ಟ್ ಆಗ್ತಿಲ್ಲ ಸರ್, ಏನ್ ಹೇಳ್ಬೇಕು ಸರ್ ಅಂದ್ರೆ ಇಟ್ ಈಸ್ ಯಾವ ಟೈಪ್ ಇದು ಅಂದ್ರೆ ಸೆಕೆಂಡ್ ಕೈಂಡ್ ಅಂತ ಹೇಳ್ಬೇಕು. ಕ್ಲಿಯರ್ ಆಯ್ತಲ್ವಾ? ಎಲ್ ಎಚ್ ಎಲ್ ಎಕ್ಸಿಸ್ಟ್ ಆಗಿಲ್ಲ, ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಕೈಂಡ್. ಸೊ ದಿಸ್ ಇಸ್ ದ ಸೆಕೆಂಡ್ ಕೈಂಡ್. ಸೊ ಲಿಮಿಟ್ ಎಕ್ಸಿಸ್ಟ್ ಆಯ್ತಾ ನೋಡಿ. ಅಂದ್ರೆ ಇನ್ ದ ಸೆನ್ಸ್ ಇದಕ್ಕೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಏನ್ ಬರುತ್ತೆ ನೋಡಿ. LHL is 1. infinity ಲಿಮಿಟ್ ಎಕ್ಸಿಸ್ಟ್ ಆಗಿಲ್ಲ ಇಲ್ಲಿ. ಡಿಸ್ಕಂಟಿನ್ಯೂಟಿ ಆಫ್ ಸೆಕೆಂಡ್ ಕೈಂಡ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು 0 ನಲ್ಲಿ ಇನ್ಫಿನಿಟಿ ಆಸಿಲೇಟ್ ಆಗ್ತಾ ಇರುತ್ತೆ. ಹೌದ್ ತಾನೆ? ಎಲ್ ಎಚ್ ಎಲ್ ಲಿಮಿಟೇ ಎಕ್ಸಿಸ್ಟ್ ಆಗ್ತಿಲ್ಲ ಅಂತ ಅಂದ್ರೆ ಅದ್ರ ಅರ್ಥ ಏನು? ಇಲ್ಲ ಇದು ಇನ್ನೊಂದು ನಿಮ್ಗೆ ಅರ್ಥ ಮಾಡಿಸ್ತು ಹೇಳ್ಬೇಕಂದ್ರೆ ಇನ್ನೊಂದು ಫಂಕ್ಷನ್ ಬರೀತೀನಿ ನೋಡಿ. 1 -1 0. So this is when x greater than 0. This is when x less than 0. ಅಲ್ಲ ನೈದರ್ ಇಷ್ಟ ಆಗ್ಬೋದಲ್ವಾ? X is equals to 0. ಇಲ್ಲ ಅದು ಬರಲ್ಲ, ಅದು ಸಿಗ್ನಲ್ ಫಂಕ್ಷನ್ ಆಗುತ್ತೆ. ಅಲ್ಲ ಇದೇ ಫಂಕ್ಷನ್ ಬೆಸ್ಟ್ ಎಕ್ಸಾಂಪಲ್. ಓಕೆನಾ? ಸೆಕೆಂಡ್ ಕೈಂಡ್ಗೆ. ಯಾಕಂದ್ರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಲ್ಲ ಇಲ್ಲಿ. ಎಲ್ ಎಚ್ ಎಲ್ ಅಂದ್ರೆ ಏನಾಗುತ್ತೆ ಹೇಳಿ, ಎಕ್ಸ್ ಟೆನ್ಸ್ ಟು 0 ಮೈನಸ್ ಹೆಚ್ ಹಾಕೊಳ್ಳಿ. 0 ಮೈನಸ್ ಹೆಚ್ ಹಾಕೊಂಡ್ರೆ ಮತ್ತೆ ನಿಮ್ಗೆ ಸೈನ್ ಆಫ್ ಮೈನಸ್ ಥೀಟಾ minus ಮೈನಸ್ Minus. ಆಗುತ್ತೆ. ಸೊ ನಿಮ್ಗೆ ಮೈನಸ್ ಇನ್ಫಿನಿಟಿ ಮತ್ತೆ ಇದು ಆಸಿಲೇಟ್ ಆಗ್ತಾ ಇರುತ್ತೆ. ಪ್ಲಸ್ ಬಂದಾಗಲೂ ಕೂಡ 0 ಪ್ಲಸ್ ಹೆಚ್ ಹಾಕೋದು ಎಚ್ ಟೆನ್ಸ್ ಟು 0 ಸೈನ್ ಇನ್ಫಿನಿಟಿ ಬರುತ್ತೆ. ಅವಲ್ಲೂ ಕೂಡ ಆಸಿಲೇಟ್ ಆಗ್ತಾ ಇರುತ್ತೆ ಫಂಕ್ಷನ್ ಇದು. ಅರ್ಥ ಆಯ್ತಲ್ವಾ? ಸೊ ನಿಮ್ಗೆ ಈ ವ್ಯಾಲ್ಯೂ ಒಳಗಡೆ ಇರೋದೇನಿದೆ ಇದು ಇನ್ಫಿನಿಟಿಗೆ ಹೋಗುತ್ತೆ. ಒಂದು ಪ್ಲಸ್ ಇನ್ಫಿನಿಟಿಗೆ ಹೋಗುತ್ತೆ, ಇನ್ನೊಂದು ಮೈನಸ್ ಇನ್ಫಿನಿಟಿಗೆ ಹೋಗುತ್ತೆ. ಹೌದಲ್ವಾ? 0 ಎಲ್ ಎಚ್ ಎಲ್ಗೆ ಆರ್ ಎಚ್ ಎಲ್ಗೆ. ಎಲ್ ಎಚ್ ಎಲ್ಗೆ ಯಾವ್ದಕ್ಕೆ ಹೋಗುತ್ತೆ ಹೇಳಿ? ಎಲ್ ಎಚ್ ಎಲ್ಗೆ ಮೈನಸ್ ಇನ್ಫಿನಿಟಿ ಹೋಗುತ್ತೆ ಒಂದು. ಎಲ್ ಎಚ್ ಎಲ್ಗೆ ಮೈನಸ್ ಇನ್ಫಿನಿಟಿ ಹೋಗುತ್ತೆ, ಆರ್ ಎಚ್ ಎಲ್ಗೆ ಪ್ಲಸ್ ಇನ್ಫಿನಿಟಿ ಹೋಗುತ್ತೆ. ಎರಡು ಕೂಡ ಆಸಿಲೇಟ್ ಆಗ್ತಾನೆ ಇರುತ್ತೆ ಮತ್ತೆ. ಎಸ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಆಗಿರ್ಬೋದು, ಪ್ಲಸ್ ಇನ್ಫಿನಿಟಿ ಆಗಿರ್ಬೋದು, ಆಸಿಲೇಟ್ ಆಗ್ತಾನೆ ಇರುತ್ತೆ. ಎರಡು ಕೂಡ ಡಸ್ ನಾಟ್ ಎಕ್ಸಿಸ್ಟ್. ಸೊ ಎರಡು ಕೂಡ ನೈದರ್ ಎಫ್ ಎಫ್ ಎಕ್ಸ್ ನೈದರ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗಿಲ್ಲ ಅಂತ ನಾವು ಏನ್ ಕರಿತೀವಿ? ಸೆಕೆಂಡ್ ಕೈಂಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಇದು ಅರ್ಥ ಆಗ್ತಿದೆ ಎಕ್ಸಾಂಪಲ್? Yes. ಎಲ್ಲ ಬರೋದ್ರೆ ತುಂಬಾ ಲೇಟ್ ಆಗುತ್ತೆ ನೋಡಿ. ಎಲ್ ಎಚ್ ಎಲ್ ಕಂಡಿಡೀರಿ. ಎಕ್ಸ್ ಟೆನ್ಸ್ ಟು ಏನಂತ ಹೇಳ್ತೀವಿ ಇಲ್ಲಿ? ಎಚ್ ಟೆನ್ಸ್ ಟು 0 ಸೈನ್ ಆಫ್ 1/0 minus h. ಎಸ್ 1/0 ಮೈನಸ್ ಹೆಚ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಸೈನ್ ಆಫ್ ಮೈನಸ್ 1/0 ಅಂದ್ರೆ ಮೈನಸ್ ಇನ್ಫಿನಿಟಿ ಆಗುತ್ತೆ. ಸೈನ್ ಆಫ್ ಮೈನಸ್ ಇನ್ಫಿನಿಟಿ ಅಂತ ಅಂದ್ರೆ ಮೈನಸ್ ಸೈನ್ ಆಫ್ ಮೈನಸ್ ಇಟ ಮೈನಸ್ ಅಲ್ವಾ? ಮತ್ತೆ ಮೈನಸ್ ಆಫ್ ಆಸಿಲೇಷನ್. ಮೈನಸ್ ಆಸಿಲೇಟ್ಸ್ ಬಿಟ್ವೀನ್ 1 to 1 and -1. ಸೊ ಇದು ಅರ್ಥ ಏನು? ಡಸ್ ನಾಟ್ ಎಕ್ಸಿಸ್ಟ್ ತಾನೆ ಇದು. ಯಾವ ವ್ಯಾಲ್ಯೂ ಅಂತ ಹೇಳಕ್ ಆಗ್ತಾ ಇಲ್ವಲ್ಲ ನಿಮ್ಗೆ? ಡಸ್ ನಾಟ್ ಎಕ್ಸಿಸ್ಟ್. ಅದೇ ತರ ನಿಮ್ಗೆ ಆರ್ ಎಚ್ ಎಲ್ ಕೂಡ ನಿಮ್ಗೆ ಏನಾಗುತ್ತೆ? ಲಿಮಿಟ್ h ಟೆನ್ಸ್ ಟು 0 ಸೈನ್ ಆಫ್ 1/0 ಪ್ಲಸ್ h ವಿಚ್ ಇಸ್ ಈಕ್ವಲ್ ಟು ಸೈನ್ ಆಫ್ ಅದು ಇನ್ಫಿನಿಟಿ ಆಗುತ್ತೆ. ದಿಸ್ ಇಸ್ ಆಲ್ಸೋ ಆಸಿಲೇಟ್. ಸೊ ಇದು ಕೂಡ ಏನಂತ ಹೇಳ್ಬೋದು ನಾವು? ಡಸ್ ನಾಟ್ ಎಕ್ಸಿಸ್ಟ್. ಎರಡು ಎಕ್ಸಿಸ್ಟ್ ಆಗಿಲ್ಲ. ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಎಕ್ಸಿಸ್ಟ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಕೈಂಡ್ ಅಷ್ಟೇ, ಮುಗೀತು. ಮಿಕ್ಸ್ಡ್ ಅಂತ ಅಂದ್ರೆ ಅವೆರಡು ಅಲ್ಲದೆ ಇರೋದು, ಅವ್ ಯಾವ ಟೈಪು ಸೇರಿಲ್ಲ ಅಂತಂದ್ರೆ ಇದು ಅದನ್ನೇ ಮಿಕ್ಸ್ಡ್ ಅಂತ ಕರಿತೀವಿ. ಅದನ್ನ ನೋಡ್ಕೊಳ್ಳಿ.
ಎಫ್ ಎಸ್ ಮಿಕ್ಸ್ಡ್ ಡಿಸ್ಕಂಟಿನ್ಯೂಟಿ ಅಂತಂದ್ರೆ ಎಫ್ ಎಸ್ ಡಿಸ್ಕಂಟಿನ್ಯೂಟಿ ಫ್ರಮ್ ಸೆಕೆಂಡ್ ಕೈಂಡ್ ಒಂದ್ ಸೈಡ್ ಸೆಕೆಂಡ್ ಕೈಂಡ್ ಆಗಿರ್ಬೇಕು, ಇನ್ನೊಂದ್ ಸೈಡ್ ಫಸ್ಟ್ ಕೈಂಡ್ ಆಗಿರ್ಬೇಕು. ಸೆಕೆಂಡ್ ಕೈಂಡ್ ಒಂದ್ ಕಡೆ, ಇನ್ನೊಂದು ಫಸ್ಟ್ ಕೈಂಡ್ ಇನ್ನೊಂದ್ ಕಡೆ. ಸೊ ಅವಾಗ ಏನಂತ ಕರಿತೀವಿ, ಅದನ್ನ ಮಿಕ್ಸ್ಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಒಂದ್ಸರಿ ನೋಡ್ಕೊಳ್ಳಿ, ಇದ್ರ ಬಗ್ಗೆ ಎಲ್ಲೂ ಕ್ವಶನ್ ಕೇಳಿಲ್ಲ ಕೆಸೆಟ್ ಅಲ್ಲೂ ಎಲ್ಲೂ ಜಾಸ್ತಿ, ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಈಗ ಮುಂದಕ್ಕೆ ಹೋಗೋಣ. ಸೊ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಗೆ ಹೋಗೋಣ. ಸೊ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ ಅಲ್ಲಿ ಏನಂತ ಅಂದ್ರೆ, ಇಫ್ ಎಫ್ ಅಂಡ್ ಜಿ ಆರ್ ಕಂಟಿನ್ಯೂಸ್ ಫಂಕ್ಷನ್ಸ್, ಕೆ ಎಫ್, ಎಫ್ ಪ್ಲಸ್ ಜಿ, ಎಫ್ ಮೈನಸ್ ಜಿ, ಎಫ್ ಜಿ, ಎಫ್ ಬೈ ಜಿ ಇವೆಲ್ಲ ಕಂಟಿನ್ಯೂಸ್ ಇರ್ತವೆ. ಆಲ್ಜಿಬ್ರಾ ಏನಿದೆ 4 ಬೇಸಿಕ್ ಆಲ್ಜಿಬ್ರಾಸ್ ಅವೆಲ್ಲಾನು ಕಂಟಿನ್ಯೂಸ್ ಬರ್ತವೆ. ಎಫ್ ಅಂಡ್ ಜಿ ಕಂಟಿನ್ಯೂಸ್ ಆಗಿದೆ. ಎಫ್ ಇಸ್ ಕಂಟಿನ್ಯೂಸ್ ಅಂಡ್ ಜಿ ಇಸ್ ಡಿಸ್ಕಂಟಿನ್ಯೂಸ್, ಎಫ್ ಪ್ಲಸ್ ಜಿ ಇಸ್ ಡಿಸ್ಕಂಟಿನ್ಯೂಸ್ ಅಂತ. ಓಕೆನಾ? ಒಂದು ಕಂಟಿನ್ಯೂಸ್ ಇದ್ದು ಒಂದು ಡಿಸ್ಕಂಟಿನ್ಯೂಸ್ ಇದ್ರೆ, ಅಂದ್ರೆ ಅಟ್ ಎ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಸೇಮ್ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಒಂದು ಕಂಟಿನ್ಯೂಸ್ ಇದೆ ಒಂದು ಡಿಸ್ಕಂಟಿನ್ಯೂಸ್ ಇದೆ ಅಂತ ಅಂದ್ರೆ ಏನಂತ ಹೇಳ್ಬೋದು, ಫಂಕ್ಷನ್ ನ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ಬೋದು. ಕ್ಲಿಯರ್ ಇದೆಯಾ? So if f and g are two continuous functions, maximum of f plus g, f comma g, minimum of f comma g. ಇದು ಡೆಫಿನಿಷನ್ ಒಂದ್ಸರಿ ಕೇಸ್ ಅಲ್ಲಿ ಈ ಡೆಫಿನಿಷನ್ ಕೇಳಿದ್ದಾನೆ. ಈ ಡೆಫಿನಿಷನ್ ಒಂದ್ಸರಿ ಕೇಳಿದ್ದ. ಈ ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ಆಫ್ ಎಫ್ ಕಾಮ ಜಿ ಹೆಂಗಿರುತ್ತೆ ವ್ಯಾಲ್ಯೂ ಅಂತ ಅಂದ್ರೆ ನೋಡಿ, 1/2 ಆಫ್ ಎಫ್ ಪ್ಲಸ್ ಜಿ ಪ್ಲಸ್ 1/2 ಆಫ್ ಮಾಡ್ ಎಫ್ ಮೈನಸ್ ಜಿ. ದಿಸ್ ಇಸ್ ದ ಡೆಫಿನಿಷನ್ ಆಫ್ ಮ್ಯಾಕ್ಸಿಮಮ್ ಆಫ್ ಎಫ್ ಕಾಮ ಜಿ. ಮಿನಿಮಮ್ ಆಫ್ ಎಫ್ ಕಾಮ ಜಿ ಏನಾಗುತ್ತೆ, ಆಫ್ ಇಂಟು ಎಫ್ ಪ್ಲಸ್ ಜಿ ಮೈನಸ್ ಆಫ್ ಇಂಟು ಮಾಡ್ ಎಫ್ ಮೈನಸ್ ಜಿ. ಓಕೆನಾ? ಡೆಫಿನಿಷನ್ಸ್, ಈ ಡೆಫಿನಿಷನ್ಸ್ ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ಆಫ್ ಎಫ್ ಕಾಮ ಜಿ ಅಂತ ಡಿಫ್ರೆನ್ಸ್ ಏನಿದೆ ಹೇಳಿ, ಇದಕ್ಕಿದಕ್ಕೂ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಬ್ರಾಕೆಟ್ ಬರುತ್ತೆ, ಇಲ್ಲಿ ಮಾಡ್ ಬರುತ್ತೆ. ಕ್ಲಿಯರ್ ಇರುತ್ತಲ್ವಾ? ಸೊ ಎರಡೂ ಕೂಡ ಕಂಟಿನ್ಯೂಸ್ ಇರ್ತವೆ. ಎಫ್ ಜಿ ಕಂಟಿನ್ಯೂಸ್ ಇದ್ರೆ ಮ್ಯಾಕ್ಸಿಮಮ್ ಎಫ್ ಜಿ, ಮಿನಿಮಮ್ ಎಫ್ ಕಾಮ ಜಿ ಎರಡೂ ಕೂಡ ಕಂಟಿನ್ಯೂಸ್ ಇರ್ತವೆ ಅಂತ. ಸೊ ಇಮೇಜಸ್ ಅಂಡ್ ಇನ್ವರ್ಸ್ ಇಮೇಜಸ್ ಅಂತ ಅದ್ರ ಮೇಲೆ ಒಂದೆರಡು ರಿಸಲ್ಟ್ಸ್ ಗಳಿದಾವೆ, ನೋಡ್ತಾ ಹೋಗೋಣ. ಸೊ ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಎ ಕಂಟಿನ್ಯೂಸ್ ಫಂಕ್ಷನ್. ಅದೊಂದು ಕಂಟಿನ್ಯೂಸ್ ಫಂಕ್ಷನ್ ಇದೆ ಅಂತ ಅನ್ಕೊಂಡು, ಕೆ ಬಿ ಎನಿ ರಿಯಲ್ ನಂಬರ್, ದೆನ್ ದ ಸೆಟ್ಸ್ x belongs to R such that f of x greater than 0 is open ante. Okay na? So this is always an open set ante. Less than 0 is also open, equal to 0 closed, greater than or equal to 0 closed, less than or equal to 0 closed. ಓಕೆನಾ? ಈ ಸೆಟ್ ಗಳೆಲ್ಲ ಈ ತರ ಇರ್ತವೆ. ಓಕೆನಾ? ಎಫ್ ಫ್ರಮ್ ಆರ್ ಟು ಆರ್ ಏನಾಗಿರ್ಬೇಕು, ಕಂಟಿನ್ಯೂಸ್ ಆಗಿರ್ಬೇಕು. ದೆನ್ ಯಾವ್ದೋ ಒಂದು ಸೆಟ್ ಡಿಫೈನ್ ಮಾಡಿದ್ರೆ, ಸೆಟ್ ಎ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್ ಅಂದ್ರೆ ಇನ್ ವಿಚ್ ದ ಇಮೇಜಸ್ ಆರ್ ಪಾಸಿಟಿವ್. ಎಫ್ ಆಫ್ ಎಕ್ಸ್ ಅನ್ನೋದು ಇಮೇಜಸ್, ಹೌದ್ ತಾನೆ? ಸೊ ಇಲ್ಲಿ ಆರ್ ಟು ಆರ್ ಫಂಕ್ಷನ್ ಡಿಫೈನ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಎಕ್ಸ್ ಗಳಿದ್ರೆ ಇಲ್ಲೇನಿರ್ತಾವೆ, ಇಲ್ಲಿ ಎಫ್ ಆಫ್ ಎಕ್ಸ್ ಗಳು. ಓಕೆನಾ? ಸೊ ಎಲ್ಲಾ ಎಫ್ ಆಫ್ ಎಕ್ಸ್ ಗಳು ಗ್ರೇಟರ್ ದ್ಯಾನ್ 0 ಇದ್ದೆ ಆ ತರ ವ್ಯಾಲ್ಯೂಸ್ ಮಾತ್ರ ನೀವು ಕನ್ಸಿಡರ್ ಮಾಡಿದ್ರೆ, ಸೊ ಅಲ್ಲಿ ಏನಾಗ್ತವೆ, ಆ ತರ ವ್ಯಾಲ್ಯೂಸ್ ಆಫ್ ಎಕ್ಸ್ ನ ಕನ್ಸಿಡರ್ ಮಾಡ್ತಾ ಹೋದಾಗ ಅದು ಆ ಸೆಟ್ ಏನಾಗಿರುತ್ತೆ ಅಂದ್ರೆ ಓಪನ್ ಆಗಿರುತ್ತೆ. ಸಿಂಪಲ್. ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಇದ್ರೆ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಇದ್ರೆ ಓಪನ್, ಈಕ್ವಲ್ ಟು 0 ಇದ್ರೆ ಕ್ಲೋಸ್, ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಇದ್ರೆ ಕ್ಲೋಸ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ರೆ ಕ್ಲೋಸ್. ಪ್ರೂಫ್ ಇಸ್ ಲೈಕ್ ಬೇರೆ ತರ ಇದೆ, ಬೇಡ, ಬಟ್ ಈಸಿ ಟು ರಿಮೆಂಬರ್. ಸೇಮ್ ಅದೇ ತರ ಒಂದು ಕೆ ಬಿ ಎನಿ ರಿಯಲ್ ನಂಬರ್ ಅಂತ ತಗೊಂಡಾಗ, ಇದು ಜನರಲೈಸೇಷನ್. ಗ್ರೇಟರ್ ದ್ಯಾನ್ ಕೆ, ಲೆಸ್ ದ್ಯಾನ್ ಕೆ ಎರಡು ಏನಾಗಿರ್ತವೆ, ಓಪನ್ ಆಗಿರ್ತವೆ. ಓಕೆನಾ? ಸೆಟ್ಸ್ ಓಪನ್ ಸೆಟ್ಸ್ ಡೆಫಿನೇಷನ್ ಗೊತ್ತಿದೆ ಅಲ್ವಾ ನಿಮ್ಗೆ? ಸೊ ಈಕ್ವಲ್ ಟು ಕೆ ಅಂತ ಇದ್ರೆ ಕ್ಲೋಸ್ಡ್, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಕ್ಲೋಸ್ಡ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದ್ರೂ ಕ್ಲೋಸ್ಡ್. ಓಕೆನಾ? ಕ್ಲಿಯರ್ ಆಯ್ತಲ್ವಾ? ಪಾಯಿಂಟ್ಸ್ ಟಪಾಲಜಿ ನೋಡ್ಕೊಂಡ್ ಬರ್ಬೇಕು, ಇದನ್ನ ಓದೋದಕ್ಕಿಂತ ಮುಂಚೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನಿಮ್ಗೆ ಕ್ವಶನ್ ಯಾವ ತರ ಕೇಳ್ತಾನೆ ಗೊತ್ತಾ ಅವನು, ಎಫ್ ಫ್ರಮ್ ಆರ್ ಟು ಆರ್ ಬಿ ಕಂಟಿನ್ಯೂಯಸ್ ಅಂತ ಕೊಟ್ಬಿಟ್ಟು, ಕಂಟಿನ್ಯೂಯಸ್ ಅಂಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನೋ ಒಂದು ಸೈನ್ ಎಕ್ಸ್ ಏನೋ ಒಂದು ಕೊಟ್ಟಿರ್ತಾನೆ ಈ ತರ. ಓಕೆ, ಅವಾಗ ಈ ತರ ಕೊಡ್ತಾನೆ, ಲೆಟ್ ಸೇ ಎ ಇಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಸೊ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 1/2 ಅಂತ ಕೊಡ್ತಾನೆ. ಸೊ ಇದೇನು ಅಂತ ಕೇಳ್ತಾನೆ. ಈ ಸೆಟ್ ಎ ಓಪನ್ ಕ್ಲೋಸ್ ಈ ತರ ಎಲ್ಲ ಕೇಳ್ತಿರ್ತಾನೆ. ಏನಂತ ಹೇಳ್ಬೇಕು ನೀವು ಅವಾಗ? ಓಪನ್.
ಓಪನ್ ಅಂತ ಹೇಳ್ಬೇಕಷ್ಟೇ. ಓಕೆನಾ. ಗ್ರೇಟರ್ ಆರ್ ಈಕ್ವಲ್ ಟು ಅಂತ ಕೊಟ್ರೆ ಏನ್ ಮಾಡ್ಬೇಕು? ಕೆ ಮೇ ಬಿ ಎನಿ ನಂಬರ್. ಓಕೆನಾ. ಸೊ ಯಾವುದೇ ಒಂದು ನಂಬರ್ ಆಗಿರ್ಲಿ, ಸೊ ಅವಾಗ ಅದನ್ನ ನೋಡ್ತಾ ಬರಬೇಕು. ಸೊ ಕ್ಲೋಸ್ ಅಂತ ಹೇಳ್ಬೇಕು. ಇದನ್ನ ನೋಡ್ಕೊಂಡು ಡೆಫಿನೇಷನ್ ಕೊಡಿ. ನೋಡಿ, ಸ್ಟ್ರಿಕ್ಟ್ ಇದ್ರೆ ಓಪನ್ ಇರುತ್ತೆ ಎರಡು ಕಡೆ. ಲೆಸ್ ದಾನ್ ಆದ್ರೂ ಇರ್ಲಿ, ಗ್ರೇಟರ್ ದಾನ್. ಇನ್ 3 ಈಕ್ವಲ್ ಇದ್ರೆ, ಗ್ರೇಟರ್ ದಾನ್ ಈಕ್ವಲ್ ಟು, ಲೆಸ್ ದಾನ್ ಈಕ್ವಲ್ ಟು ಇದ್ರೆ ಕ್ಲೋಸ್ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೊಂತ ಇರಿ ಅಷ್ಟೇ. ಸೇಮ್ ಇಲ್ಲೂ ಕೂಡ ಅಷ್ಟೇ. ಎರಡು ಫಂಕ್ಷನ್ಸ್ ತಗೊಳ್ಳೋಣ. ಸೊ ಎಫ್ ಜಿ ಎರಡು ಫಂಕ್ಷನ್ಸ್ ಅಂಡ್ ದೇ ಆರ್ ಕಂಟಿನ್ಯೂಸ್ ಫಂಕ್ಷನ್ಸ್, ಬೋತ್ ಆರ್ ಕಂಟಿನ್ಯೂಸ್ ಫಂಕ್ಷನ್ಸ್. ಸೊ ಅಂತರ ಇದ್ದಾಗ ಎಕ್ಸ್ ಬಿಲಾಂಗ್ಸ್ ಟು ಅಸ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಜಿ ಆಫ್ ಎಕ್ಸ್ ಇದ್ದಾಗ, ನೋಡಿ ಸ್ಟ್ರಿಕ್ಟ್ ಇಲ್ಲೂ ಅಷ್ಟೇ, ಸ್ಟ್ರಿಕ್ಟ್ ಇನ್ ಈಕ್ವೇಶನ್ ಇದ್ದಾಗ ಎಫ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಜಿ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಲೆಸ್ ದ್ಯಾನ್ ಜಿ ಆಫ್ ಎಕ್ಸ್ ಇದ್ದಾಗ ಅವೆರಡು ಕೂಡ ಏನಾಗಿರ್ತವೆ? ಓಪನ್ ಇರ್ತವೆ. ಎರಡು ಈಕ್ವಲ್ ಇದ್ದಾಗ ಕ್ಲೋಸ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದಾಗಲೂ ಕ್ಲೋಸ್, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದ್ದಾಗಲೂ ಕ್ಲೋಸ್. ಈ ಮೂರು ನೆನಪಿಟ್ಕೊಳ್ಳೋಕೆ ಈಸಿ ತಾನೆ? ನೋಡಿ, ಗ್ರೇಟರ್ ದ್ಯಾನ್ ಇದ್ದಾಗ, ಲೆಸ್ ದ್ಯಾನ್ ಇದ್ದಾಗ ಓಪನ್, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಜಸ್ಟ್ ಈಕ್ವಲ್ ಟು ಇದ್ದಾಗ ಕ್ಲೋಸ್. ಇದು ಓಪನ್, ಇದು ಕ್ಲೋಸ್ ಡೆಫಿನೇಷನ್. ಅರ್ಥ ಆಯ್ತಲ್ವಾ? ಹೆಂಗ್ ಕ್ವಶನ್ ಕೊಡ್ಬೋದು ಅಂತಂದ್ರೆ, ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆರ್ ಟು ಆರ್ ಅಂತ ಕೊಟ್ಬಿಟ್ಟು, ಎಫ್ ಫ್ರಮ್ ಆರ್ ಟು ಆರ್ ಅಂತ ಕೊಟ್ಬಿಟ್ಟು ಸೆಟ್ ನ ಡಿಫೈನ್ ಮಾಡ್ಬೋದು. ಅವನು ಸೆಟ್ ಹೆಂಗ್ ಡಿಫೈನ್ ಮಾಡ್ಬೋದು ಅಂತಂದ್ರೆ, ಸೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಸೈನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಕಾಸ್ ಎಕ್ಸ್ ಅಂತ ಕೊಡ್ಬೋದು. ಓಕೆನಾ. ಸೊ ಇದನ್ನೇ ಅಂತ ಹೇಳ್ಬೋದು, ಇದು ಓಪನ್ ಆಗಿ ಕ್ಲೋಸ್ ಅಂತ ಕೇಳ್ತಾನೆ. ಅಂದ್ರೆ ಯು ಹ್ಯಾವ್ ಟು ಟೇಕ್ ಆಲ್ ದ ಗ್ರಾಫ್ ಆಫ್ ಸೈನ್ ಎಕ್ಸ್ ಅಂಡ್ ಕಾಸ್ ಎಕ್ಸ್. ಅಂದ್ರೆ ಯು ಹ್ಯಾವ್ ಟು ಚೂಸ್ ದೋಸ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಇನ್ ವಿಚ್ ಸೈನ್ ಎಕ್ಸ್ ಇಸ್ ಗ್ರೇಟರ್ ಕಾಸ್ ಎಕ್ಸ್. ಸೈನ್ ಎಕ್ಸ್ ಕಾಸ್ ಎಕ್ಸ್ ನ ಮತ್ತೆ ನೀವು ಇಂಟರ್ಸೆಕ್ಟ್ ಮಾಡ್ತಾ ಹೋಗಿ, ಎರಡು ಕಂಪೇರ್ ಮಾಡ್ತಾ ಹೋಗಿ, ಸೈನ್ ಎಕ್ಸ್ ಎಲ್ಲಿ ಮೇಲೆ ಬರ್ತಾ ಇದೆ ಆ ಪಾಯಿಂಟ್ಸ್ ಆಫ್ ಎಕ್ಸ್ ಗಳನ್ನ ತಗೊಂಡಾಗ ನಿಮ್ಗೆ ಆ ಸೆಟ್ ಏನ್ ಬರುತ್ತೆ ಅಂತ ಕೇಳ್ತಾನೆ. ಸೊ ಈ ತರ ಇದ್ದಾಗ ಸಿಂಪಲ್ ಆಗಿ ಹೇಳ್ಬೇಕು ಓಪನ್ ಅಂತ. ಓಕೆನಾ. ಸೊ ಅಷ್ಟೊಂದೆಲ್ಲ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಈ ತರ ಸ್ಟ್ರಿಕ್ಟ್ ಇನ್ ಈಕ್ವೇಶನ್ಸ್ ಬಂದಾಗ ಓಪನ್ ಅಂತ ಹೇಳ್ಬಿಡಿ ಅಷ್ಟೇ. ಓಪನ್ ಸೆಟ್ ಕ್ರೈಟೀರಿಯಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಇವೆಲ್ಲ ಸ್ಟೇಟ್ಮೆಂಟ್ಸ್ ಗಳು ಸುಮ್ಮನೆ ನೆನ್ಪಿಟ್ಕೊಡ್ಬಿಡಿ. ಕಂಟಿನ್ಯೂಸ್ ಇದೆ, ಫ್ರಮ್ ಆರ್ ಟು ಆರ್ ಕಂಟಿನ್ಯೂಸ್ ಇದೆ ಒಂದು ಫಂಕ್ಷನ್ ಅಂತ ಅಂದಾಗ ಇಫ್ ಅಂಡ್ ಓನ್ಲಿ ಇಫ್ ಇದೆ ಇದು. ಫಾರ್ ಈಚ್ ಓಪನ್ ಸೆಟ್ ಎ ಬಿಲಾಂಗ್ಸ್ ಟು ಆರ್, ಎಫ್ ಇನ್ವರ್ಸ್ ಎ ಇಸ್ ಓಪನ್. ಎಫ್ ಇನ್ವರ್ಸ್ ಎ ಬಂದ್ಬಿಟ್ಟು ಓಪನ್. ಕ್ಲಿಯರ್ ಅಷ್ಟೇ, ಇನ್ನೇನಿಲ್ಲ. ಎಫ್ ಇನ್ವರ್ಸ್ ಫಂಕ್ಷನ್ ಏನಿದೆ, ಸೊ ಅದು ಓಪನ್ ಆಗಿರುತ್ತೆ ಅಂತ. ಅಂದ್ರೆ ಎ ಓಪನ್ ತಗೊಂಡಾಗ ಎಫ್ ಇನ್ವರ್ಸ್ ಆಫ್ ಎ ಕೂಡ ಓಪನ್ ಇರುತ್ತೆ ಅಂತ. ಕ್ಲೋಸ್ ಇದ್ದಾಗಲೂ ಸೇಮ್ ಸಿನಾರಿಯೋ. ಸೊ ಕ್ಲೋಸ್ಡ್ ಸೆಟ್ ಕ್ರೈಟೀರಿಯಾ ಅಂತ ಅಂದ್ರೆ ಇದು ಕೂಡ ಎಫ್ ಅಂಡ್ ಓನ್ಲಿ ಇಫ್. ಕಂಟಿನ್ಯೂಸ್ ಇದ್ರೆ ಫಾರ್ ಎವ್ರಿ ಕ್ಲೋಸ್ಡ್ ಸೆಟ್ ಬಿ, ಎಫ್ ಇನ್ವರ್ಸ್ ಬಿ ಇಸ್ ಆಲ್ಸೋ ಕ್ಲೋಸ್ಡ್. ಓಪನ್ ಇದ್ರೆ ಎಫ್ ಇನ್ವರ್ಸ್ ಏನು ಓಪನ್ ಆಗುತ್ತೆ, ಕ್ಲೋಸ್ ಇದ್ರೆ ಎಫ್ ಇನ್ವರ್ಸ್ ಬಿನೂ ಕ್ಲೋಸ್ ಆಗುತ್ತೆ ಅಷ್ಟೇ. ಕಂಟಿನ್ಯೂಟಿ ಆನ್ ದ ಇಂಟರ್ವಲ್ಸ್ ಕಂಟಿನ್ಯೂಟಿ ನೋಡ್ತಾ ಹೋಗೋಣ ಈಗ. ಇದು ತುಂಬಾ ಸ್ವಲ್ಪ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಸೊ ಅದರಲ್ಲಿ ಫಸ್ಟ್ ಥಿಯರಮ್ ಬಂದ್ಬಿಟ್ಟು ಬೌಂಡೆಡ್ನೆಸ್ ಥಿಯರಮ್ ಅಂತ, ವೆರಿ ಇಂಪಾರ್ಟೆಂಟ್. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದು ಇಫ್ ಫಂಕ್ಷನ್ ಎಫ್ ಇಸ್ ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಇಂಟರ್ವಲ್, ಯಾವುದೋ ಒಂದು ಫಂಕ್ಷನ್ ಕ್ಲೋಸ್ಡ್ ಇಂಟರ್ವಲ್ ಏಕಮಬಿನಲ್ಲಿ ಕಂಟಿನ್ಯೂಸ್ ಇದೆ ಅಂತಂದ್ರೆ ಇಟ್ ಇಸ್ ಬೌಂಡೆಡ್. ಓಕೆನಾ. ಕ್ಲೋಸ್ಡ್ ಇಂಟರ್ವಲ್ ಏಕಮಬ್ಬಿನಲ್ಲಿ ಕಂಟಿನ್ಯೂಸ್ ಇದೆ ಒಂದು ಫಂಕ್ಷನ್ ಅಂತ ಅಂದ್ರೆ ದೆನ್ ಇಟ್ ಇಸ್ ಬೌಂಡೆಡ್. ಪ್ರೂಫ್ ಎಲ್ಲ ಏನ್ ಬೇಡ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಇಂಪ್ಲೈಸ್ ಬೌಂಡೆಡ್. ನೆನ್ಪಿಟ್ಕೊಳ್ಳಿ, ಕಂಟಿನ್ಯೂಸ್ ಇನ್ ಕ್ಲೋಸ್ ಎ ಕಮ ಬಿ ಇಂಪ್ಲೈಸ್ ಬೌಂಡೆಡ್. ಇದನ್ನ ಯೂಸ್ ಮಾಡ್ತೀನಿ ಮುಂದೆ, ನೆನ್ಪಿಟ್ಕೊಳ್ಳಿ. ಬಟ್ ಸರ್ ಅದೇ ಏನಾದ್ರು ಓಪನ್ ಇಂಟರ್ವಲ್ ಅಲ್ಲಿ ಕಂಟಿನ್ಯೂಸ್ ಇದ್ರೆ ಏನಂತ ಹೇಳ್ಬೋದು ಅಂತಂದ್ರೆ ನೀಡ್ ನಾಟ್ ಬಿ. ಯಾಕಂದ್ರೆ ಹೇಳಕ್ಕಾಗಲ್ಲ, ಯಾಕಂದ್ರೆ ದ ರಿಸಲ್ಟ್ ಇಸ್ ನಾಟ್ ಡೋಲ್ಡ್ ಗುಡ್ ಫಾರ್ ಫಂಕ್ಷನ್ ಇಸ್ ನಾಟ್ ಅಂದ್ರೆ ಓಪನ್ ಇಂಟರ್ವಲ್ ಇದ್ರೆ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಯು ಟೇಕ್ 1/x ಫಂಕ್ಷನ್. ಸೊ ಇನ್ 0,1 ಏನಾಗುತ್ತದೆ? 0,1 ದಿಸ್ ಇಸ್ ಅನ್ ಓಪನ್ ಇಂಟರ್ವಲ್ ಅಂಡ್ ದಿಸ್ ಇಸ್ ಕಂಟಿನ್ಯೂಸ್ ಇನ್ 1/x is continuous in 0,1, right? Yes. 1/x is continuous in 0,1 and the function is not bounded. Because if you see the graph of the function, graph ಹೆಂಗಿರುತ್ತೆ ಇದ್ರದ್ದು 1/x ಹಿಂಗಿರುತ್ತೆ ಅಲ್ವಾ? ಸೊ 0,1 ದಿಸ್ ಇಸ್ 0, ಇಲ್ಲೆಲ್ಲೋ 1 ಇರುತ್ತೆ. 0,1 ನಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಇದೆ. ಎಸ್ ಕಂಟಿನ್ಯೂಸ್ ಆಗಿರುತ್ತೆ. ಎಲ್ಲಾನು ಬ್ರೇಕ್ ಇದೆಯಾ? ಎಲ್ಲೂ ಇಲ್ಲ. 0,1 ನಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ. ಬಟ್ ಫಂಕ್ಷನ್ ಇಸ್ ನಾಟ್ ಬೌಂಡೆಡ್. ಓಪನ್ ಇಂಟರ್ವಲ್ ಇದು. ಸೊ ದಿಸ್ ಇಸ್ ಅನ್ ಓಪನ್ ಇಂಟರ್ವಲ್
ಬಟ್ ರೇಂಜ್ ಏನಾಗುತ್ತೆ ಇಲ್ಲಿ? ವಾಟ್ ಇಸ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್? ವಾಟ್ ಇಸ್ ಎಫ್ ಆಫ್ 0,1? Goes on infinite. 0 to infinity. ಎಫ್ ಆಫ್ 0,1 ಇಸ್ 0 ಟು ಇನ್ಫಿನಿಟಿ. ಇಮೇಜ್ಗಳು ಇದು ನಾನು ಇನ್ಪುಟ್ ಆಗ್ತಾ ಇದ್ದೀನಿ, ಔಟ್ಪುಟ್ ಏನ್ ಬರ್ತಾ ಇದೆ 0,ಇನ್ಫಿನಿಟಿ. 0 to 1 ಏನ್ ಬರ್ತಾ ಇದೆ, ಸಾರಿ 0 to 1 ಇದು 1 ಇಂದ ಅಲ್ವಾ, 1 to ಇನ್ಫಿನಿಟಿ, ಸಾರಿ 1 to ಇನ್ಫಿನಿಟಿ ತಾನೆ? ಅಲ್ಲ 0 to 1 ಅಲ್ವಾ? ಎಸ್ 1 to ಇನ್ಫಿನಿಟಿ ಬರ್ತಾ ಇದೆ, ಹೌದಾ ಇಲ್ವಾ? ಎಫ್ ಆಫ್ 0,1 ಏನ್ ಬರುತ್ತೆ ಇಮೇಜು? 0 to infinity ಅಲ್ಲ sir. 1 to ಇನ್ಫಿನಿಟಿ. ಇಲ್ಲಿ ತಾನೆ ಫಂಕ್ಷನ್ ಸ್ಟಾರ್ಟ್ ಆಗೋದು, ಇಲ್ಲಿಂದ ಮೇಲ್ಗಡೆ ಹೋಗ್ತದೆ. ಇಷ್ಟು ಇಮೇಜ್ ಬಂದ್ಬಿಟ್ಟು ಇಲ್ಲಿಂದ ಅಂದ್ರೆ 1 ಇಂದ ಇನ್ಫಿನಿಟಿ ವರ್ಗು, 1 to ಇನ್ಫಿನಿಟಿ. ಇದು ಬರಲ್ಲ, ಇಲ್ಲೆಲ್ಲ ಕೆಳಗಡೆ ಇಲ್ಲ ತಾನೆ ವ್ಯಾಲ್ಯೂಸ್. ನಮ್ಗೆಲ್ಲಿ ಇಲ್ಲೆಲ್ಲ ಇದು ನಿಮ್ಗೆ ಇದು 0 ಬರ್ಬೇಕಂತಂದ್ರೆ ಇದು ಫುಲ್ ಇನ್ಫಿನಿಟಿ ಹೋಗ್ಬೇಕು ನೀವು. ಇಮೇಜ್ಗಳನ್ನ ಲೆಕ್ಕ ಹಾಕೋದು ಬರುತ್ತಾ ಇಲ್ವಾ? ಇದು ಗೊತ್ತಾಗುತ್ತಲ್ಲ. ಇದು ಎಫ್ ಆಫ್ 0,1 ಅಂದ್ರೆ ಏನು? 1 to ಇನ್ಫಿನಿಟಿ ಅಂತ. 0 to 1 ಅಲ್ಲಿ ಇಮೇಜಸ್ ಏನೇನ್ ಬರ್ತವೆ ಅಂತ. 0 to 1 ಅಲ್ಲಿ ಪಾಸಿಬಲ್ ವ್ಯಾಲ್ಯೂಸ್ ಇಮೇಜಸ್ ಆರ್ 1 to ಇನ್ಫಿನಿಟಿ. ಅರ್ಥ ಆಯ್ತಾ ಇಲ್ಲ ಇದು? Yes sir. Yes, sir. ಎಫ್ ಆಫ್ 0,1 ಅಲ್ಲಿ ನಿಮ್ಗೆ 0 ಬರುತ್ತಾ ಬರಲ್ವಾ? 1/2 ಬರುತ್ತಾ ಇಮೇಜ್? ಫಾರ್ ಎನಿ ಚಾಯ್ಸ್ ಆಫ್ 0,1 ಇಮೇಜ್ 1/2 ಬರಕ್ ಚಾನ್ಸ್ ಇದೆಯಾ ಫಾರ್ ದಿಸ್ ಫಂಕ್ಷನ್? No sir. ಬರಲ್ಲ. ಗ್ರಾಫ್ನ ನೋಡಿ, ಗ್ರಾಫ್ನ ಒಂದ್ಸರಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 1/2 ಬರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ನಿಮ್ಗೆ 1 ಇಂದ ಶುರುವಾಗೋದಲ್ವಾ, 0 to 1. as x tends to 0 ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಲ್ಲಿ ಹೋಗ್ತಿದೆ? ಅದು ಇನ್ಫಿನಿಟಿ ಟೆಂಡ್ ಆಗ್ತದೆ. Infinity. ಓಕೆನಾ? ಸೊ ವ್ಯಾಲ್ಯೂ 1 ಇದ್ದಾಗ ಏನಾಗುತ್ತೆ? 1 ಬರುತ್ತೆ. ವ್ಯಾಲ್ಯೂ x = 1 ಹಾಕಿದಾಗ 1/1 ಏನಾಗುತ್ತೆ? 1 ಆಗುತ್ತೆ. ಸೊ ನೀವು ಇಲ್ಲಿ ಓಪನ್ ಕೊಟ್ಟಾಗ ಇಲ್ಲಿ ಓಪನ್ 1 ಆಗುತ್ತೆ. ಸೊ 1 ಗೆ ಏನಾಗುತ್ತೆ? ಅದೇ ತರ 1 ಗೆ 1 ಬರುತ್ತೆ, 0 ಗೆ ಇನ್ಫಿನಿಟಿ ಬರುತ್ತೆ ಅಂತ. ಆಮೇಲೆ ನೀವು ಹಿಂಗೆ ಯೋಚನೆ ಮಾಡ್ಬಿಡಿ, 0 ಹಾಕಿದ್ರೆ ಫಸ್ಟ್ ಇನ್ಫಿನಿಟಿ ಬರೀಬೇಕಲ್ಲ ಅಂತ. ಯಾವತ್ತೂ ನೋಡ್ರಿ ಹಿಂಗ್ ಬರೆಯಂಗಿಲ್ಲ. ಇನ್ಫಿನಿಟಿ, 1 ಅಂತ ಬರೆದ್ರೆ ಮೀನಿಂಗ್ಲೆಸ್ ಇದು, ಹೌದ್ ತಾನೆ? Yes sir. ಯಾವತ್ತೂ ಏನ್ ಮಾಡ್ಬೇಕು? ಚಿಕ್ಕ ವ್ಯಾಲ್ಯೂ ಎಲ್ಲಿ ಬರೀಬೇಕು? ಫಸ್ಟ್ ಅಲ್ಲಿ ಬರೀಬೇಕು, ದೊಡ್ಡ ವ್ಯಾಲ್ಯೂ ನೆಕ್ಸ್ಟ್ ಬರೀಬೇಕು. ಸೊ ಇದು ಹೇಳೋದಿಷ್ಟೇ. ಬೌಂಡೆಡ್ನೆಸ್ ಥಿಯರಮ್ ಹೇಳುತ್ತದೆ ಅಂತಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಒಂದು ಫಂಕ್ಷನ್ ಕಂಟಿನ್ಯೂಸ್ ಇದ್ರೆ ಫಂಕ್ಷನ್ ಇಸ್ ಬೌಂಡೆಡ್. ಓಪನ್ ಇಂಟರ್ವಲ್ ಅಲ್ಲಿ ಒಂದು ಫಂಕ್ಷನ್ ಕಂಟಿನ್ಯೂಸ್ ಇದ್ರೆ ಬೌಂಡೆಡ್ ಇದೆ ಅಂತ ಹೇಳಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಥಿಯರಮ್ ಅಂತ ಇದೆ. ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಥಿಯರಮ್ ಅಂತ ಅಂದ್ರೆ if a function is continuous in a closed interval, if a function is continuous in a closed interval, previous theorem ಪ್ರಕಾರ ಏನಂತ ಹೇಳ್ಬೋದು ನಾವು? It is bounded, a function is bounded ಅಂತ ಹೇಳ್ಬೋದು. ಓಕೆ, ಇಲ್ಲೇನ್ ಹೇಳ್ತಿದ್ದಾರೆ? ದೆನ್ ಇಟ್ ಅಟೈನ್ಸ್ ಇಟ್ಸ್ ಬೌಂಡ್ಸ್ ಅಂತ ಹೇಳ್ತಾರೆ. ಇಟ್ ಅಟೈನ್ಸ್ ಇಟ್ಸ್ ಬೌಂಡ್ಸ್ ಅಂತ ಅಂದ್ರೆ ಸುಪ್ರೀಮಮ್ ಮತ್ತೆ ಇನ್ಫಿಮಮ್ ಎಕ್ಸಿಸ್ಟ್ ಆಗ್ತದೆ ಅಂತ. ಸುಪ್ರೀಮಮ್ ಇನ್ಫಿಮಮ್ ಎಕ್ಸಿಸ್ಟ್ ಅದೇ ಆಗುತ್ತೆ, ಬಟ್ ಅಟೈನ್ ಆಗುತ್ತೆ ಅಂತ. ಆ ಸೆಟ್ ಒಳಗಡೆ ಇಮೇಜ್ ಒಳಗಡೆ ಇರ್ತವೆ ಅಂತ ಅದ್ರಂತ. ಅರ್ಥ ಆಗ್ತಿದೆಯಲ್ವಾ? ಸೊ ಅದೇ ಹೇಳ್ತಾ ಇದೆ. ಅಂದ್ರೆ ಅಥವಾ ಇದೇ ಫಂಕ್ಷನ್ ಹೆಂಗಿರೋದು? ಇಫ್ ಎ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಎಕಾನಮಿ ದೆನ್ ಇಟ್ ಅಟೈನ್ಸ್ ಇಟ್ಸ್ ಸುಪ್ರೀಮಮ್ ಇನ್ಫಿಮಮ್ ಅಟ್ ಲೀಸ್ಟ್ ಒನ್ಸ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಮ್ ಕೂಡ ಅಟೈನ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ ಅಟೈನ್ಸ್ ಇಟ್ಸ್ ಬೌಂಡ್ಸ್ ಅಂದ್ರೆ ಎಫ್ ಆಫ್ ಎ ಕಾಮ ಬಿ ಏನ್ ಬರುತ್ತೆ? ಎಫ್ ಆಫ್ ದ ಇಮೇಜ್ ಎ ಕಾಮ ಬಿ ಏನ್ ಬರ್ತವೆ? ಏನ್ ಬರುತ್ತೆ? ಸಪೋಸ್ ಏನ್ ಬರುತ್ತೆ? ಎಫ್ ಎ ಎಫ್ ಬಿ ಅಥವಾ ಎಫ್ ಆಫ್ ಎ ಬರ್ಬೋದು, ಎಫ್ ಆಫ್ ಬಿ ಬರ್ಬೋದಲ್ವಾ? ಈ ತರ ಬರುತ್ತೆ. ಇವೆರಡೂ ಕೂಡ ಇದರಲ್ಲಿ ಸುಪ್ರೀಮಮ್ಮು ಮತ್ತೆ ಇನ್ಫಿಮಮ್ಮು, ಸಾರಿ ಇನ್ಫಿಮಮ್ಮು ಮತ್ತೆ ಸುಪ್ರೀಮಮ್ಮು ಎರಡೂ ಕೂಡ ಈ ಇಮೇಜ್ ಸೆಟ್ ಅಲ್ಲೇ ಇರ್ತವೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಅಟ್ಟೈನ್ ಅಂತ ಅಂದ್ರೆ ಏನ್ ಹೇಳಿ? ಈಗ ನೋಡಿ, ಅಟ್ಟೈನ್ ಮೀನಿಂಗ್ ಏನ್ ಹೇಳಿ? ಈಗ 0,1 ಅಂತ ಒಂದು ಸೆಟ್ ಇದೆ ಅಲ್ವಾ? 0,1 ಅನ್ನೋ ಒಂದು ಸೆಟ್ ಅಲ್ಲಿ ವಾಟ್ ಇಸ್ ದ ಇನ್ಫಿಮಮ್ ಅಂಡ್ ವಾಟ್ ಇಸ್ ಸುಪ್ರೀಮಮ್? 0 is infimum, 1 is supremum. ಇವು ಅಟ್ಟೈನ್ ಆಗಿದಾವ ಅಂತ ಏನಂತ ಹೇಳ್ಬೇಕು ನೀವೀಗ? Not attain. ನಾಟ್ sir. ಅಟ್ಟೈನ್ ಅಂತ ಹೇಳ್ಬೇಕು. ಓಕೆನಾ? ಯಾಕಂದ್ರೆ ಅಟ್ಟೈನ್ ಅಂತ ಅಂದ್ರೆ ಆ ಸೆಟ್ ಒಳಗಡೆ ಇರ್ಬೇಕದು ಇನ್ಫಿಮಮ್ ಸುಪ್ರೀಮಮ್. ಡಸ್ ನಾಟ್ ಅಟ್ಟೈನ್. ಅದು ಅಟ್ಟೈನ್ಸ್ ಇಟ್ಸ್ ಬೌಂಡ್ಸ್ ಅಂತ ಅಂದ್ರೆ ಇವ್ರೇನ್ ಹೇಳ್ತಿದ್ದಾರೆ?
ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಕಂಟಿನ್ಯೂಸ್ ಇದ್ರೆ ಅದ್ರ ಇಮೇಜು ಕೂಡ ಹಿಂಗೆ ಕ್ಲೋಸ್ ಅಲ್ಲೇ ಬರ್ತವೆ. ಆ ಕ್ಲೋಸ್ ಅಲ್ಲೇ ಬಂದಾಗ ಏನಾಗುತ್ತೆ ಅಂತ ಅಂದ್ರೆ ಇನ್ಫಿಮಮ್ ಸುಪ್ರೀಮಮ್ ಆ ಸೆಟ್ ಒಳಗಡೆ ಬಂದ್ಬಿಡುತ್ತೆ ಅಂತ ಅದ್ರ ಅರ್ಥ. ಕ್ಲಿಯರಾ? ಈಗ ನೀವು ಸ್ಟೇಟ್ಮೆಂಟ್ಗಳು ಹೆಂಗ್ ಇಟ್ಕೋಬೇಕಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಏಕಮಬಿನಲ್ಲಿ ಕಂಟಿನ್ಯೂಸ್ ಇದ್ರೆ ಫಸ್ಟ್ ಥಿಯರಂ ಪ್ರಕಾರ ಏನಂತ ಹೇಳಿದ್ವಿ, ಬೌಂಡೆಡ್ ಅಂತ ಹೇಳಿದ್ರಿ. ಸೆಕೆಂಡ್ ಥಿಯರಮ್ ಅಲ್ಲಿ ಅಂತ ಹೇಳ್ತಿದ್ದೀರಾ, ಅಟ್ಟೈನ್ಸ್ ಇಟ್ಸ್ ಬೌಂಡ್ಸ್ ಅಂತ ಹೇಳ್ತಿದ್ದೀರಾ. ಓಕೆನಾ? ಒಂದು ರಿಮಾರ್ಕ್ ಏನ್ ಹೇಳ್ತಿದೆ ಅಂದ್ರೆ ಫಂಕ್ಷನ್ ಇಸ್ ಅದೇ ಓಪನ್ ಇಂಟರ್ವಲ್ ಅಲ್ಲಿ ಮೇ ಆರ್ ಮೇ ನಾಟ್ ಬಿ ಬೌಂಡೆಡ್. ಓಕೆನಾ? ಯಾಕಂದ್ರೆ ನಾವು ಎಕ್ಸಾಂಪಲ್ ಪ್ರೀವಿಯಸ್ ಅಲ್ಲೇ ಕೊಟ್ವಿ. 0,1 1/x ಏನಿತ್ತು, 0,1 1/x ಅಲ್ಲಿ ಫಂಕ್ಷನ್ ಏನಾಗಿತ್ತು? ಅದು Not bounded. ನಾಟ್ ಬೌಂಡೆಡ್ ಇತ್ತು, ಫಂಕ್ಷನ್ ಅನ್ಬೌಂಡೆಡ್ ಇತ್ತು. ಸೊ ಸಪೋಸ್ ಬೌಂಡೆಡ್ ಇದ್ರೂ ಕೂಡ ಇಟ್ ಮೇ ಆರ್ ಮೇ ನಾಟ್ ಅಟೈನ್ಸ್ ಇಟ್ಸ್ ಬೌಂಡ್ಸ್ ಅಂತ ಇದೆ. ಸೊ ಬೌಂಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಪೋಸ್ ನೋಡಿ, ಈಗ ಒಂದು ಎಕ್ಸಾಂಪಲ್ ಕೊಡೋಣ. ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ ಸೇಮ್ ಫಸ್ಟ್ ಎಕ್ಸಾಂಪಲ್ ಏನಂತ ಹೇಳ್ಬೋದು, ಸೇಮ್ ಎಫ್ ಆಫ್ ಎಕ್ಸ್ 1/x ತಗೊಳ್ಳಿ, ಎಕ್ಸ್ ಬಿಲಾಂಗ್ಸ್ ಟು 0,1 ತಗೊಳ್ಳಿ, 0,1 ತಗೊಳ್ಳಿ. ಸೊ ಇಲ್ಲಿ ಇಮೇಜ್ ಸೆಟ್ ಏನಾಗುತ್ತೆ? ಸೊ ಎಫ್ ಆಫ್ 0,1 ಏನ್ ಬರುತ್ತೆ? 1 to 1 to ಇನ್ಫಿನಿಟಿ ಬಂತು ಅಲ್ವಾ? ಸೊ ಈಗ ನಿಮ್ಗೆ ಓಪನ್ ಇಂಟರ್ವಲ್ ತಗೊಂಡಾಗ ನಿಮ್ಗೆ ಅನ್ಬೌಂಡೆಡ್ ಬಂತು. ಓಕೆನಾ? ಅನ್ಬೌಂಡೆಡ್ ಅಂತಂದ್ರೆ ಇದರಲ್ಲಿ ಸುಪ್ರೀಮ್ ಇನ್ಫಿಮಮ್ ಅಟೈನ್ ಆಯ್ತಾ? ವಾಟ್ ಈಸ್ ಸುಪ್ರೀಮಮ್? ವಾಟ್ ಈಸ್ ಇನ್ಫಿಮಮ್? ಇನ್ಫಿಮಮ್ ಈಸ್ 1 ಡಸ್ ನಾಟ್ ಅಟೈನ್. ಹೌದ್ ತಾನೆ? ನಮ್ಮ ಸೆಟ್ ಅಲ್ಲಿ ಇದೆಯಾ ಅದು? ಈ ಇಮೇಜ್ ಸೆಟ್ ಅಲ್ಲಿ 1 ಇದೆಯಾ? ಇಲ್ಲ. ಸುಪ್ರೀಮಮ್ ಇಸ್ ವಾಟ್? ಇನ್ಫಿನಿಟಿ. ದಟ್ ಈಸ್ ಆಲ್ಸೋ ನಾಟ್ ಅಟೈನ್. ಇನ್ಫಿನಿಟಿ ಅನ್ನೋದು ಎಲ್ಲೂ ಅಟೈನ್ ಆಗಲ್ಲ. ಯಾಕಂದ್ರೆ ಇನ್ಫಿನಿಟಿ ಅನ್ನೋದು ವ್ಯಾಲ್ಯೂ ನಮಗೆ ಎಲ್ಲಾದ್ರೂ ನೀವು ಇನ್ಫಿನಿಟಿನ ಕ್ಲೋಸ್ ಅಂತ ಬರೆಯಕ್ಕಾಗುತ್ತಾ? No. ಕ್ಲೋಸ್ ಅಂತ ಬರೆಯಕ್ಕಾಗಲ್ಲ, ಅದು ನಾಟ್ ಅಟೈನ್. ಸೊ ಇನ್ನೊಂದು ಸಪೋಸ್ ಯಾವುದೋ ಒಂದು ಫಂಕ್ಷನ್ ತಗೊಳ್ಳೋಣ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ತಗೊಳ್ಳೋಣ. ಓಕೆನಾ? ಯಾವುದೋ ಒಂದು ಓಪನ್ ಸೆಟ್ ತಗೊಳ್ಳೋಣ, ಎಫ್ ಆಫ್ 0,π/2 ಅಂತ ತಗೊಳ್ಳೋಣ. ಸೊ ವಾಟ್ ಈಸ್ ಎಫ್ ಆಫ್ 0,π/2? ಎಫ್ ಆಫ್ 0 ಇಮೇಜ್ ಸೆಟ್ ಹೇಳಿ. ಸೈನ್ಗೆ 0 to π/2 ಕೊಟ್ರೆ ಏನಾಗುತ್ತೆ? ಆಬ್ವಿಯಸ್ಲಿ ವಿಲ್ ಗೆಟ್ 0 to 1 ಬರುತ್ತೆ. 0 to 1 ಬರುತ್ತೆ. ಸೊ 0 to 1 ಬಂತು. ಇದು ಏನಾಗುತ್ತೆ? 0 ಅನ್ನೋದು ಏನಾಗುತ್ತೆ? ಇನ್ಫಿಮಮ್ಮು, 1 ಅನ್ನೋದು ಸುಪ್ರೀಮಮ್ಮು. ನಾಟ್ ಅಟೈನ್. ಹೌದ್ ತಾನೆ? ಅದೇ ಇಫ್ ಯು ಟೇಕ್ ಇದನ್ನ ಕ್ಲೋಸ್ ತಗೊಂಡ್ರೆ ಏನಾಗ್ಬಿಡುತ್ತೆ ನಿಮಗೆ? ಇಮೇಜ್ ಸೆಟ್ ಅಲ್ಲೂ ಕ್ಲೋಸ್ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ? ಅಟೈನ್ ಆಗ್ಬಿಡುತ್ತೆ. ಇನ್ಫಿಮಮ್ ಸುಪ್ರೀಮ್ ಅಟೈನ್ಸ್ ಇಟ್ಸ್ ಬೌಂಡ್ಸ್ ಅಂತ ಹೇಳ್ತಾರೆ. ಅರ್ಥ ಆಗ್ತಿಲ್ವಾ ಇದು? ಓಪನ್ ಇದ್ರೆ ಹೇಳಕ್ಕಾಗಲ್ಲ, ಕ್ಲೋಸ್ ಇದ್ರೆ ಹೇಳ್ಬೋದು. ನೆಕ್ಸ್ಟ್ ಲೊಕೇಶನ್ ಆಫ್ ರೂಟ್ಸ್ ಥಿಯರಮ್ ಅಂತ ಒಂದಿದೆ. ಲೊಕೇಶನ್ ಆಫ್ ರೂಟ್ಸ್ ಥಿಯರಮ್ ಏನ್ ಹೇಳ್ತಿದೆ ಅಂತಂದ್ರೆ, ಇಫ್ ಎ ಫಂಕ್ಷನ್ ಎಫ್ ಇಸ್ ಕಂಟಿನ್ಯೂಸ್ ಆನ್ ಎ ಕ್ಲೋಸ್ಡ್ ಇಂಟರ್ವಲ್. ನೋಡಿ, ನಾವು ಅವಾಗಲಿಂದನೂ ಇದನ್ನೇ ಸ್ಟೇಟ್ಮೆಂಟ್ ಹೇಳ್ಕೊಬರ್ತೀವಿ. ಫಸ್ಟ್ ಸ್ಟೇಟ್ಮೆಂಟ್ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್, ಅದೇ ಇಂಪಾರ್ಟೆಂಟ್. ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆನ್ ಎ ಕ್ಲೋಸ್ಡ್ ಇಂಟರ್ವಲ್ ಅಂಡ್ ಇನ್ನೊಂದು ಕಂಡೀಷನ್ ಆಗ್ತಾನೆ, ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಆರ್ ಆಫ್ ಅಪೋಸಿಟ್ ಸೈನ್ಸ್. ಅವೆರಡು ಅಪೋಸಿಟ್ ಸೈನ್ಸ್ ಇದೆ ಅಂತ ಅನ್ಕೊಂಡ್ರೆ ಅವ್ರು ಹೇಳ್ತಾರೆ, ದೆನ್ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 1 point C ಇನ್ ಓಪನ್ ಇಂಟರ್ವಲ್ a, b such that f of c is equal to 0. f of c is equal to 0 ಅಂದ್ರೆ ಡೆಫಿನೆಟ್ಲಿ ಒಂದು ರೂಟ್ ಎಕ್ಸಿಸ್ಟ್ ಆಗುತ್ತೆ, ಒಂದು ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಿಂಪ್ಲಿ ಸೇಯಿಂಗ್ ಲೊಕೇಶನ್ ಆಫ್ ರೂಟ್ಸ್ ಅಂತಂದ್ರೆ ಹೆಂಗಂತಂದ್ರೆ, ಫಂಕ್ಷನ್ ಕಂಟಿನ್ಯೂಸ್ ಇದೆ. ಸಪೋಸ್ ದಿಸ್ ಇಸ್ ಎ ಅಂತ ಅನ್ಕೊಳ್ಳೋಣ, ಸೊ ದಿಸ್ ಇಸ್ ಬಿ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಕ್ಲೋಸ್ಡ್ ಇಂಟರ್ವಲ್ a, b ಅಂಡ್ ಈ ಎಫ್ ಆಫ್ ಎ ಏನಿದೆ, ಎಫ್ ಆಫ್ ಎ ಮತ್ತೆ ಇಮೇಜ್ಗಳೇನಿದೆ, ಸೊ ಎ ಅನ್ನೋದು ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ಳೋಣ. ಸಪೋಸ್ ಎ ಅನ್ನೋದು ಇಲ್ಲೆಲ್ಲೋ ಇದೆ, ವ್ಯಾಲ್ಯೂ ಆಫ್ ಫಂಕ್ಷನ್ ಅಂದ್ರೆ ಇಲ್ಲೆಲ್ಲೋ ಇದೆ. ಸೊ ದಿಸ್ ಇಸ್ ಯುವರ್ ಎಫ್ ಆಫ್ ಎ ಅಂತ ಅನ್ಕೊಳ್ಳೋಣ. ಬಿ ಅನ್ನೋದು ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಅಂದ್ರೆ ಇಲ್ಲೆಲ್ಲ ಬರುತ್ತಲ್ವಾ? ದಿಸ್ ಇಸ್ ಯುವರ್ ವಾಟ್ ಎಫ್ ಆಫ್ ಬಿ ಅಂತ ಅನ್ಕೊಳ್ಳೋಣ. ಎಫ್ ಆಫ್ ಎ ಅನ್ನೋದು ಪಾಸಿಟಿವ್ ಇದೆ, ಹೌದ್ ತಾನೆ? ಎಫ್ ಆಫ್ ಎ ಇಸ್ ಪಾಸಿಟಿವ್, ಎಫ್ ಆಫ್ ಬಿ ಇಸ್ ವಾಟ್? ನೆಗೆಟಿವ್. ಎಫ್ ಆಫ್ ಬಿ ಅನ್ನೋದು ಪಾಸಿಟಿವ್ ಮೇಲ್ಗಡೆ ಬರ್ತಾ ಇದೆ, ಎಫ್ ಆಫ್ ಎ ಅನ್ನೋದು ಮೇಲ್ಗಡೆ ಬರ್ತಾ ಇದೆ, ಎಫ್ ಆಫ್ ಬಿ ಅನ್ನೋದು ಕೆಳಗಡೆ ಬರ್ತಾ ಇದೆ, ವ್ಯಾಲ್ಯೂ ಆಫ್ ಫಂಕ್ಷನ್. ಸೊ ಮತ್ತೆ ಅವ್ರು ಏನ್ ಹೇಳ್ತಿದ್ದಾರೆ, ಕಂಟಿನ್ಯೂಸ್ ಇದೆ ಫಂಕ್ಷನ್. ಕಂಟಿನ್ಯೂಸ್ ಫಂಕ್ಷನ್ ಹೆಂಗಾದ್ರೂ ಇರ್ಲಿ, ಹಿಂಗೆಂಗೋ ಇದೆ ಫಂಕ್ಷನ್ ಇದು. ದಿಸ್ ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಡು ಯು ಅಗ್ರಿ? ಸೊ ದಿಸ್ ಫಂಕ್ಷನ್ ಇಸ್ ಏನಿದೆ, ದಿಸ್ ಇಸ್ ಯುವರ್ ಎಫ್ ಆಫ್ ಎಕ್ಸ್, this is your f of x. This f of x is continuous in the closed interval a, b and f of a and f of b are of opposite sign. f of a opposite plus ಇದೆ, f of b minus ಇದೆ ಅಂತ ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, then there exists at least 1 point C
ಬಿಲಾಂಗ್ಸ್ ಟು ಇದ್ರೊಳಗಡೆ ಒಂದು ಪಾಯಿಂಟ್ ಸಿಕ್ಕೇ ಸಿಗುತ್ತಂತ ಅಂಡ್ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು 0 ಅಂಡ್ ದಿಸ್ ಪಾಯಿಂಟ್ ಏನಿದೆ ದಿಸ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ವಾಟ್ ಸಿ. ಅಂದ್ರೆ ಒಂದು ರೂಟ್ ಎಕ್ಸಿಸ್ಟ್ ಆಗೇ ಆಗುತ್ತೆ ಒಂದು ಸೊಲ್ಯೂಷನ್. ರೂಟ್ ಅಂತ ಎಂತ ಹೇಳಿದ್ದು ಹೇಳಿ, ರೂಟ್ ಅಂದ್ರೆ ಏನ್ ಹೇಳಿ? touches to x axis. ಎಕ್ಸ್ ಆಕ್ಸಿಸ್ ನ ಎಲ್ಲಿ ಟಚ್ ಆಗುತ್ತೆ ಗ್ರಾಫ್ ಅದೇ ರೂಟ್ ಅಂತ ಹೇಳಿದ್ರೆ. ಅಂದ್ರೆ ಮಿನಿಮಮ್ ಒಂದು, ಯಾಕಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕಂದ್ರೆ ಎಲ್ಲೂ ಡಿಸ್ಕಂಟಿನ್ಯೂಟಿ ಇರಬಾರ್ದು. ಕಂಟಿನ್ಯೂಸ್ ಬರ್ಬೇಕಂದ್ರೆ ಅದು ಎಕ್ಸ್ ಆಕ್ಸಿಸ್ ನ ಕ್ರಾಸ್ ಮಾಡ್ಲೇಬೇಕಲ್ವಾ? ಎಫ್ ಆಫ್ ಎ ಮೇಲಿದೆ, ಎಫ್ ಆಫ್ ಬಿ, ಎಫ್ ಆಫ್ ಎ ಕೆಳಗಡೆ ಇರ್ಲಿ ಎಲ್ಲಾದ್ರೂ ಇರ್ಲಿ ತೊಂದರೆ ಇಲ್ಲ. ಒಂದ್ ಕೆಳಗಡೆ ಇದೆ ಒಂದ್ ಮೇಲ್ಗಡೆ ಇದೆ ಅಂತ ಅಂದ್ರೆ ಅವೆರಡನ್ನೂ ಟಚ್ ಮಾಡ್ಬೇಕು ಅಂತಂದ್ರೆ ಅಂಡ್ ಆಲ್ಸೋ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಅಂದ್ರೆ ಅದು ಎಕ್ಸ್ ಆಕ್ಸಿಸ್ ನ ಕ್ರಾಸ್ ಮಾಡ್ಕೊಂಡೇ ಹೋಗ್ಬೇಕಲ್ವಾ? ಎಕ್ಸ್ ಆಕ್ಸಿಸ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಅಂದ್ರೆ ಅದರಪ್ಪ ಏನು, ಎಕ್ಸ್ ಆಕ್ಸಿಸ್ ನ ಕ್ರಾಸ್ ಮಾಡಿದೆ ಅಂದ್ರೆ ಒಂದು ಸೊಲ್ಯೂಷನ್ ಸಿಕ್ಬಿಡ್ತು. ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಕ್ರಾಸಸ್ ಎಕ್ಸ್ ಆಕ್ಸಿಸ್ ಓನ್ಲಿ ಒನ್ ಟೈಮ್. ಸೊ ಏನ್ ಬೇಕಾದ್ರೆ ಇರ್ಬೋದು. ಸೊ ಈ ತರ ಇರ್ಬೋದು ನೋಡಿ. ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಸೊ ಈ ತರ ಇದೆ. ಸೊ ಇಲ್ಲೆಲ್ಲ ಇದೆ ಅಂತ ಅನ್ಕೊಳ್ಳಿ. ನೋಡಿ ಹಿಂಗ್ ಬರ್ಬೋದು, ಹಿಂಗ್ ಬರ್ಬೋದು, ಎಷ್ಟು ಸರಿ ಬೇಕಾದ್ರೆ ಕ್ರಾಸ್ ಮಾಡ್ಬೋದು ಅಂತ. ಸೊ ಫಾರ್ ದಿಸ್ ಕ್ರೈಟೀರಿಯಾ, ಸೊ ದಿಸ್ ಇಸ್ ಯುವರ್ ಎಫ್ ಆಫ್ ಬಿ ಅಂಡ್ ದಿಸ್ ಇಸ್ ಯುವರ್ ಎಫ್ ಆಫ್ ಎ. ಓಕೆ ಹೌದಾನೆ? ಹಿಂಗಿದೆ. ಇಲ್ಲಿ ಎಷ್ಟು ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಯ್ತು? 1 2 3 ಸೊಲ್ಯೂಷನ್ ಎಕ್ಸಿಸ್ಟ್ ಆಯ್ತು. ಅರ್ಥ ಆಯ್ತಾ ಇಲ್ಲ? Yes. ಅಂದ್ರೆ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಅಂತ, ಮಿನಿಮಮ್ ಒಂದ್ ಕಡೆ ಟಚ್ ಮಾಡ್ಲೇಬೇಕು. ನಿಮ್ಗೆ ಹಿಂಗೆ ಜನರಲೈಸ್ ಆಗಿ ಗೊತ್ತಾಗ್ಬಿಡುತ್ತೆ. ಎಫ್ ಆಫ್ ಬಿ ಎಫ್ ಆಫ್ ಎ ಆಪೋಸಿಟ್ ಸೈನ್ ಇದ್ದು ಕಂಟಿನ್ಯೂಸ್ ಇದೆ ಅಂತ ಅಂದ್ರೆ, ಕಂಟಿನ್ಯೂಸ್ ಅಂತಂದ್ರೆ ಎಲ್ಲೂ ಬ್ರೇಕ್ ಇರಂಗಿಲ್ಲ ಅಂತಂದ್ರೆ ಅದು ಕ್ರಾಸ್ ಮಾಡ್ಲೇಬೇಕು. ಇದನ್ನ ಈಗ ಈ ಎಕ್ಸ್ ಆಕ್ಸಿಸ್ ನ ಕ್ರಾಸ್ ಮಾಡ್ದಂಗೆ ಅದು ಕಂಟಿನ್ಯೂಸ್ ಆಗಕ್ ಚಾನ್ಸ್ ಇದೆಯಾ? ಚಾನ್ಸ್ ಇಲ್ಲ. ಸೊ ಹಂಗಾಗಿ ಇದು ಒಂದು ಥಿಯರಮ್. ಇದನ್ನ ಲೊಕೇಶನ್ ಆಫ್ ರೂಟ್ಸ್ ಥಿಯರಮ್ ಅಂತ ಹೇಳ್ತೀವಿ. ಇದ್ರದ್ದು ಅಪ್ಲಿಕೇಶನ್ಸ್ ಎಲ್ಲ ಮುಂದೆ ಓದ್ತಾ ಹೋಗ್ತೀವಿ. ಇದೆಲ್ಲ ಗೊತ್ತಿರ್ಬೇಕು ಸ್ಟೇಟ್ಮೆಂಟ್ಸ್ಗಳು. ನಾವು ರೋಲ್ಸ್ ಥಿಯರಮ್ ಮತ್ತೆ ಕೌಶಿ ಮೀನ್ ವ್ಯಾಲ್ಯೂ ಥಿಯರಮ್ ಅಂತ ಅಲ್ಲೆಲ್ಲ ಓದ್ತೀವಿ. ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೊತಾ ಇರ್ತೀವಿ. ಸ್ವಲ್ಪ ನಿಮಗೆ ಗೊತ್ತಿರಲಿ, ರೂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಇವೆಲ್ಲ ಬೇಕು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದೆ, ಈ ಥಿಯರಮ್ ನ ಜನರಲೈಸ್ ಆಗಿ ಅರ್ಥ ಮಾಡ್ಕೊಂತ ಹೋಗಿ. ಲೊಕೇಶನ್ ಆಫ್ ರೂಟ್ಸ್ ಅರ್ಥ ಆಗಿದೆಯಲ್ವಾ? Yes, sir. ಸೊ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್ ಅಂತ ಬರ್ತದೆ. ಏನ್ ಹೇಳ್ತಿದೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್ ಅಂತ ಅಂದ್ರೆ, ಫಂಕ್ಷನ್ ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಅಂಡ್ ಬೌಂಡೆಡ್ ಇಂಟರ್ವಲ್ ಇದೆ. ಕ್ಲೋಸ್ಡ್ ಇಂಟರ್ವಲ್ ಸೇಮ್ ಅದೇ ಲಾಜಿಕ್. ಎಲ್ಲಾ ಕಡೆ ನಾವು ಕ್ಲೋಸ್ಡ್ ಇಂಟರ್ವಲ್ ಏಕಾಂಗಿ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಓದ್ತಿದೀವಿ. ಕಂಟಿನ್ಯೂಸ್ ಇಫ್ ಕೆ ಇಸ್ ಎನಿ ರಿಯಲ್ ನಂಬರ್ ಬಿಟ್ವೀನ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ. ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ಮಧ್ಯೆ ಒಂದು ಕೆ ಅನ್ನೋದು ಒಂದು ರಿಯಲ್ ನಂಬರ್ ಅಂತ ಅಂದ್ರೆ, ದೆನ್ ದರ್ ಎಕ್ಸಿಸ್ಟ್ ರಿಯಲ್ ನಂಬರ್ ಸಿ ಬಿಟ್ವೀನ್ ಎ ಅಂಡ್ ಬಿ ಸಚ್ ದಟ್ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಕೆ ಅಂತ ಇದೆ. ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಕೆ ಅಂತ. ಇದು ಏನ್ ಹೇಳ್ತಿದೆ ಅಂತ ಅಂದ್ರೆ ನೋಡಿ, ಸಿಂಪಲ್. ಸೊ ದಿಸ್ ಇಸ್ ಎ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ. ಓಕೆನಾ? ಸೊ ಎಕ್ಸ್ ಮೀನ್ ವ್ಯಾಲ್ಯೂ ಥಿಯರಮ್ ಅನ್ಸೋದು. ಮೀನ್ ವ್ಯಾಲ್ಯೂ ಥಿಯರಮ್ ಅಲ್ಲ, ಇದು ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್. ಇದು ಮೀನ್ ವ್ಯಾಲ್ಯೂ ಅಂತಂದ್ರೆ ಇದು ನಿಮ್ಗೆ ಇಮೇಜ್ಗಳ ಬಗ್ಗೆ ಹೇಳ್ತಾ ಇದೆ. ಇದು ಇಮೇಜ್ ಎಕ್ಸ್ ವ್ಯಾಲ್ಯೂಸ್ ಮತ್ತೆ ಅದಕ್ಕೆ ಇಮೇಜ್ ಗಳಲ್ಲಿ ಹೆಂಗ್ ರಿಲೇಶನ್ಶಿಪ್ ಇದೆ, ಕಂಟಿನ್ಯೂಸ್ ಆನ್ ಎ ಕ್ಲೋಸ್ ಕಂಟಿನ್ಯೂಸ್ ಓರ್ ಕಂಟಿನ್ಯೂಸ್ ಮ್ಯಾಪಿಂಗ್, ಇಲ್ಲಿ ಇಮೇಜ್ಗಳು ಹೆಂಗಿರ್ತವೆ ಅಂತ ಹೇಳ್ತಾ ಇದೆ. ಇಲ್ಲಿ ನಾವು ಇಲ್ಲಿವರೆಗೂ ಸ್ಟಡಿ ಮಾಡ್ಕೊಂಡು ಬಂದಿರೋ ಥಿಯರಮ್ಸ್ ಎಲ್ಲ ಹೇಳ್ತಾ ಇರೋದು ಒಂದನ್ನೇ, ಸಮ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಎಕ್ಸ್ ಗೆ, ಕ್ಲೋಸ್ಡ್ ಇಂಟರ್ವಲ್ ವ್ಯಾಲ್ಯೂ ಆಫ್ ಎಕ್ಸ್ ಗೆ ಇಮೇಜ್ಗಳು ಯಾವ ತರ ಬಿಹೇವ್ ಮಾಡ್ತಿದಾವೆ ಅಂತ ಹೇಳ್ತಾ ಬರ್ತಿದೆ. ಸೊ ದಟ್ ಈಸ್ ವಾಟ್ ಇವ್ರು ಹೇಳ್ತಿದ್ದಾರೆ. ಸೊ ಯು ಟೇಕ್ ಸಮ್ ಸಪೋಸ್ ಇಫ್ ದಿಸ್ ಇಸ್ ಎಫ್ ಆಫ್ ಎ ಅಂಡ್ ದಿಸ್ ಇಸ್ ಎಫ್ ಆಫ್ ಬಿ. ಎಫ್ ಆಫ್ ಬಿ ಈ ತರ ಇದ್ದು ಕೆ ಬಿ ಎನಿ ರಿಯಲ್ ನಂಬರ್. ಸಪೋಸ್ ಇಫ್ ನೋಡಿ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಎಲ್ಲಿ ವೈ ಎಕ್ಸ್ ತಾನೆ ಲೈ ಆಗೋದು. Yes, sir. These are all images. And here also k is also an image. Again, k be any real number between where to where. So f of a and f of b madhya ಎಲ್ಲೋ ಒಂದು k value ಇದೆ. So this is k value. ಅವ್ರು ಹೇಳ್ತಿದ್ದಾರೆ then there exists and the function is continuous ಅಂತ ಅನ್ಕೊಳ್ಳೋಣ. The function is continuous ಅಂತಂದ್ರೆ ಯಾವ್ದೋ ಒಂದು ಸುಮ್ಮನೆ ಕಂಟಿನ್ಯೂಸ್ ಗ್ರಾಫ್ ಹಾಕ್ತೀನಿ ನಿಮಗೆ. So this is a continuous graph, right? So continuous graph. f of a, f of b ಮಧ್ಯೆ ಒಂದು k value ಇದೆ. Then there exists a real number c between a and b such that f of c is equal to k. ಅಂದ್ರೆ f of c ಗೆ ಒಂದು ಪ್ರೀ ಇಮೇಜ್ ಇದ್ದೇ ಇರ್ಬೇಕಲ್ಲ. Yes. ಸಾರಿ, ಎಫ್ ಆಫ್ ಕೆ ಗೆ ಅಥವಾ ಸಾರಿ ಅಂದ್ರೆ ಇದು ಇಮೇಜ್ ಆಫ್ ಸಿ ಇಸ್ ಕೆ ಅಥವಾ ಎಫ್ ಆಫ್ ಕೆ ಗೆ ಒಂದು ಪ್ರೀ ಇಮೇಜ್ ಸಿ. ಅಲ್ವಾ? ಸೊ ಈ ತರ ಹೇಳ್ತಾ ಇದೆ. ಅಂದ್ರೆ ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ನಲ್ಲಿ ನೀವು ಯಾವುದೇ ಒಂದು ನಂಬರ್ ತಗೊಳ್ಳಿ ಇಮೇಜ್ ಸೆಟ್ ಅಲ್ಲಿ. ನೋಡಿ ಇಮೇಜ್ ಸೆಟ್ ಅಲ್ಲಿ ಇದು ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ಅನ್ನೋದೇನಿಲ್ಲಿ ಇಮೇಜ್ ಸೆಟ್. ಇವೆಲ್ಲ ಇಮೇಜಸ್ ತಾನೆ, ಇಲ್ಲಿರವೆಲ್ಲ ವೈ ಎಕ್ಸ್ ಅಲ್ಲಿ ಇರವೆಲ್ಲ ಇಮೇಜಸ್.
ಈ ಇಮೇಜ್ ಸೆಟ್ ಅಲ್ಲಿ ಅವೆರಡರ ಮಧ್ಯೆ ಆ ಇಂಟರ್ವಲ್ ಅಲ್ಲಿ ಇರೋ ಯಾವುದೇ ಒಂದು ನಂಬರ್ ತಗೊಳ್ಳಿ ಅದಕ್ಕೊಂದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ವಾಟ್ ಸಿ ಅಂತ ಹೇಳ್ತಾ ಇದೆ. ಇದು ಅಷ್ಟೇ ಸಿಂಪಲ್ ಹೇಳ್ಬೇಕಂದ್ರೆ. ಓಕೆ, ಯಾವ್ದನ್ನ ನಂಬರ್ ತಗೊಳ್ಳಿ ಒಂದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ನೀವು ಕಾನ್ವರ್ಸ್ ಓದ್ತಾ ಹೋಗಿ, ಕಾನ್ವರ್ಸ್ ಏನ್ ಹೇಳ್ತೀವಿ ನೋಡೋಣ. ಇಫ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ, ಅಥವಾ ಇದೇ ಕ್ವಶನ್ ಏನಂತ ಹೇಳ್ತೀವಿ ಅಂದ್ರೆ, ಇಫ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ, ಎಫ್ ಆಫ್ ಎಕ್ಸ್ ಮಸ್ಟ್ ಟೇಕ್ ಅಟ್ ಲೀಸ್ಟ್ ಒನ್ಸ್ ಆಲ್ ದ ವ್ಯಾಲ್ಯೂಸ್ ಬಿಟ್ವೀನ್ ಎ ಅಂಡ್ ಬಿ, ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ. ಅಂದ್ರೆ ಅದ್ರ ಅರ್ಥ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ನಲ್ಲಿ ಮಧ್ಯದಲ್ಲಿ ಇರುವಂತ ಪ್ರತಿಯೊಂದು ವ್ಯಾಲ್ಯೂಸ್ಗೂ ಒಂದೊಂದು ಪ್ರೀ ಇಮೇಜ್ ಇರುತ್ತೆ ಅಂತ ಹೇಳುತ್ತೆ. ಅಂದ್ರೆ ಅದರ ಅರ್ಥ ಇನ್ನೊಂಥರ ಸ್ಟೇಟ್ಮೆಂಟ್ ಕೊಡ್ಬೋದು. ಇದನ್ನ ಬೇಕಾದ್ರೆ ನಾವು ಆನ್ ಟು ಡೆಫಿನಿಷನ್ ಕೊಡ್ಬೋದು. ಇಲ್ಲಿ ಬೇಕಾದ್ರೆ ಏನಂತ ಹೇಳ್ಬೋದು, ಎಫ್ ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ, ದೆನ್ ಎಫ್ ಇಸ್ ಆನ್ ಟು ಫಂಕ್ಷನ್ ಅಂತ ಹೇಳ್ಬೋದಾ? ಆನ್ ಟು ಫಂಕ್ಷನ್ ಅಂತಂದ್ರೆ ಅಂತ ಹೇಳಿದ್ವಿ ಹೇಳಿ. ಈಗ ಎಫ್ ಫ್ರಮ್ ಎ ಟು ಬಿ is on to ಅನ್ಬೇಕಾದ್ರೆ for every y in this ಕೋಡೊಮೈನ್ ಅಲ್ಲಿರೋ ಪ್ರತಿಯೊಂದಕ್ಕೂ ಏನ್ ಇರ್ಬೇಕು, ಒಂದೊಂದು ಪ್ರೀ ಇಮೇಜ್ ಇರ್ಬೇಕಂತ ಹೇಳ್ತಿದೀವಲ್ಲ. ಇವರು ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅವರು ಏನಂತ ಹೇಳ್ತಿದ್ದಾರೆ, ಎಫ್ ಆಫ್ ಎ ಎಫ್ ಆಫ್ ಬಿ ಮಧ್ಯೆ ಇಲ್ಲಿರೋ ಯಾವುದೇ ಒಂದು ವ್ಯಾಲ್ಯೂ ತಗೊಳ್ಳಿ ಅದಕ್ಕೊಂದು ಪ್ರೀ ಇಮೇಜ್ ಸಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ದೆನ್ ಎಫ್ ಇಸ್ ಅನ್ ಆನ್ ಟು ಫಂಕ್ಷನ್ ಅಂತ ಹೇಳ್ಬೋದಲ್ಲ. Yes. ಸೊ ಅದನ್ನ ಹೇಳ್ತಿದ್ದಾರೆ ಅವರು. ಬಟ್ ಕಾನ್ವರ್ಸ್ ಆಫ್ ದಿಸ್ ರಿಸಲ್ಟ್ ಇಸ್ ನಾಟ್ ಟ್ರೂ. ಏನ್ ಹೇಳ್ತಿದ್ದಾರೆ ಕಾನ್ವರ್ಸ್? ಏನ್ ಹೇಳ್ತಾರೆ, ಇಫ್ ಫಂಕ್ಷನ್ ಇಸ್ ಡಿಫೈನ್ಡ್ ಆನ್ ಎ ಕ್ಲೋಸ್ಡ್ ಇಂಟರ್ವಲ್ ಡಿಫೈನ್ ಆಗಿದ ತಕ್ಷಣ ಇಲ್ಲಿ ಕಂಟಿನ್ಯೂಸ್ ಅಂತ ಹೆಸರು ಕೊಡ್ಲಿಲ್ಲ ಅವನು. ಅಸ್ಯೂಮ್ಸ್ ಎವ್ರಿ ವ್ಯಾಲ್ಯೂ ಬಿಟ್ವೀನ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ, ದೆನ್ ಇಟ್ ಈಸ್ ನಾಟ್ ನೆಸರ್ಲಿ ದಟ್ ಎಫ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಸೊ ಉಲ್ಟಾ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ, ಫಸ್ಟ್ ಈಗ ನೋಡಿ, ಫಂಕ್ಷನ್ ಒಂದು ಕ್ಲೋಸ್ ಇಂಟರ್ವಲ್ ತಗೊಳ್ಳೋಣ. ದಿಸ್ ಇಸ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಅಂತ ಹೇಳೋಣ. ಓಕೆನಾ? ಎಫ್ ಆಫ್ ಎ ಎಫ್ ಆಫ್ ಬಿ ತಗೊಳ್ಳೋಣ. ಸೊ ಇದೊಂದು ಸಮಥಿಂಗ್, ಇದು ಎಫ್ ಆಫ್ ಎ ಯಾವುದೋ ಒಂದು ತಗೊಳ್ಳೋಣ, ಇದು ಎಫ್ ಆಫ್ ಬಿ ತಗೊಳ್ಳೋಣ. ಇಲ್ಲೆಲ್ಲ ಒಂದು ಓಕೆ, ಹೆಂಗ್ ಬೇಕಾದ್ರೆ ಇರ್ಬೋದು, ತೊಂದರೆ ಇಲ್ಲ. ಓಕೆನಾ? ಈ ತರ ಫಂಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ದೆನ್ ಏನ್ ಹೇಳ್ತಿದ್ದಾರೆ, ಅಂಡ್ ಇಟ್ ಅಸ್ಯೂಮ್ಸ್ ಎವ್ರಿ ವ್ಯಾಲ್ಯೂಸ್ ಬಿಟ್ವೀನ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ. ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ಗುನು ಇಲ್ಲಿ ಮಧ್ಯದಲ್ಲಿ ಬಂದಿರೋ ಪ್ರತಿಯೊಂದು ವ್ಯಾಲ್ಯೂಸ್ ಕೂಡ ಅಸ್ಯೂಮ್ ಮಾಡುತ್ತೆ. ಅಂದ್ರೆ ಇಲ್ಲಿರೋ ಪ್ರತಿಯೊಂದಕ್ಕೂ ಪ್ರೀ ಇಮೇಜ್ ಇದಾವೆ ಅಂತ ಅಂದ್ಕೊಳ್ಳೋಣ. ಎಫ್ ಆಫ್ ಎ ಎಫ್ ಆಫ್ ಬಿ ಮಧ್ಯೆ ಯಾವುದೇ ಒಂದು ಕೆ ವ್ಯಾಲ್ಯೂ ತಗೊಂಡ್ರು ಕೂಡ ಎಲ್ಲದಕ್ಕೂ ಪ್ರೀ ಇಮೇಜ್ ಇದೆ ಅಂತ ಅಂದ್ಕೊಳ್ಳೋಣ. ಅಂದ್ಕೊಂಡ ತಕ್ಷಣ ಅದು ಕಂಟಿನ್ಯೂಸ್ ಆಗುತ್ತಾ ಅಂತ ಅಂದ್ರೆ ಹೇಳಕ್ಕಾಗಲ್ಲ. ಓಕೆನಾ? ನಾವು ಮುಂಚೆ ಹೇಳಿದ್ವಿ, ಮುಂಚೆ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದೆ ಅಂತ ಅಂದ್ರೆ, ಫಂಕ್ಷನ್ ಕಂಟಿನ್ಯೂಸ್ ಆಗೈತೆ ಅಂತ ಮುಂಚೆನೆ ಹೇಳ್ಬಿಟ್ವಿ ನಾವು, ಹೌದಲ್ವಾ? ಫಂಕ್ಷನ್ ಇಸ್ ಕಂಟಿನ್ಯೂಸ್ ಇನ್ ಅ ಕ್ಲೋಸ್ಡ್ ಇಂಟರ್ವಲ್, ದೆನ್ ಅಂತ ಹೇಳಿದ್ವಿ. ದೆನ್ ಅಂತ ಹೇಳಿದ್ವಿ, ಎಫ್ ಆಫ್ ಎಕ್ಸ್ ಮಸ್ಟ್ ಟೇಕ್ ಆಲ್ ದ at least one values between at least once all the values between ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಹೇಳಿದ್ವಿ. ಅಂದ್ರೆ ಪ್ರತಿಯೊಂದು ವ್ಯಾಲ್ಯೂಗೂ ಒಂದೊಂದು ಪ್ರೀ ಇಮೇಜ್ ಇರುತ್ತೆ ಅಂತ ಹೇಳಿದ್ವಿ. ಇಲ್ಲೇನ್ ಹೇಳ್ತಿದೀವಿ, ಎಲ್ಲಾ ವ್ಯಾಲ್ಯೂಗೂ ಒಂದೊಂದು ಪ್ರೀ ಇಮೇಜ್ ಇದೆ, ಹಂಗಾದ್ರೆ ಫಂಕ್ಷನ್ ಕಂಟಿನ್ಯೂಸ್ ಅಂತ ಅಂದ್ರೆ ಹೇಳಕ್ ಆಗಲ್ಲ ಅಂತ ಹೇಳ್ತಿದೆ. ಅರ್ಥ ಆಗ್ತಿದೆಯಲ್ವಾ? ಈಗ ಒಂದು ಫಂಕ್ಷನ್ ಬರೀತೀನಿ ನೋಡಿ, ಹಿಂಗ್ ಬರೀತೀನಿ. ನೋಡಿ ಹಿಂಗ್ ಬರ್ದೆ. ಇದು ಫಂಕ್ಷನ್ ನೋಡಿ, ಇಲ್ಲಿರೋ ಪ್ರತಿಯೊಂದು ವ್ಯಾಲ್ಯೂಗೂ ಒಂದೊಂದು ಪ್ರೀ ಇಮೇಜ್ ಇದೆಯಾ ಇಲ್ವಾ? ನಾನು ಕೇಳ್ತಾ ಹೋಗಿ, ಇಲ್ಲಿರೋ ಪ್ರತಿಯೊಂದು ಎಫ್ ಆಫ್ ಎ ಎಫ್ ಆಫ್ ಬಿ ಮಧ್ಯೆ ಇರೋ ಪ್ರತಿಯೊಂದು ವ್ಯಾಲ್ಯೂಗೂ ಒಂದೊಂದು ಪ್ರೀ ಇಮೇಜ್ ಇದೆ ಅಲ್ವಾ? ಯು ಟೇಕ್ ಎನಿ ವ್ಯಾಲ್ಯೂ ಅದಕ್ಕೊಂದು ಪ್ರೀ ಇಮೇಜ್ ಇದ್ದೇ ಇದೆ. ಓಕೆನಾ? ಇಲ್ಲಿ ಯಾವ್ದೋ ಒಂದು ವ್ಯಾಲ್ಯೂ ತಗೋತೀರಾ, ಹಿಂಗ್ ಬರ್ತೀರಾ, ಹಿಂಗೆಲ್ಲೋ ಬರ್ತೀರಾ, ಇಲ್ಲೆಲ್ಲೋ ಪ್ರೀ ಇಮೇಜ್ ಇರುತ್ತೆ. ಇಲ್ಲೆಲ್ಲೋ ತಗೋತೀರಾ, ಇಲ್ಲೆಲ್ಲೋ ಇರುತ್ತೆ. ಇಲ್ಲೆಲ್ಲೋ ತಗೋತೀರಾ, ಸೊ ಇಷ್ಟೆಲ್ಲೋ ಇರುತ್ತೆ. ಎಷ್ಟೊಂದು ವ್ಯಾಲ್ಯೂಸ್ ಇಲ್ಲೆಲ್ಲೋ ತಗೋತೀರಾ, ಇಲ್ಲೂ ಇರುತ್ತೆ. 2-3 ಕಡೆ ಇರುತ್ತೆ ಪ್ರೀ ಇಮೇಜಸ್. ಸೊ ನೀವು ಯು ಟೇಕ್ ಎನಿ ವ್ಯಾಲ್ಯೂ ಬಿಟ್ವೀನ್ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ, ಪ್ರೀ ಇಮೇಜ್ ಇದ್ದೇ ಇದೆ. ಪ್ರತಿಯೊಂದು ವ್ಯಾಲ್ಯೂಸ್ಗೂ ಪ್ರೀ ಇಮೇಜ್ ಇದೆ. ಅಂದ್ರೆ ಕಂಟಿನ್ಯೂಸ್ ಫಂಕ್ಷನ್ ಕಂಟಿನ್ಯೂಸ್ ಇದೆಯಾ? ಕಂಟಿನ್ಯೂಸ್ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಪ್ರೀವಿಯಸ್ ಥಿಯರಮ್ ಏನ್ ಹೇಳ್ತು ಅಂತ ಅಂದ್ರೆ, ಫಂಕ್ಷನ್ ಕಂಟಿನ್ಯೂಸ್ ಇದ್ದು ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ನಲ್ಲಿ ಅವಾಗ ಏನಾಗ್ತಿತ್ತು ಅಂತಂದ್ರೆ, ಇಮೇಜ್ ಸೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ ತಗೊಂಡ್ರು ಕೂಡ ಅದಕ್ಕೊಂದು ಪ್ರೀ ಇಮೇಜ್ ಇರುತ್ತೆ ಅಂತ ಹೇಳ್ತೀವಿ. ಬಟ್ ಕಾನ್ವರ್ಸ್ ಅಲ್ಲಿ ಏನ್ ಹೇಳ್ತಿದೀವಿ ಅಂತ ಅಂದ್ರೆ, ಉಲ್ಟಾ ಯೋಚನೆ ಮಾಡಕ್ ಹೋದ್ರೆ, ಅಂದ್ರೆ ಇಮೇಜ್ ಸೆಟ್ ಅಲ್ಲಿ ಎಲ್ಲದಕ್ಕೂ ಒಂದೊಂದು ಪ್ರೀ ಇಮೇಜ್ ಇದ್ದ ತಕ್ಷಣ ಅದು ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿದ್ವಿ. ಅರ್ಥ ಆಗ್ತಿದ್ಯಾ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್?
Yes, sir. ಫಂಕ್ಷನ್ ಕಂಟಿನ್ಯೂಸ್ ಇದ್ರೆ ಎಫ್ ಆಫ್ ಎ ಎಫ್ ಆಫ್ ಮಧ್ಯೆ ಇರೋ ಯಾವುದೇ ವ್ಯಾಲ್ಯೂ ಆಫ್ ಕೆ ತಗೊಂಡ್ರು ಅದಕ್ಕೊಂದು ಪ್ರೀ ಇಮೇಜ್ ಇರುತ್ತೆ. ಅದು ಫಸ್ಟ್ ಥಿಯರಮ್. ಕಾನ್ವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಎಫ್ ಆಫ್ ಎ ಎಫ್ ಆಫ್ ಬಿ ಮಧ್ಯೆ ಪ್ರತಿಯೊಂದು ಎಲಿಮೆಂಟ್ಗಳಿಗೂ ಕೂಡ ಒಂದೊಂದು ಪ್ರೀ ಇಮೇಜ್ ಇದ್ದ ತಕ್ಷಣ ಅದು ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳಕ್ಕಾಗಲ್ಲ ಅಂತ ಈ ಸೆಕೆಂಡ್ ಥಿಯರಮ್ ಹೇಳ್ತಾ ಇದೆ. ಇದು ರಿಮಾರ್ಕ್ ಕಾನ್ವರ್ಸ್ ಹೇಳ್ತಾ ಇದೆ. ಈ ಗ್ರಾಫ್ಗಳನ್ನ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಐಡಿಯಾ. ಸೊ ಇಮೇಜ್ ಆಫ್ ಎ ಕ್ಲೋಸ್ಡ್ ಇಂಟರ್ವಲ್ ಇಸ್ ಕ್ಲೋಸ್. Image of closed interval is a closed interval ಅಷ್ಟೇ, simple. So f of x is continuous on a closed interval, then f of a b is ಏನಾಗುತ್ತೆ, ಇದು ಕೂಡ ಕ್ಲೋಸ್ಡ್ ಆಗುತ್ತೆ and in fact bounded ಆಗುತ್ತೆ. f of a b ಏನಾಗುತ್ತೆ, f minimum f maximum ಆಗುತ್ತೆ. ಯಾವತ್ತು ಮಿನಿಮಮ್ ಫಸ್ಟ್ ಬರಿಬೇಕು, ಇಂಟರ್ವಲ್ ಬರಿಬೇಕಾದ್ರೆ ಮ್ಯಾಕ್ಸಿಮಮ್ ಸೆಕೆಂಡ್ ಬರಿಬೇಕಾಗುತ್ತೆ. ಮೋರ್ ಓವರ್ f is increasing function ಅಂದ್ರೆ f is increasing function ನೋಡಿ. ಸೊ ಸಪೋಸ್ ದಿಸ್ ಇಸ್ a, b, increasing ಅಂದ್ರೆ ಹೆಂಗಿರ್ಬೇಕು ಫಂಕ್ಷನ್, ಹಿಂಗೆ ಇರ್ಬೇಕಲ್ವಾ increasing. This is what increasing. So and this will be sorry, this is your what, f of a, and this is your what, f of b. ಓಕೆನಾ? ಸೊ f of a, b ಏನಾಗುತ್ತೆ ಹೇಳಿ ನೋಡೋಣ. f of a, b ಏನಾಗುತ್ತೆ, ಸಾರಿ ಕ್ಲೋಸ್ಡ್ ಇಂಟರ್ವಲ್ a, b ಏನಾಗುತ್ತೆ, f ಮ್ಯಾಕ್ಸಿಮಮ್, ಸಾರಿ f ಮಿನಿಮಮ್ ಫಸ್ಟ್ ಬರಿಬೇಕು. ಮಿನಿಮಮ್ ಯಾವ್ದು ಇಲ್ಲಿ, ವಿಚ್ ಇಸ್ ದ ಮಿನಿಮಮ್? Okay. f of a is minimum. ಫಸ್ಟ್ f of a ಬರಿಬೇಕು, f of b ಬರಿಬೇಕು. ಇದು ಯಾವತ್ತು ಮಿನಿಮಮ್ ಬರಿಬೇಕು, ಮ್ಯಾಕ್ಸಿಮಮ್ ಬರಿಬೇಕು. ಅದೇ ಅದನ್ನ ಡಿಕ್ರೀಸಿಂಗ್ ಫಂಕ್ಷನ್ ಆಗಿದ್ರೆ, ಡಿಕ್ರೀಸಿಂಗ್ ಆಗಿದೆ ನೋಡಿ, ಫಂಕ್ಷನ್ ಹಿಂಗಿದೆ ಅಂತ ಅನ್ಕೋಣ. ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ ಇದೆ ಅಂತ ಅನ್ಕೋಣ. ಸೊ ದಿಸ್ ಇಸ್ ಯುವರ್ ಎಫ್ ಆಫ್ ಎ, ದಿಸ್ ಇಸ್ ಯುವರ್ ಎಫ್ ಆಫ್ ಬಿ. ಎಲ್ಲಿ ಬರುತ್ತೆ, ಇಲ್ಲೆಲ್ಲ ಬರುತ್ತಲ್ವಾ, ಇಲ್ಲೆಲ್ಲ ಬರುತ್ತಲ್ವಾ ಎಫ್ ಆಫ್ ಬಿ. ಅವಾಗ ಎಫ್ ಆಫ್ ಎ ಬಿ ಏನ್ ಬರುತ್ತೆ, ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಏನ್ ಬರುತ್ತೆ ಅವಾಗ, F of B, ಎಫ್ ಆಫ್ ಬಿ ಎಫ್ ಆಫ್ ಎ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇಮೇಜ್ ಸೆಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಇದ್ದಾಗ ಅದಕ್ಕೆ ಇಮೇಜ್ ಸೆಟ್ ಬಂದ್ಬಿಟ್ಟು ಕ್ಲೋಸೇ ಇರುತ್ತೆ. ಅದು ಇನ್ಕ್ರೀಸಿಂಗ್ ಇದ್ದಾಗ ಎಫ್ ಆಫ್ ಎ ಎಫ್ ಆಫ್ ಬಿ ಬರುತ್ತೆ, ಡಿಕ್ರೀಸಿಂಗ್ ಇದ್ದಾಗ ಎಫ್ ಆಫ್ ಬಿ ಎಫ್ ಆಫ್ ಎ ಬರುತ್ತೆ ಅಷ್ಟೇ. If a function f of x is continuous in a closed interval, then f of a b may or may not be open interval ಅಂತ ಹೇಳ್ತಿದ್ದಾರೆ. ಕ್ಲೋಸ್ ಇದ್ದಾಗ ಕ್ಲೋಸ್ ಓಕೆ ಸರ್, ಬಟ್ ಓಪನ್ ಇದ್ರೆ, ಇಫ್ ಇಟ್ ಇಸ್ ಕಂಟಿನ್ಯೂಸ್ ಇನ್ ಓಪನ್ ಇಂಟರ್ವಲ್, ದೆನ್ ಇಸ್ ಇಟ್ ಓಪನ್? ಕ್ಲೋಸ್ ಇದ್ರೆ ಕ್ಲೋಸ್, ಓಪನ್ ಇದ್ರೆ ಓಪನ್ ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ. ಯಾಕಂದ್ರೆ ಎಕ್ಸಾಂಪಲ್ ಕೊಡಿ ಸರ್ ಅಂತಂದ್ರೆ ಎಕ್ಸಾಂಪಲ್ ಕೊಡ್ಬೋದು ನೋಡಿ, ಅರ್ಥ ಆಗ್ತಿಲ್ವಾ? ಈಗ ಪ್ರೀವಿಯಸ್ ಥಿಯರಮ್ ಹೇಳಿದ್ದೆ ಅಂತಂದ್ರೆ ಕ್ಲೋಸ್ಡ್ ಇಂಟರ್ವಲ್ಗೆ ಕ್ಲೋಸ್ ಇದ್ರೆ ಕ್ಲೋಸ್ ಸೆಟ್ಟೇ ಬರುತ್ತೆ ಇಮೇಜ್ ಸೆಟ್. ಓಪನ್ ಇದ್ರೆ ಏನ್ ಬರುತ್ತೆ ಸರ್ ಅಂತಂದ್ರೆ, ಓಪನ್ ಇದ್ರೆ ಓಪನ್ ಬರುತ್ತಾ ಅಂತ ಅಂದ್ರೆ ಓಪನ್ ಬರಲ್ಲ. ಓಕೆನಾ? ಬಂದ್ರು ಬರ್ಬೋದು, ಬರ್ದೇನೆ ಇರ್ಬೋದು. ಎಕ್ಸಾಂಪಲ್ ಕೊಡಿ, ಓಪನ್ ಬರಲ್ಲ ಅಂತ ಹೇಳ್ತದೆ. ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಸಪೋಸ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಸೈನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಸೊ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ತಗೋಬೇಕಲ್ವಾ. ಓಪನ್ 0, 4 ಪೈ. ಓಪನ್ 0, 4 ಪೈ. ಓಪನ್ 0, 4 ಪೈ ತಗೊಂಡಿದ್ದೀನಿ ಅಲ್ವಾ. ಇದಕ್ಕೇನಾಗುತ್ತೆ, ಗ್ರಾಫ್ ಡ್ರಾ ಮಾಡಿ ಒಂದ್ಸರಿ ಗೊತ್ತಾಗುತ್ತೆ. ಸೊ ಹಿಂಗ್ ಬರುತ್ತಾ. ಸೊ ದಿಸ್ ಇಸ್ ಪೈ, ದಿಸ್ ಇಸ್ 2 ಪೈ, ಸಾರಿ 2 ಪೈ, 3 ಪೈ, 4 ಪೈ. what is the image of f of 0, 4 pi? What is the image? It is close -1 to 1 ಅಲ್ವಾ. 0 ಇಂದ ಓಪನ್ ತಗೊಂಡ್ರು ಕೂಡ 0 ಇಂದ 4 ಪೈ ವರ್ಗುನು ಎಲ್ಲಾ ವ್ಯಾಲ್ಯೂಸ್ ಅಟೆನ್ ಆಯ್ತಲ್ಲ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಯ್ತೆ, 1 ಅಟೆನ್ ಆಯ್ತಾ? ಎಸ್, 1 ಅಟೆನ್ ಆಯ್ತಲ್ಲ. ಇಲ್ಲೂ ಅಟೆನ್ ಆಯ್ತು, ಇಲ್ಲ ಅಟೆನ್ ಆಯ್ತು. ದಿಸ್ ಇಸ್ 1 ಅಟೆನ್ಸ್ ನೋಡಿ. ಇಲ್ಲೇನಾಯ್ತು, 5/2 ನಲ್ಲಿ 1 ಅಟೆನ್ ಆಯ್ತು, 3π/2 ನಲ್ಲಿ -1 ಅಟೆನ್ ಆಯ್ತು. ಹೌದ್ ತಾನೆ? ಅರ್ಥ ಆಗ್ತಿಲ್ವಾ? ಸಿನ್ಸ್ ದಿಸ್ ಇಸ್ ಓಪನ್, ನಾನು ಹೇಳ್ತಾ ಇದ್ದೀನಿ ಇಮೇಜ್ ಆಫ್ ಎನ್ ಓಪನ್ ಸೆಟ್ ಈಸ್ ನಾಟ್ ಎನ್ ಓಪನ್, ನೀಡ್ ನಾಟ್ ಬಿ ಎನ್ ಓಪನ್ ಸೆಟ್ ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್ ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಇಮೇಜ್ ಸೆಟ್ ಆಫ್ ಎ ಏನದು ಕ್ಲೋಸ್ಡ್ ಸೆಟ್ ಈಸ್ ಎ ಕ್ಲೋಸ್ಡ್ ಸೆಟ್ ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಓಪನ್ ಮ್ಯಾಪಿಂಗ್, ಓಪನ್ ಸೆಟ್ ತಗೊಂಡಾಗ ಇಮೇಜ್ ಬಂದ್ಬಿಟ್ಟು ಓಪನ್ನೇ ಇರಬೇಕು ಅಂತ ರೂಲ್ಸ್ ಇಲ್ಲ, ಕ್ಲೋಸ್ ಇದ್ರೂ ಇರುತ್ತೆ. ದಿಸ್ ಇಸ್ ದ ಎಕ್ಸಾಂಪಲ್. ಎಫ್ ಆಫ್ 0, 4 ಪೈ ಅಂತ ತಗೊಂಡೆ. ದಿಸ್ ಇಸ್ ಅನ್ ಓಪನ್ ಇಂಟರ್ವಲ್, ಬಟ್ ದಿಸ್ ಇಸ್ ವಾಟ್,
ಕ್ಲೋಸ್ಡ್. Close. ಕ್ಲೋಸ್ಡ್ ಇಂಟರ್ವಲ್ ಇಸ್ ಕ್ಲೋಸ್ಡ್. ಅಂದ್ರೆ ಕ್ಲೋಸ್ಡ್ ಇದ್ದಾಗ ಕ್ಲೋಸ್ಡ್ ಇರುತ್ತೆ, ಓಪನ್ ಇದ್ದಾಗ ಓಪನ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ ಮೇ ಬಿ ಕ್ಲೋಸ್ಡ್ ಆಲ್ಸೋ. ಕ್ಲಿಯರಾ? ಓಪನ್ ಇದ್ದಾಗ ಓಪನ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡಿ, ಸೈನ್ ಕೊಡ್ಬೋದು ನೀವು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ತಗೊಂಡಾಗ ಸಪೋಸ್ ಇಫ್ ಯು ಟೇಕ್ ಎಕ್ಸ್ ಬಿಲಾಂಗ್ಸ್ ಟು 0, π/2 ಅಂತ ತಗೊಳ್ಳಿ, ಏನಾಗುತ್ತೆ? ಇಫ್ ಯು ಟೇಕ್ ಎಕ್ಸ್ 0, π/2 ಅಂದ್ರೆ ಗ್ರಾಫ್ ಹೆಂಗಿರುತ್ತೆ? ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ತಗೋಬೇಕು. ಅವಾಗ ಇಮೇಜ್ ಸೆಟ್ ಏನಾಗುತ್ತೆ? ಎಫ್ ಆಫ್ 0, π/2 ಏನ್ ಬರುತ್ತೆ? 0 to 1. ಓಪನ್ 0 to 1 ಬರುತ್ತಲ್ವಾ? ಅಂದ್ರೆ ಓಪನ್ ತಗೊಂಡ್ವಿ, ಓಪನ್ನೇ ಬಂತು. ಓಪನ್ ತಗೊಂಡಾಗ ಓಪನ್ನೇ ಬಂತು, ಓಪನ್ ತಗೊಂಡಾಗ ಕ್ಲೋಸು ಬಂತು. ಓಪನ್ ತಗೊಂಡಾಗ ಕ್ಲೋಸ್ ಕೂಡ ಬರ್ಬೋದು, ಓಪನ್ ತಗೊಂಡಾಗ ಓಪನ್ ಕೂಡ ಬರ್ಬೋದು. ಓಪನ್ ತಗೊಂಡಾಗ ಹೇಳಕ್ಕಾಗಲ್ಲ, ಡಸ್ ನಾಟ್ ಇಂಪ್ಲೈಸ್ ಇಟ್ ಈಸ್ ಓಪನ್, ಬಟ್ ಕ್ಲೋಸ್ ತಗೊಂಡಾಗ ಕ್ಲೋಸೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ ಇದು? Yes. ಇವೆಲ್ಲವೂ ಕೂಡ ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್ ನಾವು ಹೇಳ್ತಾ ಇರೋದು. ಎಲ್ಲಾದ್ರೂ ನಿಮ್ಗೆ ಒಂದು ಕ್ವಶನ್ ಅಲ್ಲಿ ಕೊಡ್ಬೇಕಾದ್ರೆ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಈ ಥಿಯರಮ್ಸ್ಗಳೆಲ್ಲ ಬರ್ಬೇಕು ನಿಮ್ಗೆ. ಕಂಟಿನ್ಯೂಸ್ ಥಿಯರಮ್ ಅಲ್ಲಿ ಏನೇನು ಹೇಳ್ತಿದ್ದಾವೆ ಅಂತ. ಅಂಡರ್ ಕಂಟಿನ್ಯೂಸ್ ಮ್ಯಾಪಿಂಗ್ ಮಾತ್ರ ಇವೆಲ್ಲ ಟ್ರೂ, ಬೇರೆ ಕಡೆ ನಾವು ಹೇಳಕ್ಕಾಗಲ್ಲ ಇವೆಲ್ಲ. ಅದಲ್ವಾ? ಅದಕ್ಕೆ ಅವನು ಪ್ರತಿಯೊಂದರಲ್ಲೂ ಏನ್ ಕೊಟ್ಟಿರ್ತಾನೆ, ನಾನು ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂತ ಕೊಟ್ಟೇನೆ ಮುಂದದ್ ಮಾತಾಡ್ತಿರ್ತಾನ ಅವನು. ಸೊ ಇಷ್ಟಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ, ಟೈಮ್ ಆಗೋಯ್ತು. ಇದು ಒಂದು ಯಾವ್ದು ಮಾಡರ್ನ್ ಆಲ್ಜಿಬ್ರಾ ಕ್ಲಾಸಸ್ ಇವತ್ತು ಸಂಜೆ ಒಳಗಡೆ, ಇವಾಗ ಆಲ್ಮೋಸ್ಟ್ ಒಂದು 8-10 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇನ್ನು ರಿಮೈನಿಂಗ್ ವಿಡಿಯೋಸ್ ಒಂದು ಸಂಜೆ ಒಳಗಡೆ ಅಪ್ಲೋಡ್ ಆಗುತ್ತೆ. PD ಇದು ಸ್ವಲ್ಪ ನನಗೆ ಟೈಮ್ ಕೊಡಿ, ಯಾಕಂದ್ರೆ ಅಪ್ಲೋಡಿಂಗ್ ಎಲ್ಲ ತುಂಬಾ ಟೈಮ್ ಬೇಕಾಗುತ್ತೆ ನಿಮ್ಗೆ. ಅದು ಯಾಕಂದ್ರೆ ಡೇಟಾ ಎಲ್ಲ ಜಾಸ್ತಿ ಇರುತ್ತೆ, ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ತುಂಬಾ ಟೈಮ್ ತಗೊಳುತ್ತೆ. ನಾಳೆ ಸಂಜೆ ಒಳಗಡೆ PD ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಡ್ತೀನಿ. ಓಕೆ, ಇವತ್ತು ಟೆಸ್ಟ್ ಇಲ್ಲ ಬೇಡ ಅಂತ ಹೇಳಿದ್ರು, ಅದು ಓಡಿ 2 ವಿಡಿಯೋಸ್ ಅಪ್ಲೋಡ್ ಮಾಡಿರ್ಲಿಲ್ಲ. ಸೊ ಟೆಸ್ಟ್ ನಿಮ್ಗೆ ಮಾರ್ನಿಂಗ್ ಇರುತ್ತೆ. ನಾಳೆ ನನ್ನ ಗ್ರೂಪಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆನಾ? Okay, sir. Okay, ಓಕೆ, ಥ್ಯಾಂಕ್ ಯು. thank you, sir.